ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವಿನೇಶ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಹೌದಾ? ಎಸ್. ಸೊ ಇಂದಿನ ದಿನ ನಾವು ಏನ್ ಡಿಸ್ಕಸ್ ಮಾಡ್ತಾ ಹೋಗೋಣಪ್ಪ ಅಂದ್ರೆ ಇಂಡಿಯನ್ ಎಕಾನಮಿ. ಯಾವ ಎಕಾನಮಿ? ಇಂಡಿಯನ್ ಎಕಾನಮಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಭಾರತದ ಅರ್ಥವ್ಯವಸ್ಥೆ, ಇಂಡಿಯನ್ ಎಕಾನಮಿ. ಇಂಡಿಯನ್ ಎಕಾನಮಿ ಯಾವನಮಿ? ಎಕಾನಮಿ. Before going to the topic, let me introduce myself. So myself Viresh. ಸೊ ನಮ್ಮ ಹೆಸರು ವೀರೇಶ್ ಅಂತ ಹೇಳಿ. ಸೊ ನಾನು ಬಂದ್ಬಿಟ್ಟು ಎಜುಕೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ 5 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಒಂದು ಇಂಡಿಯನ್ ಎಕಾನಮಿ ಬಗ್ಗೆ ನಾನು ಬಿಜಾಪುರ ಆಗಿರ್ಲಿ, ಬೆಂಗಳೂರು ಆಗಿರ್ಲಿ, ಮತ್ತೆ ಧಾರವಾಡ, ದಾವಣಗೆರೆ ಹೀಗೆ ಹಲವಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳಲ್ಲಿ ಇಂಡಿಯನ್ ಎಕಾನಮಿ ಬೋಧನೆಯನ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಇಂದ ನಿಮಗೆ ಈ ಒಂದು ಕ್ಲಾಸಸ್ ಮೂಲಕ ಅಂದ್ರೆ ವೀರೇಶ್ ಕ್ಲಾಸಸ್ ಮೂಲಕ ನಿಮಗೆ ಫ್ರೀ ಆಗಿ ಈ ಕ್ಲಾಸಸ್ ಫ್ರೀ ಇರ್ತವೆ. ಇಂಡಿಯನ್ ಎಕಾನಮಿ ಫುಲ್ ಚಾಪ್ಟರ್ ವೈಸ್ ವಿತ್ ಫುಲ್ ಸಿಲೆಬಸ್ ಏನ್ ಮಾಡ್ತೀನಪ್ಪ ಅಂದ್ರೆ ನಿಮಗ ನಾನು ಟೀಚ್ ಮಾಡ್ತೀನಿ ವಿತ್ ಫ್ರೀ ಆಗಿ. ಸೊ ನಮ್ಮ ಕ್ಲಾಸಸ್ ಯಾರಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗ್ಬಿಟ್ಟು ಈ ಒಂದು ಕ್ಲಾಸಸ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಏನ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಲೆಟ್ಸ್ ಮೂವ್ ಇನ್ ಟು ದ ಟಾಪಿಕ್. ಎಸ್, ನಾವು ಟಾಪಿಕ್ ಹೋಗೋಣಂತೆ. ಹೌದಾ? ಬಿಫೋರ್ ಗೋಯಿಂಗ್ ಟು ದ ಟಾಪಿಕ್ ಅಂದ್ರೆ ಎಕನಾಮಿಕ್ಸ್ ಮುಂದೆ ತಿಳ್ಕೊಳ್ಳೋಣಂತೆ. ಬಟ್ ಕೆಲವೊಂದು ನಮ್ಮ ಸಬ್ಜೆಕ್ಟ್ ಬಗ್ಗೆ ಮಿತ್ ಇರುತ್ತೆ ಕೆಲವೊಬ್ಬರಿಗೆ. ಹೌದಾ? ಸರ್ ಬಹಳಷ್ಟು ಜನ ನನಗೇನ್ ಕೇಳೋದಪ್ಪ ಸರ್ ಬುಕ್ ಯಾವ್ದು ತಗೋಬೇಕು ಫಸ್ಟ್ ಥಿಂಗ್. ಹೌದಾ? ಎಕನಾಮಿಕ್ಸ್ ಸಾಮ ಮಾತ್ರ ನಾನು. ಹೌದಾ? ಸಿಲೆಬಸ್ ಡಿಸ್ಕಸ್ ಮಾಡೋಣ. ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಸರ್ ಬುಕ್ಸ್ ಯಾವ್ದು ಇರ್ಬೇಕು ನಮ್ಮ ಎಕನಾಮಿ. ಹೌದಾ? ಬುಕ್ಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಬಹಳಷ್ಟು ಬುಕ್ಸ್ ಇದಾವೆ. ಸೊ ಕನ್ನಡ ಮೀಡಿಯಂದವರಿಗೆ ಗರಣಿ ಸರ್ದು ಬರುತ್ತೆ. ಹೌದಾ? ಗರಣಿ ಕೃಷ್ಣಮೂರ್ತಿ ಸರ್. ಸೊ ಇಂಗ್ಲಿಷ್ ಬಂದ್ರೆ ನಿತಿನ್ ಸಿಂಘಾನಿ ಅಂತ ಬರುತ್ತೆ. ನಿತಿನ್ ಸಿಂಘಾನಿಯಾ. ರಮೇಶ್ ಸಿಂಗ್ ಅಂತ ಬರುತ್ತೆ. ರಮೇಶ್ ಸಿಂಗ್. ಹೌದಾ? ಕೆಲವೊಬ್ರು ಏನ್ ಹೇಳ್ತಾರಪ್ಪ ಅಂದ್ರೆ NCERT ಓದ್ರಿ ಅಂತ ಹೇಳ್ತಾರೆ. NCERT ಕ್ಲಾಸ್ 11th ಮತ್ತೆ 12th. ಹೌದಾ? ಇನ್ನೊಬ್ರು DCRT ಓದ್ರಿ, DCRT ಓದ್ರಿ. ಸೊ ಕೆಲವೊಬ್ರು ಸಮ್ ನೋಟ್ಸ್ ಓದ್ರಿ ಅಂತಾರೆ. ಹೌದಾ? ಏನು ಓದ್ಬೇಡ್ರಿ, ನನ್ನ ನೋಟ್ಸ್ ಓದ್ತೀರಿ ಅಂತಾರೆ. ಸರ್ ಹಾಗಾದ್ರೆ ನೀವೇನ್ ಹೇಳ್ತೀರಾ? ನಾನೊಂದು ಏನ್ ಹೇಳ್ತೀನಪ್ಪ ಅಂದ್ರೆ ನೀವು ಇಷ್ಟನ್ನು ಓದೋದಕ್ಕಿಂತಾನು ಇಷ್ಟೇನ್ ಹೇಳಿದಿನಲ್ಲ ಇಷ್ಟನ್ನು ನೀವು ನೋಡ್ಕೊಳೋ ಬದಲು ಫಸ್ಟ್ ನಿಮ್ಗೆ ಎಕನಾಮಿಕ್ಸ್ ಅಂದ್ರೆ ಬುಕ್ಸ್ ಅಲ್ಲ, ಎಕನಾಮಿಕ್ಸ್ ಅಂದ್ರೆ ಕಾನ್ಸೆಪ್ಟ್. ಯಾವ್ದೋ ಬುಕ್ ಅಲ್ಲಿ ಕುತ್ಕೊಂಡು ಓದಿದ್ರೆ ಇದು ಅರ್ಥ ಆಗೋ ಸಬ್ಜೆಕ್ಟ್ ಅಲ್ಲ. ಯಾಕಂದ್ರೆ ನಮ್ ಸಬ್ಜೆಕ್ಟ್ ಇರೋದೇ ಹಾಗೆ, ಈ ಎಕನಾಮಿ ಇರೋದೇ ಹಾಗೆ. ಯಾಕೆ ಸರ? ಯಾಕಂದ್ರೆ ಇದು ಮೇನ್ ಬೇಸಿಕಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರುತ್ತೆ. ಮತ್ತೆ ನಮ್ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಜಸ್ಟ್ ಅ ಮಿನಿಟ್, ಇಲ್ಲಿ ಹೇಳ್ಬಿಡ್ತೀನಿ ಕೇಳ್ರಿ. ಎಕನಾಮಿ ಸಬ್ಜೆಕ್ಟ್ ನಮ್ ಸಬ್ಜೆಕ್ಟ್ ಇರೋದು ಹೆಂಗಪ್ಪ ಅಂದ್ರೆ ಬಹಳ ಹೇಳ್ಬೇಕಂದ್ರೆ ಬೇಸಿಕ್ ಇರುತ್ತೆ. ಈ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಇರುತ್ತೆ ಅಂದ್ರೆ ಸರ್ ಹೌದು ಬೇಸಿಕ್ ಇರುತ್ತೆ ಪ್ಲಸ್ ಕರೆಂಟ್ ಅಫೇರ್ ಇರುತ್ತೆ. ನೀವು ನಾರ್ಮಲಿ ಬೇರೆ ಬೇರೆ ಸಬ್ಜೆಕ್ಟ್ ತಗೋರಿ. ಈಗ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ. ಹೌದಾ? ನೆಕ್ಸ್ಟ್ ಹಿಸ್ಟ್ರಿ ತಗೋರಿ. ಹಿಸ್ಟ್ರಿ ಎಲ್ಲ ಬೇಜಾನ್ ಬರ್ತವೆ. ಹೌದಾ? ಪಾರ್ಟ್ಸ್ ಬರ್ತವೆ. ಮಾಡರ್ನ್ ಹಿಸ್ಟ್ರಿ, ಮಿಡಲ್ ಹಿಸ್ಟ್ರಿ, ಏನ್ಸಿಯಂಟ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ. ನೀವು UPSC ಓದಾಗಿದ್ರೆ ನಿಮ್ಮ ಒಂದು ಯಾವ್ದು ವರ್ಲ್ಡ್ ಹಿಸ್ಟ್ರಿನೂ ಓದ್ಬೇಕಾಗತ್ತೆ. ಹೌದು? ಹೀಗೆಲ್ಲ ಇರ್ತಾರೆ. ಬಟ್ ನಮ್ದು ಅಷ್ಟಿಲ್ಲ. ನಮ್ದು ಒಂಥರ ಸಬ್ಜೆಕ್ಟ್ ಹೆಂಗಪ್ಪ ಅಂದ್ರೆ ಎಕನಾಮಿ ಒಂಥರ ಶಾರ್ಟ್ ಅಂಡ್ ಸ್ವೀಟ್ ಇದ್ದಂಗೆ. ಶಾರ್ಟ್ ಇರುತ್ತೆ ಪ್ಲಸ್ ಸ್ವೀಟ್ ಆಗಿರುತ್ತೆ. ಅರ್ಥ ಆದವ್ರಿಗೆ ಮಾತ್ರ, ಅದ್ರ ರುಚಿ ಬಲ್ಲವ್ರಿಗೆ ಮಾತ್ರ ಸ್ವೀಟ್ ಆಗಿರುತ್ತೆ. ಇಲ್ಲಪ್ಪ ಅಂದ್ರೆ ಬೇರೆ ರೀತಿನೇ ಇರುತ್ತೆ. ಅವ್ರಿಗೆ ಏನು ಹೇಳೋದು ಬೇಕಾಗಿಲ್ಲ. ಎಸ್. ಇಲ್ಲಿ ಸಬ್ಜೆಕ್ಟ್ ಬೇಸಿಕ್ ಇರುತ್ತೆ ಅಂತ ಹೇಳಿದ್ದೆ. ಹೌದಾ? ಪ್ಲಸ್ ಕರೆಂಟ್ ಅಫೇರ್. ನಮ್ದು ಅಪ್ಲೈಡ್ ಕ್ವಶನ್ ಜಾಸ್ತಿ ಬರ್ತಾವ. ಅಪ್ಲೈಡ್ ಕ್ವಶನ್ಸ್ ಎಲ್ಲಿಂದ ಬರ್ತಾವ ಅಂದ್ರೆ ಅಗೇನ್ ಕಾನ್ಸೆಪ್ಟ್ ಇಂದ ಬರ್ತವೆ. ಸೊ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲಪ್ಪ ಅಂದ್ರೆ ನಿಮ್ಗೆಲ್ಲ ಕಷ್ಟ ಆಗುತ್ತೆ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಲಿ. ಹೌದಾ? ಸೊ ಅದಕ್ಕಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಫಸ್ಟ್ ಬೇಸಿಕ್ ಫುಲ್ ಕಂಪ್ಲೀಟ್ ಆಗ್ಬೇಕು. ಪ್ಲಸ್ ಕರೆಂಟ್ ಅಫೇರ್ ಈ ನೀಟಾಗಿ ಓದ್ಬೇಕು. ಕರೆಂಟ್ ಅಫೇರ್ ಅಪ್ಡೇಟ್ ಮಾಡ್ಕೋಬೇಕು. ಪ್ಲಸ್ ಬೇಸಿಕ್ ಇದು ಮಾಡ್ಕೊಂಡಾಗ ನಮ್ಗೆ ಈಸಿ ಆಗುತ್ತೆ. ಸರ್ ಮತ್ತೆ ಬುಕ್ಸ್ ಓದ್ಬೇಕಾ? ಇಷ್ಟು ಬುಕ್ಸ್ ಹೇಳಿದ್ರಲ್ಲ, ಇಷ್ಟು ಬುಕ್ಸ್ ಓದ್ರಿ. ಫಾರ್ ಎಕ್ಸಾಂಪಲ್ ಕೆಲವರು ನೋಟ್ಸ್ ಕೊಡ್ತಾರೆ. ಹೌದಾ? ನಾನ್ ಏನ್ ಹೇಳ್ತೀನಪ್ಪ ಅಂದ್ರೆ ನಿಮಗ ಈ ಕ್ಲಾಸಸ್ ಮೂಲಕ, ನಾನೇನ್ ಈ ಕ್ಲಾಸಸ್ ಮಾಡ್ತೀನಲ್ಲ ಈ ಕ್ಲಾಸಸ್ ಮೂಲಕ ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ. ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ನೀವು ಯಾವ್ದಾದ್ರು ಬುಕ್ ಓದ್ರಿ. ಸರ್ ನೀವೇನಾದ್ರು ನೋಟ್ಸ್ ಕೊಡ್ತೀರಾ? ಎಸ್, ನಾವ್ ಇವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ನಮ್ದೇ ಒಂದು ನೋಟ್ಸ್ ಪ್ರಿಪೇರ್ ಮಾಡಿದ್ವಿ. ಹೌದಾ? ನಂದೇ ಒಂದು ನೋಟ್ಸ್ ಪ್ರಿಪೇರ್ ಮಾಡಿದೀನಿ. ಎಲ್ಲಾ ಒಂದು ಆಥರ್ ಬುಕ್ಸ್ ನ ಮಿಕ್ಸ್ ಮಾಡ್ಬಿಟ್ಟು. ಯಾಕಂದ್ರೆ
ಈಗ ಫಾರ್ ಎಕ್ಸಾಂಪಲ್ ಯಾರನ್ನು ಕ್ರಿಟಿಸೈಸ್ ಮಾಡಿ ಹೇಳ್ತಿಲ್ಲ, ಮತ್ತೆ ಮೊದಲೇ ಹೇಳ್ತಾ ಇದ್ರಿ, ಈಗ ಗರಣಿ ಸರ್ ಬುಕ್ ಇದೆ ಕನ್ನಡ, ಹೌದಾ, ನಿತಿನ್ ಸಿಂಘಾನಿ ಇದೆ, ರಮೇಶ್ ಸಿಂಘ ಇದೆ, DCRT NCRT ಇದೆ, ನೋಟ್ಸ್ ಇದೆ. ಈಗ ನೀವು ಕನ್ನಡದಲ್ಲಿ ಇದೊಂದೇ ಬುಕ್ ಓದ್ತೀನಿ, ಒಂದೇ ಬುಕ್ ಓದಿ ಪಾಸ್ ಆಗ್ತೀನಿ ಅಂದ್ರೆ ಈಗಿನ ಎಕ್ಸಾಮ್ ಸಿಚುವೇಶನ್ ಗಳಿಗೆ ಇದು ಸೆಟ್ ಆಗಲ್ಲ. ಯಾಕಂದ್ರೆ ಕ್ವಶನ್ ಪೇಪರ್ ತೆಗೆಯೋನು ಬಹಳ ಡೀಪ್ ತೆಗಿತಾ ಇದಾರೆ, ಮತ್ತೆ ಒಂದು ಬುಕ್ ಅಲ್ಲಿ ಬರ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು UPSC ಬುಕ್ಸ್ ತಗೊಂಡ್ರೆ ನಿತಿನ್ ಸಿಂಘಾನಿ ಇದೆ, ರಮೇಶ್ ಸಿಂಗ್ ಇದೆ, ಹೌದು, ಡೀಪ್ ಆಗಿ ಕವರ್ ಮಾಡಿದಾರೆ ಅವರು. ನಮ್ಮ ಕನ್ನಡ ಬುಕ್ಸ್ ಅಲ್ಲಿ ಅಷ್ಟು ಕವರ್ ಆಗಿಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ಸತ್ಯನೇ, ನಾನೇನು ಹೊಸದಾಗಿ ಏನ್ ಹೇಳ್ತಿಲ್ಲ, ಮತ್ತೆ ಯಾರು ಕ್ರಿಟಿಸೈಸ್ ಮಾಡಿ ಹೇಳ್ತಿಲ್ಲ. ಮತ್ತೆ ಒಂದು ಬುಕ್ ಇಂದ ನೀವೇರೋ ಇವತ್ತು ಓದಿ ಎಕ್ಸಾಮ್ ಪಾಸ್ ಆಗ್ತಾ ಅನ್ನೋದು ಸುಳ್ಳು. ಡಿಫ್ರೆಂಟ್ ಆಥರ್ಸ್ ಬುಕ್ಸ್ ಓದ್ಬೇಕಾಗತ್ತೆ. ಎಲ್ಲಾ ಬುಕ್ಸ್ ಓದ್ಬಿಟ್ಟು ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ತಗೋಬೇಕಾಗತ್ತೆ. ಕಾನ್ಸೆಪ್ಟ್ ಕ್ಲಾರಿಟಿಯಿಂದ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಈಸಿಯಾಗಿ ಎಕ್ಸಾಮ್ ಅಲ್ಲಿ ಕ್ಲಾರಿಟಿಯಿಂದ ಎಕ್ಸಾಮ್ ಕ್ವಶನ್ಸ್ ನ ಕ್ಲಿಯರ್ ಮಾಡ್ತೀರಿ. ಅದರ್ವೈಸ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಯು. ಇದು ಡಿಫಿಕಲ್ಟ್ ಆಗುತ್ತೆ, ಅದಂತೂ ಕನ್ಫರ್ಮ್. ಎಸ್, ಹಾಗಾದ್ರೆ ನೀವೇನ್ ಮಾಡ್ಬೇಕು ಈಗ ಪ್ರೆಸೆಂಟ್? ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಕೇಳಬೇಕು. ಕ್ಲಾಸ್ ಅನ್ನ ನೋಡ್ಕೊಂಡು ನೋಟ್ಸ್ ಮಾಡ್ಬೇಕು, ನಿಮ್ದೇ ಓನ್ ನೋಟ್ಸ್ ಮಾಡ್ಬೇಕು. ಎಸ್, ಮತ್ತೆ ಸರ್ ನಿಮ್ ಮ್ಯಾಕ್ಸಿಮಮ್ ನಾನು ಹೇಳ್ತೀನಿ, ಮ್ಯಾಕ್ಸಿಮಮ್ ನಾನು ಕವರ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗ ನಂದು ಚಾಪ್ಟರ್ ವೈಸ್ ಏನ್ ಸಿಲೆಬಸ್ ಇರುತ್ತಲ್ಲ, ಪರಿವಿಡಿ ಅಂತ ಕರಿತೀವಲ್ಲ, ಇಂಡೆಕ್ಸ್ ಅಂತ ಕರಿತೀವಲ್ಲ, ಆ ಇಂಡೆಕ್ಸ್ ನೋಡಿದ್ರೆ ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ ಎಷ್ಟು ಡೀಪ್ ಇದೆ ಅಂತ, ಹೌದಾ? ನಿಮ್ಗೆ ಇಂಡೆಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಹೇಳೋದ ಅವಶ್ಯಕತೆ ಇಲ್ಲ. ನಾನು ಕ್ಲಾಸ್ ನೋಡ್ರಿ, ಕ್ಲಾಸ್ ನಲ್ಲಿ ಕಾನ್ಸೆಪ್ಟ್ ಹೇಳಿರ್ತೀನಿ, ನೀವು ನಂದು ನೋಟ್ಸ್ ಹಾಕ್ತೀನಿ, ನೋಟ್ಸ್ ಆದ್ರೂ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ನಿಮ್ದೇ ಓನ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಬೇಕಾದ್ರೆ GBC ಕ್ಲಾಸಸ್ ಅಂತಿದೆ, GBC ಕ್ಲಾಸಸ್ ಅಂತೇಳಿ ನೀವು ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅಪ್ರೋಚ್ ಆಗ್ಬೋದು. ಅಲ್ಲಿ ನಿಮಗೆ ನೋಟ್ಸ್ ಸಿಗತ್ತೆ. ಸೊ ಈಸಿಯಾಗಿ ನೀವು ಇದು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ, ಹೌದಾ? ಮತ್ತೆ ಇನ್ನ ಹೇಳೋದಾದ್ರೆ ಜಸ್ಟ್ ಮಿನಿಟ್, ನಮ್ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಗೊತ್ತಾಯ್ತು. ಸೊ ಬೇಸಿಕ್ ಇರಬೇಕು, ಕರೆಂಟ್ ಅಫೇರ್ ಇರ್ಬೇಕು ಅಂತ ಎಲ್ಲ ಗೊತ್ತಾಯ್ತು. ಈಗ ನಿಮಗೆ ಏನ್ ಮಾಡ್ಬೇಕು, ಫಸ್ಟ್ ಕ್ಲಾಸ್ ಕೇಳಬೇಕು, ಫಸ್ಟ್ ನೀಟಾಗಿ ಕ್ಲಾಸ್ ಕೇಳಬೇಕು, ಕ್ಲಾಸ್ ನಲ್ಲಿ ನೋಟ್ಸ್ ಮಾಡ್ಬೇಕು. ಇದನ್ನಂತೂ ಮೇಂಟೈನ್ ನಿಮ್ಮ ಮೈಂಡ್ ಅಲ್ಲಿ. ಎಸ್, ಹಾಗಾದ್ರೆ ಈಗ ಏನ್ ಮಾಡ್ತಾ ಹೋಗೋಣಪ್ಪ ಅಂದ್ರೆ ನೋಡ್ತಾ ಹೋಗೋಣ ಇಂಡಿಯನ್ ಎಕಾನಮಿ ಬಗ್ಗೆ, ಹೌದಾ? ಫಸ್ಟ್ ಚಾಪ್ಟರ್ ಇಂಡೆಕ್ಸ್. ಸೊ ಇಂಡೆಕ್ಸ್ ಆಫ್ ಎಕಾನಮಿ, ಫಸ್ಟ್ ಒನ್. ಸೊ ಫಸ್ಟ್ ಚಾಪ್ಟರ್ ಏನಿರುತ್ತಪ್ಪ ಅಂದ್ರೆ ಬೇಸಿಕಲಿ ಏನಿರುತ್ತಪ್ಪ ಅಂದ್ರೆ ನಾರ್ಮಲಿ ಏನಂತಾರೆ, ಬೇಸಿಕ್ ಚಾಪ್ಟರ್ ಇರುತ್ತೆ ಅರ್ಥಶಾಸ್ತ್ರದ ಉಗಮ ಅಂತ ಕರಿತೀವಿ, ಅರ್ಥಶಾಸ್ತ್ರದ ಉಗಮ. ಸೊ ಅಧ್ಯಾಯ 1. ಇಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಡೆಫಿನೇಷನ್ಸ್ ಆಫ್ ಎಕನಾಮಿಕ್ಸ್. ಅಂದ್ರೆ ಫಸ್ಟ್ ಅರ್ಥಶಾಸ್ತ್ರ ಎಲ್ಲಿಂದ ಬಂತು, ಅಗೇನ್ ಅರ್ಥಶಾಸ್ತ್ರದ ಪಿತಾಮಹ ಯಾರು, ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು, ಅವನ ಗ್ರಂಥ ಯಾವುದು. ಈಗ ಭಾರತದ ಅರ್ಥಶಾಸ್ತ್ರ ಪಿತಾಮಹ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತಾ, ಕೌಟಿಲ್ಯ, ವಿಷ್ಣುಗುಪ್ತ, ಚಾಣಕ್ಯ, ದ್ರಾವಿಡಾಚಾರ್ಯ. ಏನ್ ಸರ್ ನಾಲ್ಕಿಲ್ಲ ಎಲ್ಲ ಒಂದೇ, ಹೌದಾ? ಇವನ ಕೃತಿ ಯಾವುದು, ಅವನ ಕೃತಿ ಯಾವ ಭಾಷೆಯಲ್ಲಿತ್ತು, ಹೀಗೆ ಹಲವಾರು ಕ್ವಶನ್ಸ್ ಕೇಳಿದ್ದಾರೆ ಬೇಸಿಕ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಡೆಫಿನೇಷನ್ಸ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ, ಅರ್ಥಶಾಸ್ತ್ರದ ವ್ಯಾಖ್ಯಾನಗಳಂತ ಕರಿತೀವಿ. ಅರ್ಥಶಾಸ್ತ್ರದಲ್ಲಿ ಟೋಟಲ್ 4 ವ್ಯಾಖ್ಯಾನಗಳು ಬರ್ತವೆ. ಒಂದು ಸಂಪತ್ತಿನ ವ್ಯಾಖ್ಯಾನ ಅಂತ ಕರಿತೀವಿ, ಇನ್ನೊಂದು ಯೋಗಕ್ಷೇಮ ವ್ಯಾಖ್ಯಾನ ಅಂತ ಕರಿತೀವಿ, ಮತ್ತೊಂದು ಕೊರತೆ ವ್ಯಾಖ್ಯಾನ ಅಂತ ಕರಿತೀವಿ, ಮತ್ತೊಂದು ಅಭಿವೃದ್ಧಿ ವ್ಯಾಖ್ಯಾನ ಅಂತ ಕರಿತೀವಿ. ಟೋಟಲ್ 4 ವ್ಯಾಖ್ಯಾನಗಳು ಕೊಡ್ತಾರೆ. ಈ ವ್ಯಾಖ್ಯಾನಗಳು ಕೊಟ್ಟವ್ರು ಯಾರು, ಅವರ ಗ್ರಂಥಗಳು ಯಾವ್ಯಾವು. ಎಸ್, ಈಗ ನೋಡ್ತಾ ಹೋಗೋಣಂತೆ. ನೆಕ್ಸ್ಟ್ ಬರುತ್ತಾ ಆರ್ಥಿಕ ಚಟುವಟಿಕೆಗಳು, ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಉತ್ಪಾದನೆ, ವಿನಿಮಯ, ಅನುಭೋಗ, ಹಂಚಿಕೆ, ಹೀಗೆ ಹಲವಾರು ಬರ್ತಾ ಹೋಗ್ತವೆ ಆರ್ಥಿಕ ಚಟುವಟಿಕೆಗಳು. ನೆಕ್ಸ್ಟ್ ಉತ್ಪಾದನಾಂಗಗಳು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇಲ್ಲಿ ನೋಡಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ಲ್ಯಾಂಡ್, ಲೇಬರ್, ಆರ್ಗನೈಸೇಷನ್, ಕ್ಯಾಪಿಟಲ್. ಅಂದ್ರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಯಾವಾಗ ಬರ್ತವೆ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ಬರುತ್ತಾ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಅಂದ್ರೆ ಅರ್ಥಶಾಸ್ತ್ರದ ಶಾಖೆಗಳಂತ ಕರಿತೀವಿ. ಅರ್ಥಶಾಸ್ತ್ರದ ಶಾಖೆಗಳು ಇಲ್ಲಿ ಇದೆನಾ, ಇಲ್ಲ, ಓಕೆ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅರ್ಥಶಾಸ್ತ್ರದ ಶಾಖೆಗಳನ್ನಾಗಿ ವಿಭಾಗ ಮಾಡಿದವರು ಯಾರು, ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಯಾರು, ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಯಾರು, ನೋಡ್ತಾ ಹೋಗೋಣ ಅಂತ. ಮೈಕ್ರೋ, ಮ್ಯಾಕ್ರೋ ಅಂತ ಕರಿತೀವಿ, ಮೈಕ್ರೋ, ಮ್ಯಾಕ್ರೋ. ನೆಕ್ಸ್ಟ್ ಬರುತ್ತೆ ಸರಕುಗಳು, ಟೈಪ್ಸ್ ಆಫ್ ಗೂಡ್ಸ್ ಅಂತ ಕರಿತೀವಿ. ಪಬ್ಲಿಕ್ ಗೂಡ್ಸ್, ಪ್ರೈವೇಟ್ ಗೂಡ್ಸ್, ಹೌದಾ? ಈ ರೀತಿ ಟೈಪ್ಸ್ ಆಫ್ ಗೂಡ್ಸ್ ನೋಡ್ತೀವಿ. ಇನ್ನೂ ಬರ್ತವೆ ಟೈಪ್ಸ್ ಆಫ್ ಗೂಡ್ಸ್ ಅಲ್ಲಿ ಬರ್ತವೆ, ನೋಡೋಣ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಬರುತ್ತಾ, ಪೂರಕ ಸರಕುಗಳು, ಇಂಥವೆಲ್ಲ ಬರ್ತವೆ, ನೋಡೋಣ ಅಂತ ಇಲ್ಲಿ. ಮತ್ತೆ ನೆಕ್ಸ್ಟ್ ಬಂದ್ರೆ ಅರ್ಥವ್ಯವಸ್ಥೆ, ಎಕನಾಮಿ ಅಂತ ಕರಿತೀವಿ.
ಇಲ್ಲಿ ಲಾ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಲಾ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂದ್ರೆ ಬೇಡಿಕೆ ನಿಯಮ. ಯಾವ ನಿಯಮ? ಬೇಡಿಕೆ ನಿಯಮ ಮತ್ತೆ ಪೂರೈಕೆ ನಿಯಮ ಅಂತ ಕರಿತೀವಿ. ಬೇಡಿಕೆ ನಿಯಮ, ಪೂರೈಕೆ ನಿಯಮ. ಯಾರಿಗೆ ಈ ಕ್ಲಾಸ್ ಸ್ಲೋ ಅನಿಸ್ತದ, ನಿಮಗೆ ಸ್ಲೋ ಅನಿಸಿದ್ರೆ 1.25 ಇಟ್ಕೊಂಡು ನೋಡಿ, ಪ್ರಾಬ್ಲಮ್ ಇಲ್ಲ. ಇಲ್ಲ ಸರ್ ಕರೆಕ್ಟ್ ಐತೆ ನಮ್ದು ಟೆಂಪೋ ಅಂದ್ರೆ ಇಟ್ ಶುಡ್ ಬಿ ಓಕೆ. ಮತ್ತೆ ಫಸ್ಟ್ ಬೇಡಿಕೆ ನಿಯಮ ಮತ್ತೆ ಪೂರೈಕೆ ನಿಯಮ. ಬೇಡಿಕೆ ಎಂದರೇನು? ಬೇಡಿಕೆ ನಿಯಮ ಲಾ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ, ಲಾ ಆಫ್ ಸಪ್ಲೈ ಅಂತ ಕರಿತೀವಿ. ಅಂದ್ರೆ ಬೇಡಿಕೆ ಹೆಚ್ಚಾದಾಗ ಅಥವಾ ಬೆಲೆ ಹೆಚ್ಚಾದಾಗ ಬೇಡಿಕೆ ಏನಾಗತ್ತಾ? ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗತ್ತಾ? ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗತ್ತಾ? ಹೌದಾ? ಪೂರೈಕೆ ನಿಯಮ ಅಂದ್ರೆ ಬೆಲೆ ಹೆಚ್ಚಾದಾಗ ಪೂರೈಕೆ ಹೆಚ್ಚಾಗತ್ತಾ? ಬೆಲೆ ಕಡಿಮೆ ಆದಾಗ ಪೂರೈಕೆ ಕಡಿಮೆ ಆಗತ್ತಾ? ನೋಡ್ತಾ ಹೋಗೋಣಂತೆ ಮುಂದೆ ಬರ್ತವೆ. ಮಾರ್ಕೆಟ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಟೈಪ್ಸ್ ಆಫ್ ಗುಡ್ಸ್, ಇಲ್ಲೇ ನೋಡಿದಿವಲ್ಲ ಸರಕುಗಳು. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಸೆಕ್ಟರ್ಸ್ ಆಫ್ ಎಕನಾಮಿ ಅಂತ ಕರಿತೀವಿ. ಸೆಕ್ಟರ್ಸ್ ಅಂದ್ರೆ ಆರ್ಥಿಕ ವಲಯಗಳು. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಚತುರ್ಥಿ ವಲಯ, ಪಂಚಕ ವಲಯ ಅಂತ ಕರಿತೀವಿ. ಅಂದ್ರೆ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟೆರಿಸರಿ ಸೆಕ್ಟರ್, ಕ್ವಾಟರ್ನರಿ ಸೆಕ್ಟರ್, ಕ್ವೈನರಿ ಸೆಕ್ಟರ್ ಅಂತ ಟೋಟಲ್ 5 ಸೆಕ್ಟರ್ಸ್ ಬರ್ತವೆ. ಅದರಲ್ಲಿ ಜಿಡಿಪಿ ಕಾಂಟ್ರಿಬ್ಯೂಟ್ ಮಾಡೋದಂತ ಟೋಟಲ್ 3 ಸೆಕ್ಟರ್ಸ್. ಎಸ್, ಫಸ್ಟ್ 3 ಸೆಕ್ಟರ್ಸ್ ಏನ್ ಮಾಡ್ತಾವೆ ಅಂದ್ರೆ ಜಿಡಿಪಿ ಕಾಂಟ್ರಿಬ್ಯೂಟ್ ಮಾಡ್ತವೆ. ಈ ಟೆರಿಸರಿ ಸೆಕ್ಟರ್ ಏನೈತಲ್ಲ ಅದರ ಮುಂದುವರೆದ ಭಾಗನೇ ಕ್ವಾಟರ್ನರಿ ಸೆಕ್ಟರ್, ಕ್ವೈನರಿ ಸೆಕ್ಟರ್ ಅಂತ ಕರಿತೀವಿ. ಹಾಗಾದ್ರೆ ಇದ್ರಲ್ಲಿ ಏನ್ ನೋಡ್ತಾ ಹೋಗ್ತಿರಪ್ಪ ಅಂದ್ರೆ ಬ್ಲೂ ಕಾಲರ್ ಕಾರ್ಮಿಕರು ಅಂದ್ರೆ ಯಾರು, ನೀಲಿ ಕಾಲರ್ ಕಾರ್ಮಿಕರು ಅಂದ್ರೆ ಯಾರು, ಮತ್ತೆ ಕೆಂಪು ಕಾಲರ್ ಕಾರ್ಮಿಕರು ಅಂದ್ರೆ ಯಾರು, ನೆಕ್ಸ್ಟ್ ಬಿಳಿ ಕಾಲರ್ ಕಾರ್ಮಿಕರು ಅಂದ್ರೆ ಯಾರು, ಪಿಂಕ್ ಕಾಲರ್ ಕಾರ್ಮಿಕರು ಅಂದ್ರೆ ಯಾರು, ಗೋಲ್ಡನ್ ಕಾಲರ್ ಕಾರ್ಮಿಕರು ಅಂದ್ರೆ ಯಾರು, ಹೀಗೆ ಹಲವಾರು ನೋಡ್ತಾ ಹೋಗ್ತೀರಿ. ಮುಂದೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದು ಅರ್ಥವ್ಯವಸ್ಥೆಯ ವಲಯಗಳಂತ ಕರಿತೀವಿ. ನೆಕ್ಸ್ಟ್ ಅರ್ಥವ್ಯವಸ್ಥೆ ಅಂದ್ರೆ ಇದರಲ್ಲಿ ಮತ್ತೆ ಟೈಪ್ಸ್ ಆಫ್ ಎಕಾನಮಿ ಅಂತ ಬರುತ್ತಾ? ಟೈಪ್ಸ್ ಆಫ್ ಎಕಾನಮಿ, ಹೌದಾ? ಟೈಪ್ಸ್ ಆಫ್ ಎಕಾನಮಿ: ಕ್ಯಾಪಿಟಲಿಸ್ಟಿಕ್ ಎಕಾನಮಿ, ಸೋಷಿಯಲಿಸ್ಟಿಕ್ ಎಕಾನಮಿ, ಮಿಕ್ಸ್ಡ್ ಎಕಾನಮಿ, ಮತ್ತೆ ಕಂಟ್ರೋಲ್ಡ್ ಎಕಾನಮಿ ಅಂತ ಕರಿತೀವಿ. ಹೀಗೆ ಹಲವಾರು ಎಕಾನಮೀಸ್ ಬರ್ತಾ ಹೋಗ್ತವೆ. ಮತ್ತೆ ದ್ವಂದ್ವ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಹೀಗೆ ಹಲವಾರು ಎಕಾನಮಿಗಳು ಬರ್ತಾ ಹೋಗ್ತವೆ, ನೋಡ್ತಾ ಹೋಗೋಣಂತೆ. ನೆಕ್ಸ್ಟ್ ಅಭಿವೃದ್ಧಿ ಪರಿಕಲ್ಪನೆ. ಇಲ್ಲಿ ನೋಡ್ರೆ ಕಾನ್ಸೆಪ್ಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ದ ಡಿಫರೆನ್ಸ್ ಬಿಟ್ವೀನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಬೆಳವಣಿಗೆ ಮತ್ತೆ ಅಭಿವೃದ್ಧಿಗೆ ಡಿಫರೆನ್ಸ್ ಏನಂತ ಕೇಳ್ತಾ ಹೋಗ್ತಾರೆ, ಅದನ್ನು ನೋಡ್ಬೇಕಾಗತ್ತ. ಎಸ್, ಇನ್ನೊಂದು ಇನ್ಕ್ಲೂಸಿವ್ ಗ್ರೋತ್ ಅಂತ ಬರುತ್ತೆ, ಇದರಲ್ಲಿ ಆಡ್ ಮಾಡಿಲ್ಲ. ಬಟ್ ಮುಂದಿನ ತರಗತಿಯಲ್ಲಿ ಅಂದ್ರೆ ತರಗತಿ ಮಾಡೋ ಟೈಮಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಆಡ್ ಮಾಡ್ಕೊಂಡು ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಕ್ಲಾಸಸ್ ಅನ್ನ ಮಾಡ್ತಾ ಹೋಗ್ತೀವಿ. ಇದು ಬೇಸಿಕ್ ಇರುತ್ತೆ. ಫಸ್ಟ್ ಚಾಪ್ಟರ್ ಬಹಳ ಬೇಸಿಕ್ ಇರುತ್ತೆ. ನಿಮಗೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಯಾವುದು? ಸೆಕೆಂಡ್ ಚಾಪ್ಟರ್. ನಿಮಗೆ ಎಕಾನಮಿ ಇಲ್ಲಿಂದ. ಮತ್ತೆ ಫಸ್ಟ್ ಚಾಪ್ಟರ್ ಅಲ್ಲಿ ನೀವೇನ್ ಮೇನ್ ಏನ್ ತಿಳ್ಕೊತೀರಪ್ಪ ಅಂದ್ರೆ ಫಸ್ಟ್ ಗೆ ನಿಮ್ಗ ಎಕನಾಮಿಕ್ಸ್ ವರ್ಸಸ್ ಎಕಾನಮಿ. ಎಕನಾಮಿಕ್ಸ್ ವರ್ಸಸ್ ಎಕಾನಮಿ ಅಂದ್ರೆ ಏನು? ಎರಡು ಒಂದೇನಾ? ಬೇರೆ ಬೇರೆ. ಎರಡು ಬೇರೆ ಬೇರೆ. ನೀವು ಎಲ್ಲರೂ ಎಕನಾಮಿಕ್ಸ್ ಅಂದ್ರೆ ಎಕನಾಮಿಕ್ಸ್ ಅಲ್ಲ, ಎಕನಾಮಿ ಇರೋದು ಅಂದ್ರೆ PC ಇಂದ DC ವರೆಗೆ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಎಕನಾಮಿನೇ. ಹಾಗಾದ್ರೆ ಸರ್ ಎಕನಾಮಿಕ್ಸ್ ಗೆ ಎಕನಾಮಿಗೆ ಏನ್ ಡಿಫರೆನ್ಸ್? ಎಕನಾಮಿಕ್ಸ್ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ, ಸ್ಥಿರವಾಗಿರುತ್ತೆ. ಎಕನಾಮಿ ಅಂದ್ರೆ ಚೇಂಜಿಂಗ್ ಆಗ್ತಾನೆ ಇರುತ್ತೆ. ಇಟ್ಸ್ ಚೇಂಜಿಂಗ್ ಡೇ ಬೈ ಡೇ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅರ್ಥಶಾಸ್ತ್ರ ಪಿತಾಮಹ ಆಡಮ್ ಸ್ಮಿತ್. ಹೌದಾ? ಆಡಮ್ ಸ್ಮಿತ್. ಸೊ ಇದು ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಇದೇ ಹೇಳ್ತಾರೆ, ಏನ್ ಬೇರೆದ್ ಹೇಳಲ್ಲ. ಹೌದಾ? ಬಟ್ ನಿಮ್ಗ ಈ ಎಕನಾಮಿ ಅಂತಕ್ಕಂಥದ್ದು ಚೇಂಜಿಂಗ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜಿಡಿಪಿ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗತ್ತ. ಅಗೇನ್ ಬಡ್ಜೆಟ್ ಚೇಂಜ್ ಆಗತ್ತ. ಮತ್ತೆ ಇನ್ಫ್ಲೇಷನ್ ಅಂದ್ರೆ ಮುಂದೆ ಹೇಳ್ತೀನಿ, ಚಾಪ್ಟರ್ಸ್ ಬರ್ತವೆ. ಇನ್ಫ್ಲೇಷನ್, ಹಣದುಬ್ಬರ ತಿಂಗಳ ಏನಾಗುತ್ತೆ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಇರ್ತವೆ. ಇವು ಚೇಂಜ್ ಆಗ್ತಾನೆ ಇರ್ತವೆ. ಹೀಗೆ ಎಕನಾಮಿಗೆ ನೀವು ಕ್ಲಾಸ್ ಮಾಡಿದಾಗ ನೆಕ್ಸ್ಟ್ ಇಂಟ್ರಡಕ್ಷನ್ ಚಾಪ್ಟರ್ ಮಾಡ್ತೀನಿ, ಅಲ್ಲಿ ನೀಟ್ ಆಗಿ ಹೇಳ್ತೀನಿ ಅಂತೆ. ಡೋಂಟ್ ವರಿ. ಈ ತರ ಕಾನ್ಸೆಪ್ಟ್ ಗಳು ನಿಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ಬರ್ತಾ ಹೋಗ್ತವೆ. ಇದು ಫಸ್ಟ್ ಚಾಪ್ಟರ್ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಅಲ್ಲಿ ಕ್ವಶನ್ ಆಗ್ತವೆ ಅಷ್ಟೇ. ಹೌದಾ? ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ನಾವು ಹೋಗ್ತಾ ಇರೋದು ರಾಷ್ಟ್ರೀಯ ಆದಾಯ, ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ. ಹಾಗಾದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಏನ್ ನೋಡ್ತಾ ಹೋಗ್ತೀವಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿಂದ ಎಕನಾಮಿ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇಲ್ಲಿಂದ ಪ್ಲಸ್ UPSC PC ಇಂದ ಹಿಡ್ಕೊಂಡು UPSC ವರೆಗೆ ಮ್ಯಾಕ್ಸಿಮಮ್ ಕ್ವಶನ್ ಅವು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ರಾಷ್ಟ್ರೀಯ ಆದಾಯದ ಇತಿಹಾಸ. ಎಸ್, ಸೊ ರಾಷ್ಟ್ರೀಯ ಆದಾಯದ ಇತಿಹಾಸನ ನೋಡ್ತಾ ಹೋಗ್ತೀರಿ. ರಾಷ್ಟ್ರೀಯ ಆದಾಯದ ಇತಿಹಾಸ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನ ಅಳೆದವರು ಯಾರು? ರಾಷ್ಟ್ರೀಯ ಆದಾಯವನ್ನ
ಅಳೆದವರು ಯಾರಪ್ಪ ಅಂದ್ರೆ ಎಸ್ ದಾದಾಬಾಯಿ ನವರೋಜಿ. ಯಾವ ರೋಜಿ? ದಾದಾಬಾಯಿ ನವರೋಜಿ ಅಂತ ಕರಿತೀವಿ. ಎಸ್ ವೆರಿ ಗುಡ್. ದಾದಾಬಾಯಿ ನವರೋಜಿ ಬಗ್ಗೆ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕ್ವಶನ್ಸ್ ಕೇಳಿದ್ದಾರೆ. ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾರತದ ವೃದ್ಧ ಪಿತಾಮಹ. ಮತ್ತೆ ವೃದ್ಧ ಮಹಿಳೆ ಯಾರು ಮುಂದೆ ನೋಡೋಣ ಅಂತ, ಅದರ ಬಗ್ಗೆ ಈಗ ಕ್ವಶನ್ ಬೇಡ. ಎಸ್ ಯಂಗ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಯಾರು, ಇವೆಲ್ಲ ನೋಡ್ತಾ ಹೋಗೋಣ ಅಂತ ಮುಂದೆ. ದಾದಾಬಾಯಿ ನವರೋಜಿ. ಯಾವ ರೋಜಿ? ದಾದಾಬಾಯಿ ನವರೋಜಿನ ನಾವು ವೃದ್ಧ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ಇವ್ರೊಂದು ಸಿದ್ಧಾಂತವನ್ನ ಮಂಡನೆ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ. ಇವರ ಕೃತಿ ಯಾವ್ದಪ್ಪ ಅಂದ್ರೆ ದ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಕರಿತೀವಿ. ದ ಪಾವರ್ಟಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಕರಿತೀವಿ. ಹಾಗಾದ್ರೆ ನಿಮ್ಮ ಒಂದು ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿ ಗಳಿದವರು ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ. ಹಾಗಾದ್ರೆ ಮತ್ತೊಂದು ಕ್ವಶನ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ, ರಾಷ್ಟ್ರೀಯ ಆದಾಯವನ್ನ ವೈಜ್ಞಾನಿಕವಾಗಿ ಎಳೆದವರು ಯಾರು? ರಾಷ್ಟ್ರೀಯ ಆದಾಯವನ್ನ ವೈಜ್ಞಾನಿಕವಾಗಿ ಎಳೆದವರು ಯಾರಪ್ಪ ಅಂದ್ರೆ ವಿ.ಕೆ.ಆರ್.ಬಿ. ರಾವ್ ಅಂತ ಕರಿತೀವಿ. ಯಾವ ರಾವ್? ವಿ.ಕೆ.ಆರ್.ಬಿ. ರಾವ್. ವಿಜಯೇಂದ್ರ ಕಸ್ತೂರಿ ರಂಗ ವರದರಾಜ್ ರಾವ್ ಅಂತ ಕರಿತೀವಿ. ಯಾವ ರಾವ್? ವಿಜಯೇಂದ್ರ ಕಸ್ತೂರಿ ರಂಗ ವರದರಾಜ್ ರಾವ್. ಎಸ್. ಹೀಗೆ ರಾಷ್ಟ್ರೀಯ ಆದಾಯದ ಇತಿಹಾಸ, ಹೀಗೆ ಇತಿಹಾಸ ನೋಡ್ತಾ ಹೋದ್ರೆ 2019 CSO ಅಳಿತಾ ಹೋಯ್ತು. ಪ್ರೆಸೆಂಟ್ ನಿಮ್ಮ ರಾಷ್ಟ್ರೀಯ ಆದಾಯವನ್ನ NSO ಅಳಿತಾ ಇದೆ. ಹೌದಾ? ರಾಷ್ಟ್ರೀಯ ಆದಾಯದ ಅಡಿಯಲ್ಲಿ ಪ್ರಮುಖ ಪರಿಕಲ್ಪನೆಗಳಂತ ನೋಡ್ತಾ ಹೋಗ್ತೀವಿ. ಯಾವಾಗ ಪ್ರಮುಖ ಪರಿಕಲ್ಪನೆಗಳು? ಜಸ್ಟ್ ಮಿನಿಟ್ ಇದೆ. ಓಕೆ, ರಾಷ್ಟ್ರೀಯ ಆದಾಯದ ಪ್ರಮುಖ ಪರಿಕಲ್ಪನೆಗಳಂತ ಇಲ್ಲಿ ಬರೀತೀವಿ ನೋಡ್ರಿ. ಎಸ್, ರಾಷ್ಟ್ರೀಯ ಆದಾಯದ ಪ್ರಮುಖ ಪರಿಕಲ್ಪನೆಗಳಂದ್ರೆ GDP, GNP, NDP, NNP, GDP, NDP, NNP, per capita income, personal disposable income, real income, nominal income. ಅಗೇನ್ GDP ಒಳಗಡೆ ಸ್ವಲ್ಪ ಡೆಪ್ತ್ ಹೋದ್ರೆ GSDP ಅಂತ ಬರುತ್ತಾ. ಹಾಗಾದ್ರೆ ಕಾಮೆಂಟ್ ಮಾಡ್ರಿ, ಕರ್ನಾಟಕದ GSDP ಅನ್ನು ಅಳೆಯುವಂತಹ ಸಂಸ್ಥೆ ಯಾವುದು? ಹೌದಾ? ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ಬಂದ್ರೆ ರಾಷ್ಟ್ರೀಯ ಆದಾಯದ GDP ಮತ್ತೆ GNP ಇತ್ಯಾದಿ ಅಳತೆಗಳು. ಅಂದ್ರೆ ಇಲ್ಲಿ GDP ಕೆಲವೊಂದು ಫಾರ್ಮುಲಾ ಬರುತ್ತಾ, GNP ಹೆಂಗ್ ಅಳಿತಾರ, GDP ಹೆಂಗ್ ಅಳಿತಾರ, ನಾನು A to Z ಹೇಳ್ಕೊಡ್ತೀನಿ. ಮತ್ತೆ ರಿಯಲ್ ವರ್ಸಸ್ ನಾಮಿನಲ್ GDP. ರಿಯಲ್ ಅಂದ್ರೆ ನೈಜ GDP, ನಾಮಿನಲ್ ಅಂದ್ರೆ ನಾಮಮಾತ್ರ GDP. ಮತ್ತೆ ಅಗೇನ್ GDP ಅಲ್ಲಿ ಪ್ರಕಾರಗಳು ಬರ್ತವೆ. GDP ಅಲ್ಲಿ 5 ಟೋಟಲ್ 5 ಟೈಪ್ಸ್ ಬರ್ತವೆ. ಹೌದಾ? ಸೊ ಇವನು ನೋಡ್ಕೋಬೇಕಾಗತ್ತೆ ನೀವು. ಮತ್ತೆ ಸ್ವಲ್ಪ ಚಾರ್ಜಿಂಗ್ ನೋಡ್ತಾ ಹೋಗೋಣಂತೆ. ಓಕೆ, ಎಸ್, ರಿಯಲ್ ವರ್ಸಸ್ ನಾಮಿನಲ್ GDP ಮಾತಾಡ್ತಿದ್ವಲ್ಲ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ರಿಯಲ್ ವರ್ಸಸ್ ನಾಮಿನಲ್ GDP, ನಾಮಮಾತ್ರ GDP, ನೈಜ GDP ಅಂತ ಕರಿತೀವಿ. ಇವುಗಳ ನಡುವೆ ವ್ಯತ್ಯಾಸ ಏನು? ಮತ್ತೆ ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡೋ ವಿಧಾನಗಳು, ವಿಧಗಳು ಬೇರೆ, ವಿಧಾನಗಳು ಬೇರೆ. ವಿಧಾನಗಳಂದ್ರೆ ಹೇಳ್ತೀನಿ ಕೇಳ್ರಿ. ಉತ್ಪನ್ನ ವಿಧಾನ. ಯಾವ ವಿಧಾನ? ಉತ್ಪನ್ನ ವಿಧಾನ. ನೆಕ್ಸ್ಟ್ ವೆಚ್ಚದ ವಿಧಾನ, ನೆಕ್ಸ್ಟ್ ಆದಾಯದ ವಿಧಾನ ಕರಿತೀವಿ. ಹಾಗೆ ಉತ್ಪನ್ನ ವಿಧಾನದಲ್ಲಿ ಅಂತಿಮ ಸರಕು ವಿಧಾನ, ಮತ್ತೆ GVA ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಗ್ರಾಸ್ ವ್ಯಾಲ್ಯೂ ಆಡೆಡ್ ಮೆಥಡ್, ಮೌಲ್ಯವರ್ಧಿತ ಸೇರ್ಪಡೆ ವಿಧಾನ ಅಂತ ಕರಿತೀವಿ ಕನ್ನಡದಲ್ಲಿ. ಹೌದಾ? ಈ ವಿಧಾನಗಳನ್ನ ನೋಡ್ಬೇಕಾಗತ್ತ, ಈ ವಿಧಾನಗಳನ್ನ ನೋಡ್ಕೋಬೇಕಾಗತ್ತೆ. ಮತ್ತೆ ರಾಷ್ಟ್ರೀಯ ಆದಾಯವನ್ನ ಅಳೆಯುವ ಪಾತ್ರ. ಎಸ್, ರಾಷ್ಟ್ರೀಯ ಆದಾಯವನ್ನ ಅಳೆಯುವಂತ ಯಾರ್ಯಾರು ಮಾಡ್ತಾರೆ? ಸೊ CSO, NSO, ಹೌದಾ? ಪ್ರಸ್ತುತ NSO ಅಳಿತಾರೆ. ನೆಕ್ಸ್ಟ್ ರಾಷ್ಟ್ರೀಯ ಆದಾಯದ ಮಾಪನದ ಮಿತಿಗಳು, ಅಂದ್ರೆ ಇತಿಮಿತಿಗಳು ಏನಿರ್ತವೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಆದಾಯದಲ್ಲಿ ಕಪ್ಪು ಹಣವನ್ನ ಸೇರಿಸೋದಿಲ್ಲ, ಹವಾಲಾ ಮನಿಯನ್ನ ಸೇರಿಸುವುದಿಲ್ಲ. ಹೌದಾ? ಡಬಲ್ ಕೌಂಟಿಂಗ್ ನ ಆಡ್ ಮಾಡೋದಿಲ್ಲ. ಸೊ ಅವುಗಳ ಇತಿಮಿತಿಗಳು ಇರ್ತವೆ. ಮತ್ತೆ ಆರ್ಥಿಕ ಚೇತನದ ಆಕಾರಗಳಂತ ಕರಿತೀವಿ. ಅಂದ್ರೆ ಈ ಶೇಪ್ ಎಕಾನಮಿ ಅಂತ ಬರುತ್ತೆ. ಶೇಪ್ ಅಂದ್ರೆ ಈಗ ಎಕಾನಮಿ ಏನ್ ಹೇಳುತ್ತಂದ್ರೆ ಕೆಲವೊಂದು ಟೈಮ್ ಕೆಳಗೆ ಬಿದ್ದಿರುತ್ತೆ, ಬಿದ್ಮೇಲೆ ಅದು ಹೆಂಗ್ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಿ ಶೇಪ್ಡ್ ಎಕಾನಮಿ ಅಂತ ಕರಿತೀವಿ. ಎಸ್, ಆಮೇಲೆ ಕೆ ಶೇಪ್ಡ್ ಎಕಾನಮಿ ಅಂತ ಕರಿತೀವಿ. ವಿ ಶೇಪ್, ಕೆ ಶೇಪ್, ಇನ್ನೊಂದು W ಬರುತ್ತೆ. ಈಗ ಫಸ್ಟ್ ಬರುತ್ತಾ, ಬೀಳುತ್ತಾ, ಏಳುತ್ತಾ, ಬೀಳುತ್ತಾ, ಏಳುತ್ತಾ, ಮತ್ತೆ ಈ ರೀತಿ ಹೇಳ್ತೀನಿ ಮುಂದೆ. ಇದು ಇಂಪಾರ್ಟೆಂಟ್, ಪ್ರೆಸೆಂಟ್ ಕ್ವಶನ್ ಕೇಳ್ಯಾರ. ಈ ರೀತಿ ಹಲವಾರು ಆಕಾರಗಳಂತ ಬರ್ತವೆ. ಆರ್ಥಿಕ ಚೇತರಿಕೆಯ ಆಕಾರಗಳಂತ ಬರ್ತವೆ. ನೋಡ್ತಾ ಹೋಗೋಣಂತೆ, ಅದನ್ನ ಹೇಳ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಚಾಪ್ಟರ್ ಹೋದ್ರೆ ಇದು ಇಂಪಾರ್ಟೆಂಟ್ ಚಾಪ್ಟರ್. ಯಾವ್ದಪ್ಪ ಅಂದ್ರೆ ಇನ್ಫ್ಲೇಷನ್ ಮತ್ತೆ ಡಿಫ್ಲೇಷನ್ ಅಂತ ಕರಿತೀವಿ. ಯಾವುದು? ಇನ್ಫ್ಲೇಷನ್ ಮತ್ತೆ ಡಿಫ್ಲೇಷನ್. ಅತಿ ಪ್ರಸರಣ, ಅನಪ್ರಸರಣ, ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ ಅಂದ್ರೆ ಏನು? ಸೊ ಇಲ್ಲಿ ಕೇಳ್ರಿ, ವಸ್ತುಗಳು ಏನದು?
ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಏರಿಕೆಯಾಗ್ತಿದ್ದು ಕೊಂಡುಕೊಳ್ಳುವ ಸಾಮರ್ಥ್ಯ ಏನಾಗೋದು ಕಡಿಮೆ. ಕೊಂಡುಕೊಳ್ಳುವ ಸಾಮರ್ಥ್ಯ ಏನಾಗೋದು ಕಡಿಮೆ ಆಗೋದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ ಇಲ್ಲ ಐತ್ ನೋಡ್ರಿ. ಹಣದುಬ್ಬರ ಆದ್ಮೇಲೆ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಇನ್ಫ್ಲೇಷನ್ ಆನ್ ದ ಬೇಸಿಸ್ ಆಫ್ ರೇಟ್ ವೈಸ್, ದರಗಳ ಆಧಾರದ ಮೇಲೆ ಹಣದುಬ್ಬರ ವಿಧಗಳು. ದರಗಳ ಆಧಾರದ ಮೇಲೆ ಹಣದುಬ್ಬರ ವಿಧಗಳಂದ್ರೆ ನಿಮ್ಗೆ 4 ಟೈಪ್ಸ್ ಬರ್ತವೆ. ದರದ ಆಧಾರದ ಮೇಲೆ. ಒಂದು ತೆವಳುವ ಕ್ರೀಪಿಂಗ್ ಇನ್ಫ್ಲೇಷನ್, ಇನ್ನೊಂದು ನಡೆಯುವ ವಾಕಿಂಗ್ ಇನ್ಫ್ಲೇಷನ್, ಇನ್ನೊಂದು ಓಡುವ ರನ್ನಿಂಗ್ ಇನ್ಫ್ಲೇಷನ್, ಇನ್ನೊಂದು ನಾಗಾಲೂಟದ ಹಣದುಬ್ಬರ ಹೈಪರ್ ಇನ್ಫ್ಲೇಷನ್ ಅಥವಾ ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಇನ್ಫ್ಲೇಷನ್ ಕಾಸಸ್ ವೈಸ್. ಕಾಸಸ್ ವೈಸ್ ಅಂದ್ರೆ 2 ರೀತಿ ಬರ್ತವೆ. ಒಂದು ವೆಚ್ಚದ ವಿಧಾನ, ವೆಚ್ಚ ತಳ್ಳಿಕೆ ಹಣದುಬ್ಬರ, ವೆಚ್ಚದ ವಿಧಾನ ಅಲ್ಲ ವೆಚ್ಚ ತಳ್ಳಿಕೆ ಹಣದುಬ್ಬರ. ಮತ್ತೊಂದು ಬೇಡಿಕೆ ಸೆಳೆತ ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಕಾಸ್ಟ್ ಪುಷ್, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಸಸ್ ಆಫ್ ಇನ್ಫ್ಲೇಷನ್ ಅಂತ ಕರಿತೀವಿ. ಕಾಸಸ್ ಆಫ್ ಇನ್ಫ್ಲೇಷನ್ ಅಂದ್ರೆ ಇನ್ಫ್ಲೇಷನ್ಗೆ ಕಾರಣಗಳು ಏನೇನ್ ಬರ್ತವೆ, ಕಾರಣಗಳು ಏನೇನ್ ಬರ್ತಾವ ಅಂತ ನೋಡ್ತಾ ಹೋಗೋಣ. ಎಫೆಕ್ಟ್ಸ್ ಅಂಡ್ ಇಂಪ್ಯಾಕ್ಟ್ಸ್ ಆಫ್ ಇನ್ಫ್ಲೇಷನ್ ಅಂತ ಕರಿತೀವಿ. ಎಫೆಕ್ಟ್ಸ್ ಅಂದ್ರೆ ಪರಿಣಾಮಗಳು. ಯಾವುಗಳು? ಪರಿಣಾಮಗಳು ಅಂತ ಕರಿತೀವಿ. ಪರಿಣಾಮಗಳು ಅಂದ್ರೆ ಹಣದುಬ್ಬರದಿಂದ ಏನೇನ್ ಪರಿಣಾಮ ಆಗುತ್ತಾ. ಒಂದು ರಫ್ತು ಮೇಲೆ ಏನ ಪರಿಣಾಮ ಆಗುತ್ತಾ, ಆಮದುಗಳ ಮೇಲೆ ಏನ್ ಪರಿಣಾಮ ಆಗುತ್ತಾ, ಮತ್ತೆ ಯಾವುದು ಇದು ಸಾಲಗಾರರಿಗೆ ಮತ್ತೆ ಸಾಲಿಗರಿಗೆ, ಬಾಂಡುದಾರರಿಗೆ ಮತ್ತೆ ಬಾಂಡ್ ಪಡೆದವನಿಗೆ ಬಾಂಡ್ ಕೊಟ್ಟವನಿಗೆ ಯಾವ ರೀತಿ ಲಾಭ ಆಗುತ್ತೆ, ಇವೆಲ್ಲ ನೋಡ್ತಾ ಹೋಗೋಣ. ಸೊ ಮೆಸರ್ಸ್ ಟು ಚೆಕ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದ್ರೆ ಹಣದುಬ್ಬರ ಮಾಪನ. ಮೆಸರ್ಸ್ ಯಾವ ರೀತಿ ಮಾಪನ ಮಾಡ್ತೀವಿ? ಒಂದು ಹೋಲ್ಸೇಲ್ ಇಲ್ಲಿ ನೋಡಿ, ಗ್ರಾಹಕ ಬೆಲೆ ಸೂಚ್ಯಾಂಕ. ಗ್ರಾಹಕ ಬೆಲೆ ಸೂಚ್ಯಾಂಕ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಇನ್ನೊಂದು ಸಗಟು ಬೆಲೆ ಸೂಚ್ಯಾಂಕ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಇನ್ನೊಂದು ಬರುತ್ತಾ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ, PPI. ಇದು ಇಂಪಾರ್ಟೆಂಟ್. ಇತ್ತೀಚೆಗೆ ಏನ್ ಮಾಡ್ರಪ್ಪ ಅಂದ್ರೆ ಈ PPI ಮತ್ತೆ WPI ಕರೆಂಟ್ ಅಫೇರ್, PPI ಮತ್ತೆ WPI ನ ಬೇಸ್ ಇಯರ್, ಯಾವ ಇಯರ್? ಬೇಸ್ ಇಯರ್. ಈ ಬೇಸ್ ಇಯರ್ ನ ಚೇಂಜ್ ಮಾಡಕೊಂಡಾರ. ಮತ್ತೆ ಆ ಸಮಿತಿ ಯಾವುದು? ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗೋ ಸಾಧ್ಯತೆ ಇದೆ. ಹೆಂಗ್ ಓದ್ಬೇಕು ಅರ್ಥ ಆಯ್ತಾ? ಮತ್ತೆ ನೆಕ್ಸ್ಟ್ ಹಣದುಬ್ಬರದ ನಿಯಂತ್ರಣ ಕ್ರಮಗಳಂತ ಐತಿ. ಇಲ್ಲಿ ಫಿಸಿಕಲ್ ಮೆಜರ್ಸ್ ಅಂತ ಇದೆ. ಫಿಸಿಕಲ್ ಪಾಲಿಸಿ ಮೂಲಕ ಏನ್ ಮಾಡ್ತಾರೆ, ಇದನ್ನ ಕಂಟ್ರೋಲ್ ಮಾಡ್ತಾರೆ. ನೆಕ್ಸ್ಟ್ ಮಾನಿಟರಿ ಮೆಜರ್ಸ್ ಅಂತ ಕರಿತೀವಿ. ಮಾನಿಟರಿ ಮೆಜರ್ಸ್ ಅಂದ್ರೆ ಮಾನಿಟರಿ ಪಾಲಿಸಿ ಇಶ್ಯೂ ಮಾಡ್ತಾರೆ. ಲೈಕ್ RBI ಇಶ್ಯೂ ಮಾಡುತ್ತಾ, ಇದು ಕೇಂದ್ರ ಸರ್ಕಾರ ಅಥವಾ ಫಿನಾನ್ಸ್ ಮಿನಿಸ್ಟ್ರಿ, ಹಣಕಾಸು ಸಚಿವಾಲಯ ಮಾಡುತ್ತಾ ಫಿಸಿಕಲ್ ಪಾಲಿಸಿನ ಮೇಂಟೈನ್ ಮಾಡುತ್ತಾ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಮೆಜರ್ಸ್ ಅಂತ ಕರಿತೀವಿ. ಈ ಮೆಜರ್ಸ್ ಹೆಂಗ, ಸಮ್ ಇನ್ಫ್ಲೇಷನ್ ಕಾನ್ಸೆಪ್ಟ್ಸ್ ರಿಲೇಟೆಡ್, ಅಂದ್ರೆ ಇನ್ಫ್ಲೇಷನ್ ಗೆ ರಿಲೇಟೆಡ್ ಆಗಿ ಕೆಲವೊಂದು ಕಾನ್ಸೆಪ್ಟ್ಸ್ ಬರ್ತವೆ. ಲೈಕ್ ಡಿಸ್ಇನ್ಫ್ಲೇಷನ್. ಇನ್ನೊಂದು ಸ್ಟ್ಯಾಗ್ಫ್ಲೇಷನ್. ಯಾವುದು? ಸ್ಟ್ಯಾಗ್ಫ್ಲೇಷನ್. ಇನ್ನೊಂದು ಬರುತ್ತೆ ಸ್ಟ್ಯಾಗ್ನೇಷನ್ ಅಂತ ಹೇಳಿ, ಸ್ಟ್ಯಾಗ್ನೇಷನ್. ಇನ್ನೊಂದು GDP ಡಿಫ್ಲೇಟರ್ ಅಂತ ಬರುತ್ತೆ, GDP ಡಿಫ್ಲೇಟರ್. ಇದು GDP ಡಿಫ್ಲೇಟರ್ ನಾವೇನ್ ಮಾಡಬಹುದು, ಹಣದುಬ್ಬರವನ್ನ ಮೆಜರ್ ಮಾಡ್ಲಿಕ್ಕೆ ಬಳಸಬಹುದು. ಬಟ್ ಎಕ್ಸಾಕ್ಟ್ ಆಗಿ ಇದು ಸಿಕ್ಕರು GDP ಡಿಫ್ಲೇಟರ್ ಸಿಕ್ಕರೇನು, ಬಟ್ ನಾವು ಬಳಸೋದು ಯಾವ್ದಪ್ಪ ಅಂದ್ರೆ CPI ನೇ ಬಳಸ್ತೀವಿ. ಯಾಕೆ ಬಳಸ್ತೀವಿ ಅದನ್ನ, ಯಾಕೆ ಇದನ್ನ ಬಳಸಲ್ಲ, ಇದಕ್ಕಿಂತ ಅಕ್ಯುರೇಟ್ ಆಗಿ ನಮಗೆ ಇದು ಕೊಟ್ಟರು ಯಾಕೆ ಇದನ್ನ ಬಳಸೋದಿಲ್ಲ ನೋಡೋಣ. ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಪಾಠದಲ್ಲಿ ನೋಡೋಣ. ನೆಕ್ಸ್ಟ್ ಚಾಪ್ಟರ್, ಇದನ್ನು ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. ಯಾವುದಪ್ಪ ಅಂದ್ರೆ ನಿಮ್ಮ ಒಂದು RBI ಇಲ್ಲದೆ ಕ್ವಶನ್ ಪೇಪರ್ ಬರಲ್ಲ. RBI ಇಲ್ಲದೆ ಕ್ವಶನ್ ಪೇಪರ್ ಅಂತೂ ಬರಲ್ಲ, ನೆನ್ಪಿಟ್ಕೊಡ್ರಿ. ಪೆನ್ ಚೇಂಜ್ ಮಾಡ್ತೀನಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಹಣಕಾಸು ವಲಯದ ಸುಧಾರಣೆಗಳಂತ ಕರಿತೀವಿ RBI. ಯಾವ RBI ಸಬ್ಸಿಡರಿ RBI. ಅಂದ್ರೆ ಫಸ್ಟ್ RBI ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ, ಅಂದ್ರೆ ಟೋಟಲ್ RBI ಬಗ್ಗೆ ನೋಡ್ಬೇಕಾಗತ್ತ ನಾವು. RBI ಯಾವಾಗ ಸ್ಥಾಪನೆ ಆಗತ್ತಾ, ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗತ್ತಾ, ಸ್ಥಾಪನೆ ಆದಾಗಿದ್ದ ಕೇಂದ್ರ ಕಚೇರಿ ಎಷ್ಟು, ಅದರದ್ದು ಮೂಲ ಬಂಡವಾಳ ಎಷ್ಟು, ಗವರ್ನರ್ಸ್ ಯಾರ್ಯಾರು ಬರ್ತಾರೆ, ಗವರ್ನರ್ಸ್ ಹೌದಾ, RBI ಗವರ್ನರ್ ಯಾರ್ಯಾರು, ಪ್ರೆಸೆಂಟ್ ಗವರ್ನರ್ ಯಾರು, ಗವರ್ನರ್ ಯಾರು ಅಪಾಯಿಂಟ್ ಮಾಡ್ತಾರೆ, ಅವರ ಅಧಿಕಾರ ಅವಧಿ ಏನು, A to Z ನೋಡ್ತಾನೆ, A to Z ನೋಡೋಣ ಅಂತ ಹೌದಾ. ಮತ್ತೆ ನಿಮ್ಮ ಒಂದು RBI ಫಂಕ್ಷನ್ಸ್ ಆಫ್ RBI ಅಂತ ಕರಿತೀವಿ. RBI ನ ಕಾರ್ಯಗಳು, ಇದು ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕ್ವಶನ್ ಕೇಳ್ತಾನೆ. ಅಲ್ಲಿ ಆ ಕಾರ್ಯಗಳಲ್ಲಿ ಟೋಟಲ್ 3 ಟೈಪ್ಸ್ ಬರ್ತವೆ. ಎಷ್ಟು? 3 ಟೈಪ್ಸ್ ಫಂಕ್ಷನ್ಸ್ ಆಫ್ RBI ನೋಡೋದಾದ್ರೆ ಹೌದಾ. ಯಾವ್ಯಾವ? ಒಂದು ಸಾಂಪ್ರದಾಯಿಕ ಕಾರ್ಯಗಳು, ಮತ್ತೆ ಅಭಿವೃದ್ಧಿ ಕಾರ್ಯಗಳು, ಇನ್ನೊಂದು ಇತರೆ ಕಾರ್ಯಗಳಂತ ಬರ್ತವೆ. ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಸಾಂಪ್ರದಾಯಿಕ ಕಾರ್ಯಗಳು. ಹಾಗೇನ್ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಏನೇನ್ ಬರ್ತವೆ, ನೋಟುಗಳನ್ನ ಪ್ರಿಂಟ್ ಮಾಡೋದು, ಚಲಾವಣೆ ಮಾಡೋದು, ಬ್ಯಾಂಕುಗಳ ಬ್ಯಾಂಕು, ಸರ್ಕಾರದ ಬ್ಯಾಂಕು, ಕಟ್ಟಕಡೆಯ ಸಾಲದಾತ, ಅಂತಿಮ ಋಣದಾತ, ಹೀಗೆ ಹಣದ ಪೇಟೆಯ ನೇತರ, ಹೀಗೆ ಹಲವಾರು ಬರ್ತಾ ಹೋಗ್ತವೆ. ವಿದೇಶಿ ವಿನಿಮಯ ಪಾಲಕ,
ಈ ಈ ರೀತಿ ಹಲವಾರು ಬರ್ತಾ ಹೋಗ್ತಾವ ಅಂತ ನೋಡ್ತಾ ಹೋಗೋಣ. ಮತ್ತೆ ಸರ್ಪ್ಲಸ್ ಟ್ರಾನ್ಸ್ಫರ್ ಆಫ್ RBI ಅಂತ ಕರಿತೀವಿ. ಅಂದ್ರೆ ಈ RBI ಏನ್ ಮಾಡುತ್ತಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಡುತ್ತೆ. ಈ ವಾಣಿಜ್ಯ ಬ್ಯಾಂಕ್ಗಳು ಸಾಲ ಫ್ರೀ ಕೊಡಲ್ಲ, ಪುಕ್ಸಟಿ ಕೊಡಲ್ಲ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪುಕ್ಸಟಿ ಕೊಡಲ್ಲ. ಅವ್ರು ಪುಕ್ಸಟಿ ಕೊಡಲ್ಲ, ಹ್ಯಾಂಗ್ ಕೊಡುತ್ತಾ? ಇಂಟ್ರೆಸ್ಟ್ ರೇಟ್ ಆಗತ್ತ. ಈ ಇಂಟ್ರೆಸ್ಟ್ ರೇಟ್ RBI ಗೆ ಲಾಭ, ಅದೊಂದು ಲಾಭ. ಹಾಗೆ RBI ನೋಟ್ಗಳು ಪ್ರಿಂಟ್ ಮಾಡುತ್ತಾ, ಅಲ್ಲಿಂದನೂ ಲಾಭ ಬರುತ್ತೆ. ಗವರ್ಮೆಂಟ್ ಸೆಕ್ಯೂರಿಟೀಸ್ ಪ್ರಿಂಟ್ ಮಾಡುತ್ತಾ, ಅಲ್ಲಿಂದನೂ ಲಾಭ ಬರುತ್ತೆ. ಈ ಲಾಭ RBI ಕಡೆನೇ ಇರುತ್ತಾ, RBI ಯೂಸ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಸಾಲ ಕೊಡಲ್ಲ ಗ್ರಾಹಕರಿಗೆ, ಹೌದಾ? ಸೊ ಈ ಕಮರ್ಷಿಯಲ್ ಬ್ಯಾಂಕ್ಸ್ ಮಾತ್ರ ಸಾಲ ಕೊಡುತ್ತಾ, ಅದರಿಂದ ಬಡ್ಡಿ ತಗೊಳುತ್ತಾ, ಪ್ರಾಫಿಟ್ ಬರುತ್ತೆ. ಈ ಪ್ರಾಫಿಟ್ ನ ಇದನ್ನ ಹೆಚ್ಚುವರಿ ಹಣ ಅಂತ ಕರಿತೀವಿ, ಸರ್ಪ್ಲಸ್ ಮನಿ. ಈ ಸರ್ಪ್ಲಸ್ ಮನಿನ ಯಾರು ಟ್ರಾನ್ಸ್ಫರ್ ಮಾಡ್ಕೋತಾರೆ ಅಂದ್ರೆ ಅಗೇನ್ ಗವರ್ಮೆಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳುತ್ತೆ. RBI ಕೆಲವೊಂದು ಸೆಕ್ಷನ್ಸ್ ಬರ್ತಾವ, ಆ ಸೆಕ್ಷನ್ಸ್ ಪ್ರಕಾರ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಟ್ರಾನ್ಸ್ಫರ್ ಮಾಡ್ಕೋತಾರೆ. ಕೆಲವೊಂದು ಕಮಿಟಿ ಮಾಡ್ತಾರೆ, ಕಮಿಟಿ ರಚನೆ ಮಾಡ್ತಾರೆ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ಬೇಕಾ ಬೇಡ ಅಂತ ಹೇಳಿ. ಆ ಕಮಿಟಿ ಶಿಫಾರಸಿನ ಮೇರೆಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು, ಏನ್ ಟ್ರಾನ್ಸ್ಫರ್ ಮಾಡಬೇಕು, ಯಾವ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಆ ಡಿಸೈಡ್ ಬೇಸಿಸ್ ಮೇಲೆ ಏನಾಗುತ್ತಪ್ಪ ಅಂದ್ರೆ ನಿಮಗ ಸರ್ಪ್ಲಸ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿಗೆ? ಕೇಂದ್ರ ಸರ್ಕಾರ. ಎಸ್. ನೆಕ್ಸ್ಟ್ RBI ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಅಂದ್ರೆ RBI ಯಾವ ರೀತಿ ಇನ್ಕಮ್ ಬರುತ್ತಾ, RBI ಏನೇನ್ ಎಕ್ಸ್ಪೆಂಡಿಚರ್ ಮಾಡುತ್ತಾ, ಎಲ್ಲ ನೋಡ್ತಾ ಹೋಗೋಣ. ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಇಂಟಿಗ್ರೇಟೆಡ್ ಓಂಬುಡ್ಸ್ಮನ್ ಸ್ಕೀಮ್, ವೆರಿ ಇಂಪಾರ್ಟೆಂಟ್. ಇದು UPSC ಕೇಳಿದ. ಓಂಬುಡ್ಸ್ಮನ್ ಸ್ಕೀಮ್ ಏನ್? ಓಂಬುಡ್ಸ್ಮನ್ ಸ್ಕೀಮ್ ಅಂದ್ರೆ ಸಿಂಪಲ್ ಥಿಂಗ್, ಏನಿಲ್ಲ. ನೀವು ಏನಾದ್ರೂ ಪ್ರಾಬ್ಲಮ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಹೋಗಿರ್ತಾರೆ, ಫಾರ್ ಎಕ್ಸಾಂಪಲ್ ನಿಮ್ದೇನ ಅಮೌಂಟ್ ಲಾಸ್ ಆಗಿರುತ್ತಾ, ಎಲ್ಲಾದ್ರೂ ರಾಂಗ್ ಕಳಿಸಿರ್ತಾರೆ, ಇಲ್ಲ ನಿಮ್ದೇನ ಹ್ಯಾಕಿಂಗ್ ಮಾಡಿರ್ತಾರೆ. ಸೊ ಕಂಪ್ಲೇಂಟ್ ಕೊಡೋ ಟೈಮ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನೀವು ಹೋಗಿ ಬ್ಯಾಂಕ್ ಕಂಪ್ಲೇಂಟ್ ಕೊಡ್ತೀರಾ, ಬ್ಯಾಂಕ್ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲಪ್ಪ ಅಂದ್ರೆ ಈ ಒಂದು ಓಂಬುಡ್ಸ್ಮನ್ ಸ್ಕೀಮ್ ಅಲ್ಲಿ ನೀವ್ ಏನ್ ಮಾಡಬಹುದು, ಆ ಬ್ಯಾಂಕ್ ಮೇಲೆ ಕಂಪ್ಲೇಂಟ್ ಕೊಡಬಹುದು. ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಗುತ್ತೆ, ಅವ್ರು ಸಾಲ್ವ್ ಮಾಡ್ತಾರೆ. ಯಾರು? RBI ನವರು. ಅದಕ್ಕಾಗಿ ಒಂದು ಸ್ಕೀಮ್ ಜಾರಿ ತಂದದ್ದು ಯಾವ್ದಪ್ಪ ಅಂದ್ರೆ ಓಂಬುಡ್ಸ್ಮನ್ ಸ್ಕೀಮ್. ನೆಕ್ಸ್ಟ್ ಲಯಬಿಲಿಟೀಸ್ ಆಫ್ ಎ ಬ್ಯಾಂಕ್ ಅಂತ ಐತೆ, ಲಯಬಿಲಿಟೀಸ್, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬರ್ತದೆ ಅದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಮಾನಿಟರಿ ಪಾಲಿಸಿ ಇನ್ ಇಂಡಿಯಾ, ವೆರಿ ಇಂಪಾರ್ಟೆಂಟ್. ಮಾನಿಟರಿ ಪಾಲಿಸಿನ ಭಾರತದಲ್ಲಿ ಬಿಡುಗಡೆ ಮಾಡೋದು ಯಾರಪ್ಪ ಅಂದ್ರೆ RBI. ಇದನ್ನ ದ್ವೈಮಾಸಿಕ ನೀತಿ ಅಂತ ಕರಿತೀವಿ, ಹೌದಾ? ಸೊ ಮಾನಿಟರಿ ಪಾಲಿಸಿನ ಏನ್ ಮಾಡ್ತಾರಪ್ಪ ಅಂದ್ರೆ ಟು ಫೈಟ್ ಇನ್ಫ್ಲೇಷನ್, ಟು ಕಂಟ್ರೋಲ್ ಇನ್ಫ್ಲೇಷನ್, ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕಾಗಿ ಏನ್ ಮಾಡ್ತಾರ, ಮಾನಿಟರಿ ಪಾಲಿಸಿನ ಬಿಡುಗಡೆ ಮಾಡುತ್ತೆ ಯಾರು? RBI. ಟೂಲ್ಸ್ ಬರ್ತಾವೆ ಕೆಲವೊಂದು, ಟೂಲ್ಸ್ ಲೈಕ್ ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್. ಇದು ಐತ್ ನೋಡ್ರಿ, ಕ್ವಾಂಟಿಟೇಟಿವ್ ಟೂಲ್ಸ್, ಕ್ವಾಲಿಟೇಟಿವ್ ಟೂಲ್ಸ್ ಅಂತ ಹೇಳಿ, ಹೌದಾ? ಇವು ಇಂಪಾರ್ಟೆಂಟ್ ಆಗುತ್ತಾ. ಟೂಲ್ಸ್ ಅಲ್ಲಿ ನೋಡೋದಾದ್ರೆ ರೆಪೋ ರೇಟ್ ಅಂತ ಬರುತ್ತಾ, ರಿವರ್ಸ್ ರೆಪೋ ರೇಟ್ ಅಂತ ಬರುತ್ತಾ, ಇದರಲ್ಲಿ ಫಿಕ್ಸ್ಡ್ ರೆಪೋ ಅಂತ ಬರುತ್ತಾ, ಇದರಲ್ಲಿ ಫಿಕ್ಸ್ಡ್ ರಿವರ್ಸ್ ರೆಪೋ ರೇಟ್, ಫ್ಲಕ್ಚುಯೇಟಿಂಗ್ ರಿವರ್ಸ್ ರೆಪೋ ರೇಟ್ ಅಂತ ಬರುತ್ತಾ. ಎಸ್. ನೆಕ್ಸ್ಟ್ ಈ ರಿವರ್ಸ್ ರೆಪೋ ರೇಟ್ ಬದಲಾಗಿ ಏನ್ ಮಾಡ್ರಪ್ಪ ಅಂದ್ರೆ ಇತ್ತೀಚೆಗೆ SDF ಅನ್ನ ಜಾರಿ ತಂದ. ಈ ರಿವರ್ಸ್ ರೆಪೋ ರೇಟ್ ಎಲ್ಲ ಅಗೇನ್ ಫ್ಲಕ್ಚುಯೇಟಿಂಗ್ ರಿವರ್ಸ್ ರೆಪೋ ರೇಟ್ ಐತಲ್ಲ, ಅದ್ರ ಬದಲಿಗೆ SDF ಅಂತ ಜಾರಿ ತಂತಾರೆ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, CRR, SLR, MSF, ಹೌದಾ? ಮತ್ತೆ ಬ್ಯಾಂಕ್ ರೇಟ್, ಮತ್ತೆ ಬೇಸ್ ರೇಟ್ ಆದ್ಮೇಲೆ BPLR ಆದ್ಮೇಲೆ MCLR, ಹೀಗೆ ಹಲವಾರು ಬರ್ತಾ ಹೋಗ್ತವೆ. ಡಿಸ್ಕಸ್ ಮಾಡೋಣಂತೆ. ಈ ಟೂಲ್ಸ್ ಏನು, ಈ ಟೂಲ್ಸ್ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ. ನಿಮಗ ರೆಪೋ ರೇಟ್ ಅನ್ನ ಫಿಕ್ಸ್ ಮಾಡೋರು ಯಾರಾಗೆ, ರೆಪೋ ರೇಟ್ ನ ಫಿಕ್ಸ್ ಮಾಡೋರು ಯಾರು, ಈ ರೀತಿ ಹಲವಾರು ಕ್ವಶನ್ ಗಳಿದಾವೆ. ಇಲ್ಲಿ ನೋಡ್ರಿ, ಮಾನಿಟರಿ ಪಾಲಿಸಿ ಕಮಿಟಿ. ಯಾವುದು? ಮಾನಿಟರಿ ಪಾಲಿಸಿ ಕಮಿಟಿ. ಇದು ವೆರಿ ಇಂಪಾರ್ಟೆಂಟ್. ಕಮಿಟಿಯಲ್ಲಿ ಟೋಟಲ್ 6 ಮೆಂಬರ್ಸ್ ಇರ್ತಾರೆ. ಈ ಕಮಿಟಿ ರಚನೆ ಮಾಡಿದ್ದು ಯಾಕೆ, ಇದ್ರ ಪರ್ಪಸ್ ಏನು, ಇದು ಏನ್ ಮಾಡುತ್ತೆ ಕೆಲಸ, ಎಲ್ಲ ನೋಡೋಣ, ಹೌದಾ? ಮೇಜರ್ ಆಕ್ಟ್ಸ್ ಅಡ್ಮಿನಿಸ್ಟ್ರೇಟೆಡ್ ಬೈ RBI ಪ್ರಕಾರ ಕೆಲವೊಂದು ಆಕ್ಟ್ಸ್ ಬರ್ತದೆ. ಈಗ 1934 RBI ಆಕ್ಟ್ ಅಂತ ಬರುತ್ತಾ. ಈ RBI ಆಕ್ಟ್ ಪ್ರಕಾರ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲೂ ಎಲ್ಲಾ ಬ್ಯಾಂಕ್ ಗಳನ್ನ ನಿಯಂತ್ರಣ ಮಾಡ್ತಾರೆ. ಇನ್ನೊಂದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂತ ಬರುತ್ತಾ. ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮಾಡ್ತಾ ಹೋಗ್ತದ ಯಾವುದು? RBI. ಯಾರು? RBI, ಹೌದಾ? ಅದಕ್ಕೆ ನಾವ್ ಏನಂತ ಕರಿತೀವಿ? RBI ನ ಬ್ಯಾಂಕ್ಗಳ ಬ್ಯಾಂಕು, ಸರ್ಕಾರದ ಬ್ಯಾಂಕು, ಕಟ್ಟ ಕಡೆಯ ಸಾಲದಾತ, ಅಂತಿಮ ಋಣದಾತ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ಮತ್ತೊಂದು ಚಾಪ್ಟರ್, ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಇನ್ ಇಂಡಿಯಾ. ಬ್ಯಾಂಕಿಂಗ್ ಸೆಕ್ಟರ್, ಸಾರಿ ಜಸ್ಟ್ ಇಲ್ಲಿ ಇನ್ನೊಂದು ಮಾಡ್ತೋದು ನೋಡಿ, ಅದೇ ಹಣದ ಪೂರೈಕೆ. ಯಾವ ಪೂರೈಕೆ? ಹಣದ ಪೂರೈಕೆ, ಮನಿ ಸಪ್ಲೈ ಅಂತ ಕರಿತೀವಿ. ಯಾವ ಸಪ್ಲೈ? ಮನಿ ಸಪ್ಲೈ. ಇದು ಇಂಪಾರ್ಟೆಂಟ್. ಎಕ್ಸಾಮ್ಗೆ, ಗ್ರೂಪ್ ಸಿ ಎಕ್ಸಾಮ್ಗೆ, KS ಗೆ ಎಲ್ಲದಕ್ಕೂ ಕೇಳಿಬಿಟ್ಟಾರೆ. ಯಾವ? M0 ಅಂತ ಬರುತ್ತಾ, M1 ಅಂತ ಬರುತ್ತಾ, M2 ಅಂತ ಬರುತ್ತಾ, M3 ಅಂತ ಬರುತ್ತಾ, M4 ಅಂತ ಬರುತ್ತಾ. ಇದರಲ್ಲಿ ಯಾವ್ದು ಬ್ರಾಡ್ ಮನಿ ಆಗಿದೆ, ನ್ಯಾರೋ ಮನಿ ಆಗಿದೆ, ರಿಸರ್ವ್ ಮನಿ ಆಗಿದೆ, ಇಂಟರ್ಮೀಡಿಯೇಟ್ ಮನಿ ಆಗಿದೆ. M1 ಏನನ್ನು ಒಳಗೊಂಡಿದೆ, M2 ಏನನ್ನು ಒಳಗೊಂಡಿದೆ, M3 ಏನನ್ನು ಒಳಗೊಂಡಿದೆ. KS ಅಂತೂ ಕೇಳಿಬಿಟ್ಟಿದ್ದಾನೆ, ರೀಸೆಂಟ್ KS ಅಲ್ಲಿ ಕೇಳಿದಾನೆ, ಮುಂದೆ ಗ್ರೂಪ್ ಸಿ ಅಲ್ಲೂ ಕೇಳಿದಾನೆ, ರೀಸೆಂಟ್ ಗ್ರೂಪ್ ಸಿ ಎಲ್ಲದಕ್ಕೂ ಕೇಳಿಬಿಟ್ಟಿದ್ದಾನೆ. ಯಾವುದು? ಹಣದ ಪೂರೈಕೆ, ಮನಿ ಸಪ್ಲೈ. ನೆಕ್ಸ್ಟ್ ಕಾರ್ಯಗತವಲ್ಲದ ಸ್ವತ್ತುಗಳು, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ಮುಂದೆ ಬ್ಯಾಂಕಿಂಗ್ ಅಲ್ಲೂ ಇದೆ ನಾನ್ ಪರ್ಫಾರ್ಮಿಂಗ್ ಅಸೆಟ್, ನೋಡ್ತಾ ಹೋಗೋಣಂತೆ. ಬ್ಯಾಂಕಿಂಗ್ ವಲಯದ ಸುಧಾರಣಾ ಸಮಿತಿಗಳು ಅಂದ್ರೆ ಬರ್ತವೆ ನರಸಿಂಹನ್ ಸಮಿತಿ ಅಂತ ಹೇಳಿ, ಹೌದಾ? ಈ ನರಸಿಂಹನ್ ಸಮಿತಿ ಮತ್ತೆ ಕೆಲವೊಂದು ಸಮಿತಿಗಳು ಬರ್ತವೆ.
ನರಸಿಂಹನ್ 1, ನರಸಿಂಹನ್ 2, ಹೌದಾ? ಈಗ ಹಲವಾರು ಕೆಲವೊಂದು ಸಮಿತಿಗಳು ಬರ್ತವೆ, ಆ ಸಮಿತಿಗಳು ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತವೆ. ಆ ಸಮಿತಿಗಳನ್ನು ಕೂಡ ನಾವು ಏನ್ ಮಾಡೋಣಪ್ಪ ಅಂದ್ರೆ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಅನನೀಕರಣ. ಅನನೀಕರಣ ಅಂದ್ರೆ ಇಂಗ್ಲಿಷ್ ಅಲ್ಲಿ ಡಿಮಾನಿಟೈಸೇಷನ್ ಅಂತ ಕರಿತೀವಿ. ಡಿಮಾನಿಟೈಸೇಷನ್. ಭಾರತದಲ್ಲಿ ಇದುವರೆಗೆ ಎಷ್ಟು ಬಾರಿ ಡಿಮಾನಿಟೈಸೇಷನ್ ಆಯ್ತಪ್ಪ ಅಂದ್ರೆ 3rd ಟೈಮ್, ಹೌದಾ ಸರ್? ಹಾಗಾದ್ರೆ 2000 ರೂಪಾಯಿ ನೋಟ್ ಆಯ್ತಲ್ರಿ ಸರ್ ರೀಸೆಂಟ್ ಆಗಿದ್ರೆ, ಅದು ಡಿಮಾನಿಟೈಸೇಷನ್ ಅಲ್ಲ, ಅದು ಕ್ಲೀನ್ ನೋಟ್ ಪಾಲಿಸಿ ಮುಖಾಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಇದು ಮಾಡ್ಕೊಂಡು ಹೋಗ್ತಾರೆ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ಹೋಗೋಣಂತೆ. ಬ್ಯಾಂಕಿಂಗ್ ಸೆಕ್ಟರ್ ಇನ್ ಇಂಡಿಯಾ. ಬ್ಯಾಂಕಿಂಗ್ ಸೆಕ್ಟರ್ ಇನ್ ಇಂಡಿಯಾ. ಎಸ್, ಇಲ್ಲಿ ಕೇಳ್ರಿ. ಸೊ ವಾಟ್ ಇಸ್ ಬ್ಯಾಂಕ್? ಹಾಗಾದ್ರೆ ಭಾರತಕ್ಕೆ ಬ್ಯಾಂಕ್ ವ್ಯವಸ್ಥೆಯನ್ನ ಪರಿಚಯ ಮಾಡಿದ್ರೆ ಯಾರು? ನಿಮ್ ಬ್ರಿಟಿಷ್, ಹೌದಾ? ಹಾಗಾದ್ರೆ ಅವ್ರು ಏನ್ ಕರೀತಾ ಇದ್ರು? ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಸ್ಥಾಪನೆಯಾದ ಬ್ಯಾಂಕ್ ಯಾವುದು? ಹೌದಾ? ಮತ್ತೆ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಕಮರ್ಷಿಯಲ್ ಬ್ಯಾಂಕ್ ಯಾವುದು? ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್. ಭಾರತೀಯರಿಂದಲೇ ಸ್ಥಾಪನೆಯಾದಂತಹ ಬ್ಯಾಂಕ್ ಯಾವುದು? ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು? ಕರ್ನಾಟಕ ಪ್ರಸ್ತುತ ಅತಿ ದೊಡ್ಡ ಬ್ಯಾಂಕ್ ಯಾವುದು? ಹೀಗೆ ಹಲವಾರು ಬ್ಯಾಂಕ್ಗಳ ಬಗ್ಗೆ ನೋಡ್ತಾ ಹೋಗೋಣಂತೆ. ಸ್ಟ್ರಕ್ಚರ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ. ಸ್ಟ್ರಕ್ಚರ್ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ನೋಡ್ತಾ ಹೋಗೋಣಂತೆ. ಮತ್ತೆ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಸಿರೀಸ್ ಇವ್ನು ನೋಡ್ತಾ ಹೋಗೋಣಂತೆ. ಸೊ ಅದರಲ್ಲೂ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI. ವೆರಿ ವೆರಿ ಇಂಪಾರ್ಟೆಂಟ್. ಈ ಬ್ಯಾಂಕ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಭಾರತದಲ್ಲಿ ಪ್ರಸ್ತುತವಾಗಿ ಅತಿ ದೊಡ್ಡ ಸಾರ್ವಜನಿಕ ರಂಗದ ಅತಿ ದೊಡ್ಡ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ SBI ಅಂತ ಕರಿತೀವಿ. ಯಾವುದು? SBI. ಹಾಗಾದ್ರೆ SBI ನ ಹಿಂದಿನ ಹೆಸರೇನು? ಇಂಪೀರಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಯಾವ ಬ್ಯಾಂಕು? ಇಂಪೀರಿಯಲ್ ಬ್ಯಾಂಕ್. ಹಾಗಾದ್ರೆ ಈ ಇಂಪೀರಿಯಲ್ ಬ್ಯಾಂಕ್ ಯಾವ ಬ್ಯಾಂಕ್ ಗಳ ಜೋಡಿ ಮರ್ಜ್ ಆಯ್ತು ಅಂದ್ರೆ ಯಾವ ಬ್ಯಾಂಕ್ ಗಳು ಮರ್ಜ್ ಆಗ್ಬಿಟ್ಟು ಇಂಪೀರಿಯಲ್ ಬ್ಯಾಂಕ್ ಮಾಡಿದ್ರು? ಹಾಗಾದ್ರೆ SBI ನ ಲೋಗೋ ಏನು? SBI ನ ಸಹವರ್ತಿ ಬ್ಯಾಂಕ್ಗಳು ಯಾವ್ಯಾವ ಬರ್ತವೆ? ಆ ಸಹವರ್ತಿ ಬ್ಯಾಂಕ್ಗಳು ಮರ್ಜ್ ಆಗ್ಬಿಟ್ಟು ಏನಾದ್ರು ಈಗ ಎಲ್ಲಿ ಹೋದ್ರು? ಈಗ ಪ್ರೆಸೆಂಟ್ ಅತಿ ದೊಡ್ಡ ನೆಟ್ವರ್ಕ್ ಅನ್ನು ಹೊಂದಿರತಕ್ಕಂಥ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅತಿ ಹೆಚ್ಚು ATM ಗಳನ್ನು ಹೊಂದಿರತಕ್ಕಂಥ ಬ್ಯಾಂಕ್ ಯಾವ್ದಪ್ಪ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗೆ ನ್ಯಾಷನಲೈಸೇಷನ್ ಬ್ಯಾಂಕ್ ಅಂತ ಕರಿತೀವಿ. ನ್ಯಾಷನಲೈಸೇಷನ್ ಅಂದ್ರೆ ಯಾರು ಮಾಡ್ತಾರೆ? ರಾಷ್ಟ್ರೀಕರಣ ಯಾರು ಮಾಡ್ತಾರೆ? ರಾಷ್ಟ್ರೀಕರಣಕ್ಕೆ ಖಾಸಗೀಕರಣಕ್ಕೆ ಡಿಫರೆನ್ಸ್ ಏನು ನೋಡ್ತಾ ಹೋಗುತ್ತೆ. ಸೊ ರಾಷ್ಟ್ರೀಕರಣ ಯಾರು ಮಾಡಿದ್ರಪ್ಪ ಅಂದ್ರೆ 1969 ನಲ್ಲಿ ಒನ್ ಟೈಮ್ ಮಾಡ್ತಾರೆ. 1980 ಅಲ್ಲಿ ಇಂದಿರಮ್ಮ ಮಾಡ್ತಾರೆ. ಯಾರು ಮಾಡ್ತಾರೆ? ಇಂದಿರವ್ವ. ಎಸ್. ಅದರಲ್ಲಿ ಎಷ್ಟು ಬ್ಯಾಂಕ್? 14ರಲ್ಲಿ ಎಷ್ಟು? 2 ಕರ್ನಾಟಕ, ಈ ಕಡೆ 2 ಕರ್ನಾಟಕ. ಹಾಗಾದ್ರೆ ಪ್ರಸ್ತುತವಾಗಿ ಎಷ್ಟು ಬ್ಯಾಂಕ್ ಗಳದ ಅಂದ್ರೆ 11+1 12 ಅದ ಟೋಟಲ್, ಹೌದಾ? ಅದರಲ್ಲಿ ನಿಮ್ ಕರ್ನಾಟಕ ಬ್ಯಾಂಕ್ ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂದೇ. ಯಾವ್ದಪ್ಪ ಅಂದ್ರೆ ಕೆನರಾ ಬ್ಯಾಂಕ್. ಸೊ ಪ್ರೈವೇಟ್ ಸೆಕ್ಟರ್ ಫಾರಿನ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಇಂಡಿಯನ್ ಬ್ಯಾಂಕ್ಸ್ ಅಂತ ಕರಿತೀವಿ. ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಬ್ಯಾಂಕ್ಸ್ ಯಾವುವು? ಫಾರಿನ್ ಬ್ಯಾಂಕ್ಸ್ ಯಾವುವು? ಹೌದಾ? ರೀಜನಲ್ ರೂರಲ್ ಬ್ಯಾಂಕ್, ವೆರಿ ವೆರಿ ಇಂಪಾರ್ಟೆಂಟ್. RRB. ಯಾವ್ವಿ? RRB ಅಂತ ಕರಿತೀವಿ, ರೀಜನಲ್ ರೂರಲ್ ಬ್ಯಾಂಕ್. ಹಾಗಾದ್ರೆ ಇತ್ತೀಚೆಗೆ ಏನಾಗ್ಯದಪ್ಪ ಅಂದ್ರೆ ಒನ್ ಸ್ಟೇಟ್ ಒನ್ RRB, ಒಂದು ರಾಜ್ಯ ಒಂದು RRB ಅಂತ ಮಾಡ್ಕೊಂಡಾರೆ, ಹೌದಾ? ಹಾಗಾದ್ರೆ ಮೊದಲು ಎಷ್ಟಿದ್ವಪ್ಪ ಅಂದ್ರೆ 2 ಇದ್ವು. ಈಗ ಪ್ರೆಸೆಂಟ್ ಎಷ್ಟೈತಿಪ್ಪ ಅಂದ್ರೆ 1 ಐತಿ. ಅದ್ ಯಾವ್ದಂತ ನೀವು ಕಾಮೆಂಟ್ ಮಾಡ್ಬೇಕು ಪ್ರಸ್ತುತವಾಗಿ. ಹಾಗಾದ್ರೆ RRB ಪಿತಾಮಹ ಯಾರಪ್ಪ ಅಂದ್ರೆ ನರಸಿಂಹನ್ ಅಂತ ಕರಿತೀವಿ, ನರಸಿಂಹನ್, ಹೌದಾ? ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್. ಯಾವ ಬ್ಯಾಂಕ್ಸ್? ಕೋಆಪರೇಟಿವ್, ಸಹಕಾರಿ ಸಂಘಗಳ ಅಥವಾ ಸಹಕಾರಿ ಬ್ಯಾಂಕ್ಗಳು ಅಂತ ಕರಿತೀವಿ. ಸೊ ಈ ಸಹಕಾರಿ ಬ್ಯಾಂಕ್ಗಳ ಪಿತಾಮಹ ಯಾರಪ್ಪ ಅಂದ್ರೆ ನಿಮ್ಗೆ ಗೊತ್ತಿರೋದೈತೆ. ಪ್ರಪಂಚದ ಸಹಕಾರಿ ಸಂಘದ ಪಿತಾಮಹ ಯಾರು? ಭಾರತದ ಸಹಕಾರಿ ಚಳುವಳಿಯ ಪ್ರವರ್ತಕ ಯಾರು? ಮತ್ತೆ ಕರ್ನಾಟಕದ ಸಹಕಾರಿ ಸಂಘದ ಪಿತಾಮಹ ಯಾರು? ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ. ಯಾವ ಪಾಟೀಲ? ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ ಅಂತ ಕರಿತೀವಿ, ಹೌದಾ? ಮತ್ತೆ ಮೊಟ್ಟ ಮೊದಲ ಯಾವ್ದೋ ಕೋಆಪರೇಟಿವ್ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಗ್ಯದಪ್ಪ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಗದಗ ಜಿಲ್ಲೆಯ ಕಣಿಗನಹಾಳು. ಯಾವ ಹಾಳು? ಕಣಿಗನಹಾಳು ಅಂತೇಳಿ ನೋಡ್ತಾ ಹೋಗೋಣಂತೆ. ಹಾಗಾದ್ರೆ ಈ ಕೋಆಪರೇಟಿವ್ಸ್ ಅಲ್ಲಿ ಮತ್ತೆ ಡಿಫರೆಂಟ್ ರಿವೈಸ್ಡ್ ರೆಗ್ಯುಲರ್ ಫ್ರೇಮ್ವರ್ಕ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಇದೆ. ಅಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಸ್ಟ್ರಕ್ಚರ್ ನೋಡಿದ್ರೆ ಒಂದು ರಾಜ್ಯ ಸಹಕಾರಿ ಬ್ಯಾಂಕ್ಗಳಂತ ಬರ್ತವೆ, ಇನ್ನೊಂದು ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಂತ ಬರ್ತವೆ, ಹೌದಾ? ನೆಕ್ಸ್ಟ್ ಪ್ರಾಥಮಿಕ ಪತ್ತಿನ ಸಹಕಾರಿ ಬ್ಯಾಂಕ್ಗಳಂತ ಬರ್ತವೆ. ಈ ಪ್ರಾಥಮಿಕ ಪತ್ತಿನ ಸಹಕಾರಿ ಬ್ಯಾಂಕ್ಗಳನ್ನ ನಾವು ಬ್ಯಾಂಕ್ ಅಂತ ಕನ್ಸಿಡರ್ ಮಾಡಿಲ್ಲ, ಸೊ ಅದಕ್ಕಾಗಿ ಅದು RBI ರೆಗ್ಯುಲೇಟ್ ಮಾಡಲ್ಲ. ಇನ್ನ ರಿಮೈನಿಂಗ್ 2 ಬ್ಯಾಂಕ್ ಅಂತ ಕನ್ಸಿಡರ್ ಮಾಡುತ್ತಾ, ಅದಕ್ಕಾಗಿ RBI ಅದನ್ನ ರೆಗ್ಯುಲೇಟ್ ಮಾಡುತ್ತೆ. ಎಸ್. ಹಾಗಾದ್ರೆ ಈ ಒಂದು ಸಹಕಾರಿ ಸಂಘಗಳನ್ನ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಎಲ್ಲಿ ರಿಜಿಸ್ಟರ್ ಮಾಡ್ತಾರೆ? ಇದು ಒಂದು ಇಂಪಾರ್ಟೆಂಟ್ ಗ್ರೂಪ್ ಕೇಳಿದ್ದಾರೆ. ಎಲ್ಲಿಯಪ್ಪ ಅಂದ್ರೆ RCS. ಯಾವುದು? RCS ಅಲ್ಲಿ ರಿಜಿಸ್ಟರ್ ಮಾಡ್ಕೋತಾ ಹೋಗ್ತಾರೆ. ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರಿತೀವಿ. ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ ಸಹಕಾರಿ ಸಂಘಗಳನ್ನು ನೋಂದಣಿ ಮಾಡ್ಕೋತಾರೆ. ಏನ್ ಮಾಡ್ಕೋತಾರೆ? ನೋಂದಣಿ ಮಾಡ್ಕೋತಾರೆ. ಇಲ್ಲಿ ಹೌದಾ? ಮುಂದೆ ನೋಡ್ತಾ ಹೋಗೋಣಂತೆ. ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 2020 ಅಮೆಂಡ್ಮೆಂಟ್ ಮಾಡಿದ್ದಾರೆ. ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಬರುತ್ತೆ, ಅಭಿವೃದ್ಧಿ ಬ್ಯಾಂಕ್. ಅವನು ನೋಡ್ತಾ ಹೋಗೋಣಂತೆ. ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್. ಯಾವ್ಯಾವು?
ಈಗ ಬ್ಯಾಂಕಿಂಗ್ ನೋಡಿದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಂತ ಕರಿತೀವಿ, ಅವನು ನೋಡ್ಬೇಕಾಗತ್ತ. ಸೊ ಅವ್ರನ್ನ ಯಾರು ಕಂಟ್ರೋಲ್ ಮಾಡ್ತಾರಪ್ಪ ಅಂದ್ರೆ RBI ಕಂಟ್ರೋಲ್ ಮಾಡುತ್ತಾ. ಯಾರು ಕಂಟ್ರೋಲ್ ಮಾಡ್ತಾರೆ? RBI. ಸೊ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಂಡ್ ಲಿಕ್ವಿಡಿಟಿ ಕ್ರೈಸಿಸ್ ಅಂತ ಕರಿತೀವಿ. ಅವು ಯಾವ ರೀತಿ ಕ್ರೈಸಿಸ್ ನ, ಲಿಕ್ವಿಡಿಟಿ ಅಂದ್ರೆ ಇಟ್ ಮೀನ್ಸ್ ಮನಿ ಕ್ರೈಸಿಸ್ ಯಾವ ರೀತಿ ಫೇಸ್ ಮಾಡುತ್ತೆ ಅಂತ ಹೇಳಿ ನೋಡ್ತಾ ಹೋಗುತ್ತೆ. ರೀಸೆಂಟ್ ಮೇಜರ್ ಪಾಲಿಸಿ ಚೇಂಜಸ್ ಬೈ ದ ಗವರ್ಮೆಂಟ್ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಸೆಕ್ಟರ್ಸ್. ಇವೆ ಟೋಟಲ್ ಆಗಿ ಏನ್ರಿ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಬಗ್ಗೆ ಅಥವಾ ಕಂಪನೀಸ್ ಬಗ್ಗೆ ನೋಡ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೈಮರಿ ಡೀಲರ್ಸ್ ಅಂತ ಬರ್ತಾರೆ. ಪ್ರೈಮರಿ ಡೀಲರ್ಸ್. ಸೊ ಡಿಫರೆನ್ಶಿಯೇಟೆಡ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಬ್ಯಾಂಕಿಂಗ್ ಯಾವ ರೀತಿ ಡಿಫರೆನ್ಶಿಯೇಟ್ ಮಾಡ್ತಾರೆ ಅಂದ್ರೆ ಏನಂತಾರೆ ನೂತನ ಬ್ಯಾಂಕ್ಗಳು ಅಥವಾ ಏನಂತ ಕರೀತಾರಪ್ಪ ಹೊಸತನದ ಬ್ಯಾಂಕ್ಗಳು. ಯಾವ್ಯಾವ? ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಮೈಕ್ರೋ ಫಿನಾನ್ಸ್ ಅಂತ ಕರೀತೀವಿ. ಯಾವ ಫಿನಾನ್ಸ್? ಮೈಕ್ರೋ ಫಿನಾನ್ಸ್. ಇದು ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಐತಿ. ಬಹಳ ಟ್ರೆಂಡಿಂಗ್ ಅಲ್ಲಿ ಇರೋದು ಯಾವುದು? ಮೈಕ್ರೋ ಫಿನಾನ್ಸ್. ಮೈಕ್ರೋ ಫಿನಾನ್ಸ್ ಬಗ್ಗೆ ನೀವು ಪಕ್ಕ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು ಈಗ ಪ್ರೆಸೆಂಟ್. ಹಾಗಾದ್ರೆ ಹೂ ಇಸ್ ದ ಫಾದರ್ ಆಫ್ ಮೈಕ್ರೋ ಫಿನಾನ್ಸ್ ಕ್ವಶನ್ ಕೇಳಬಹುದು. ಮೊಹಮ್ಮದ್ ಯೂನಸ್. ಯಾರು? ಮೊಹಮ್ಮದ್ ಯೂನಸ್. ಯಾರಪ್ಪ ಮೊಹಮ್ಮದ್ ಯೂನಸ್ ಅಂದ್ರೆ ಪ್ರಸ್ತುತ ಇವರು ಬಾಂಗ್ಲಾದೇಶದ ತಾತ್ಕಾಲಿಕ ಪ್ರಧಾನ ಮಂತ್ರಿ ಆಗಿದಾರಲ್ಲ ಇವರು. ಹಾಗಾದ್ರೆ ಪ್ರಪಂಚದ ಮೊಟ್ಟ ಮೊದಲ ಮೈಕ್ರೋ ಫಿನಾನ್ಸ್ ಯಾವುದು? ಭಾರತದ ಮೊಟ್ಟ ಮೊದಲ ಮೈಕ್ರೋ ಫಿನಾನ್ಸ್ ಯಾವುದು? ಇದರದ್ದು ಯಾವ ರೀತಿ ರೆಗ್ಯುಲೇಟ್? ಈಗ ಇತ್ತೀಚೆಗೆ ದೊಡ್ಡ ಸುದ್ದಿ ಆಗ್ಬಿಡುತ್ತೆ, ಹೌದಾ? ಸೊ ಇವರು ಮನೆ ಕಾಡೋದು, ಇವರು ಊರ್ ಬಿಟ್ಟು ಓಡೋದು, ಏನೋ ನೀವು ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಾ, ನ್ಯೂಸ್ ಅಲ್ಲೆಲ್ಲ ಬಂದಿರುತ್ತಾ. ಸೊ ಈ ರೀತಿ ಎಲ್ಲ ಮೈಕ್ರೋ ಫಿನಾನ್ಸ್ ಬಗ್ಗೆ ನೋಡ್ತಾ ಹೋಗ್ತೀರಿ. ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪೇಮೆಂಟ್ ಬ್ಯಾಂಕ್ಸ್. ಇದು ಇಂಪಾರ್ಟೆಂಟ್. ಈ ಪೇಮೆಂಟ್ ಬ್ಯಾಂಕ್ಸ್ ನ ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂದ್ರೆ ಅಗೇನ್ RBI ರೆಗ್ಯುಲೇಟ್ ಮಾಡುತ್ತೆ, ಹೌದಾ? ನಚಿಕೇತ್ 3 ಸಮಿತಿ ಅಂತ ಬರುತ್ತೆ. ಈ ಸಮಿತಿ ಶಿಫಾರಸಿನ ಮೇರೆಗೆ ಪೇಮೆಂಟ್ ಬ್ಯಾಂಕ್ಸ್ ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪೇಮೆಂಟ್ ಬ್ಯಾಂಕ್ಸ್ ಲೈಕ್ ನೀವು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ರೀಸೆಂಟ್ ಏನ್ ಮಾಡಿದ್ರೆ ಅದನ್ನ ಸ್ವಲ್ಪ ರದ್ದುಪಡಿಸಿದ್ರು. ಮತ್ತೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಭಾರತದಲ್ಲಿ ಮೊಟ್ಟ ಮೊದಲ ಪೇಮೆಂಟ್ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್. ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಗೌರ್ಮೆಂಟ್ ಪೇಮೆಂಟ್ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಇದು IPPB ಅಂದ್ರೆ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಇದು ಗೌರ್ಮೆಂಟ್ ಇಂದು, ಇದು ಪ್ರೈವೇಟ್ ಇಂದು, ಹೌದಾ? ಡಿಜಿಟಲ್ ಪೇಮೆಂಟ್ ಸೆಕ್ಯೂರಿಟಿ ಕಂಟ್ರೋಲ್ ಅಂತ ಕರಿತೀವಿ. ಇದನ್ನ ನೋಡ್ತಾ ಹೋಗೋಣಂತೆ. ನೆಕ್ಸ್ಟ್ ಬರುತ್ತೆ ನೋಡ್ರಿ ಅದರ್ ಆರ್ಗನೈಸೇಷನ್ ರಿಲೇಟಿಂಗ್ ಟು ಬ್ಯಾಂಕಿಂಗ್ ಸೆಕ್ಟರ್. ಬ್ಯಾಂಕಿಂಗ್ ಸೆಕ್ಟರ್ ಸಂಬಂಧಪಟ್ಟಂತಹ ಕೆಲವೊಂದು ಆರ್ಗನೈಸೇಷನ್. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಬೋರ್ಡ್ ಬ್ಯೂರೋ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು? BBB ಅಂತ ಕರಿತೀವಿ. ಯಾವುದು? BBB. ಏನ್ರಿ ಸರ್ BBB ಅಂದ್ರೆ? ಬ್ಯಾಂಕ್ ಬೋರ್ಡ್ ಬ್ಯೂರೋ. ಏನ್ ಮಾಡ್ತಾರೆ ಸರ್ ಕೆಲಸ? ಇದ್ರ ಕೆಲಸ ಏನಪ್ಪಾ ಅಂದ್ರೆ ಸಿಂಪಲ್ ಥಿಂಗ್ ಹೇಳ್ತೀನಿ ಕೇಳ್ರಿ. ಈ ಸಾರ್ವಜನಿಕ ರಂಗದ ಬ್ಯಾಂಕ್ಗಳಾಗಿರ್ಲಿ, ಸಂಸ್ಥೆಗಳಾಗಿರ್ಲಿ, ಫಾರ್ ಎಕ್ಸಾಂಪಲ್ SBI ತಗೋರಿ, ಸಾರ್ವಜನಿಕ ರಂಗದ ಬ್ಯಾಂಕ್ ಅದು. ಈ ಬ್ಯಾಂಕಿನ CEO ಅಥವಾ MD ಗಳನ್ನ ಎಲೆಕ್ಟ್ ಮಾಡ್ಬೇಕಂದ್ರೆ ಈ ಬ್ಯಾಂಕ್ ಬೋರ್ಡ್ ಬ್ಯೂರೋ ಏನ್ ಮಾಡುತ್ತೆ? ಸಜೆಸ್ಟ್ ಮಾಡುತ್ತೆ. ಹಾಗಾದ್ರೆ ಸರ್ ಪ್ರೆಸೆಂಟ್ ಇದಾನಂದ್ರೆ ಪ್ರೆಸೆಂಟ್ ಇಲ್ಲಿ ಇದ್ರ ಬಂದು ಯಾರು ಬಂದಾರಪ್ಪ ಅಂದ್ರೆ ಅಣ್ಣ FSIB ಬಂದಾರೆ. ಯಾರು? FSIB. ಏನ್ರಿ ಸರ್ FSIB? ಸೇಮ್ ಕೆಲಸ, ಬ್ಯಾಂಕ್ ಬೋರ್ಡ್ ಬ್ಯೂರೋ ಕೆಲಸ ಏನ್ ಮಾಡುತ್ತಲ್ಲ FSIB ಮಾಡುತ್ತೆ, ಬಟ್ ಹೆಸರು ಚೇಂಜ್ ಮಾಡಿದ್ರೆ ಫಿನಾನ್ಷಿಯಲ್ ಸರ್ವಿಸ್ ಇನ್ಸ್ಟಿಟ್ಯೂಷನ್ ಬ್ಯೂರೋ ಅಂತ ಕರೀತಾರೆ. ಯಾವ ಬ್ಯೂರೋ? ಫಿನಾನ್ಷಿಯಲ್ ಸರ್ವಿಸ್ ಇನ್ಸ್ಟಿಟ್ಯೂಷನ್ ಬ್ಯೂರೋ. ನೆಕ್ಸ್ಟ್ ಬರುತ್ತೆ NPCI. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು? NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಒಂದು RBI ಕ್ರಿಯೇಟ್ ಮಾಡಿರ್ತಕ್ಕಂಥ ಸಬ್ಸಿಡರಿ. ಎಷ್ಟೆಲ್ಲಪ್ಪ ಅಂದ್ರೆ 2018. ಎಷ್ಟಲ್ಲಿ? 2008. ಸೊ ಇದರಲ್ಲೇ ದೊಡ್ಡ ಅಂಬ್ರೆಲಾ ಇದು ಏನಪ್ಪಾ ಅಂದ್ರೆ ಚಿಲ್ಲರೆ ಪಾವತಿಗೆ. ಯಾವುದಕ್ಕೆ? ಚಿಲ್ಲರೆ ಪಾವತಿಗೆ ಜಾಸ್ತಿ ಏನ್ ಮಾಡ್ತಾ ವರ್ಕ್ ಮಾಡ್ತಾ ಹೋಗುತ್ತಾ NPCI. ಈ NPCI ಕೆಳಗಡೆನೆ UPI ಬರ್ತದೆ. ಮುಂದೆ ಐತಿ UPI, ಅಲ್ಲಿ ಹೇಳ್ತೀನಿ. ದೊಡ್ಡ ಹಲವಾರು ಬರ್ತವೆ. ಭೀಮ್ UPI ಅಂತ ಬರ್ತವೆ. ಇವು NPCI ಕಂಟ್ರೋಲ್ ಮಾಡುತ್ತೆ. ಮತ್ ಭಾರತದಲ್ಲಿ ಎಲ್ಲ ATM ಗಳನ್ನ ಜೋಡಿಸುವ ಕಾರ್ಯ ಯಾರಪ್ಪ ಅಂದ್ರೆ ಇವ್ರೆ NPCI. ಇದು UPSC ಕೇಳಿದ್ದಾರೆ, ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕಿಂಗ್ ಕೋಡ್ಸ್ ಅಂಡ್ ಸ್ಟ್ಯಾಂಡರ್ಡ್ ಬೋರ್ಡ್ ಆಫ್ ಇಂಡಿಯಾ ಚೆಕ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಬ್ಯಾಂಕಿಂಗ್ ಕೋಡ್ಸ್, ಕೆಲವೊಂದು ಕೋಡ್ಸ್ ಬರ್ತವೆ. ಮತ್ತೆ ಸ್ಟ್ಯಾಂಡರ್ಡ್ ಬೋರ್ಡ್ ಆಫ್ ಇಂಡಿಯಾ ಇದನ್ನ ನೋಡ್ಬೇಕಾಗತ್ತೆ. ಚೆಕ್ಸ್ ಬರುತ್ತೆ. ಚೆಕ್ ಅಂತ ನೋಡಿರ್ತಾರೆ ತಾನೆ? ಚೆಕ್ ಯಾರು ನೋಡಿಲ್ಲ? ಅದರಲ್ಲಿ ಈ ತರ ರೇಖಿತ ಚೆಕ್ ಎಲ್ಲ ಬರ್ತವೆ. ಚೆಕ್ಸ್ ಅಂಡ್ ಇಟ್ ಟೈಪ್ಸ್ ಬರ್ತವೆ. ನಂಬರ್ ಆಫ್ ಪಾರ್ಟೀಸ್ ಎಂಗೇಜ್ಡ್ ಇನ್ ಚೆಕ್ಸ್ ಇದನ್ನ ನೋಡ್ಬೇಕಾಗತ್ತ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ನಾಶವಾಗವಲ್ಲ ಪತ್ರಗಳಂತ ಹೇಳ್ತಾರೆ, ಸಾಧನಗಳು, ಇನ್ಸ್ಟ್ರೂಮೆಂಟ್ಸ್ ಏನಾದ್ರು ಬರ್ತೀವಿ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ನೋಡ್ತಾ ಹೋಗೋಣ. ಇದು UPSC ಕೇಳೋಣ. ಪ್ರೀಪೇಯ್ಡ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಪ್ರೀಪೇಯ್ಡ್ ಇದನ್ನ ನೋಡ್ಬೇಕಾಗತ್ತ. ಅದರ್ ಕೀ ಟರ್ಮ್ಸ್ ರಿಲೇಟಿಂಗ್ ಟು ಬ್ಯಾಂಕಿಂಗ್ ಸೆಕ್ಟರ್. ಅದು ಕೆಲವೊಂದು ಟರ್ಮಿನಾಲಜಿ ಇರುತ್ತೆ, ಪದಜ್ಞಾನಗಳು ಇರ್ತಾವೆ. ಅವು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಎಕ್ಸಾಮ್ ಕ್ವಶನ್ ಕೇಳ್ತಾನೆ. ಅದರಲ್ಲಿ ಒಂದು ಡೆಬಿಟ್ ಕಾರ್ಡ್. ಯಾವ ಕಾರ್ಡ್? ಡೆಬಿಟ್ ಕಾರ್ಡ್. ಇನ್ನೊಂದು ಕ್ರೆಡಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡ್ ಅನ್ನು ನಾವು ಸ್ಮಾರ್ಟ್ ಮನಿ ಅಂತ ಕರಿತೀವಿ. ಯಾವ ಮನಿ? ಸ್ಮಾರ್ಟ್ ಮನಿ. ಎಸ್. ನೆಕ್ಸ್ಟ್ ಪ್ರೀಪೇಡ್ ಕಾರ್ಡ್ಸ್, ಸ್ಮಾರ್ಟ್ ಕಾರ್ಡ್ಸ್, ಹೀಗೆ ಹಲವಾರು ಕಾರ್ಡ್ಸ್ ಗಳು ಬರ್ತಾ ನೋಡ್ತಾ ಹೋಗುವಂತೆ. ಎಸ್. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ATM.
ATM, ATM ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ಅಂತ ಕರಿತೀವಿ. ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ಅಂತ ಕರಿತೀವಿ. ಹಾಗಾದ್ರೆ ATM ನ ಪಿತಾಮಹ ಯಾರು? ಕಮೆಂಟ್ ಮಾಡೋಣ, ಕಮೆಂಟ್ ಮಾಡಿ ಹೇಳಿ. ಜಸ್ಟ್ ಅ ಮಿನಿಟ್. ಹೀಗೇನೆ ಬಂತು. ಎಸ್, ATM ನ ಪಿತಾಮಹ ಯಾರು ನೋಡ್ತಾ ಹೋಗ, ನೀವು ಕಮೆಂಟ್ ಮಾಡ್ಬೇಕು. ಮತ್ತೆ ಟೈಪ್ಸ್ ಆಫ್ ATMs ನೋಡ್ಬೇಕಾಗತ್ತ. ಕೆಲವೊಂದು ಡಿಫ್ರೆನ್ಶಿಯೇಟ್ ಟೈಪ್ಸ್ ATM ಬರ್ತವೆ. ಫಾರ್ ಎಕ್ಸಾಂಪಲ್, ಭಾರತದ ಮೊದಲ UPI ATM ಯಾವುದು? ಭಾರತದ ಮೊದಲ ಗ್ರೇನ್ ATM, ಫುಡ್ ಗ್ರೇನ್ ATM ಯಾವುದು? ವಾಟರ್ ATM ಯಾವುದು? ಮತ್ತೆ ಏನಂತಾರೆ, ತೇಲುವ ATM ಯಾವುದು? ಹೀಗೆ ಹಲವಾರು ATMs ಗಳು ಬರ್ತವೆ, ನೋಡ್ತಾ. UPI ATM ಯಾವುದು? ಟ್ರೈನ್ ATM ಯಾವುದು? ಇಲ್ಲಿ ಏನೇನ್ ಮಾಡಿರಂತ ನಿಮ್ಗೆ GK ಕ್ವಶನ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಯಾವನ್ನ ನೋಡೋಣಂತೆ. ಮತ್ತೆ ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಅಂತ ಕರಿತೀವಿ, ಇದನ್ನ ನೋಡ್ಬೇಕಾಗತ್ತ. ಮರ್ಚೆಂಟ್ ಡಿಸ್ಕೌಂಟ್ ರೇಟ್, MDR, ವೆರಿ ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ ಕೇಳ್ತಾರೆ. MDR ಅಂದ್ರೆ ಏನಂತ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆದಾಗ ಹೇಳ್ತೇನೆ. ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಕೋಡ್, IFSC ಕೋಡ್. ಯಾವ ಕೋಡ್? IFSC ಕೋಡ್. ಎಷ್ಟು ಇರುತ್ತೆ ಸರ್ IFSC ಕೋಡ್ ಅಂದ್ರೆ 11 ಇರುತ್ತೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ SBIN 00100 ಹೀಗೆ 579 3 4 ಈ ಕಡೆ 4 5 ಬಂದ್ವಾ? ನೋಡ್ರಿ ಎಷ್ಟಾಗುತ್ತೆ ನೀವೇ ಚೆಕ್ ಮಾಡ್ರಿ. ನೆಕ್ಸ್ಟ್ MICR ಕೋಡ್ ಅಂತ ಬರುತ್ತಾ. MICR ಅಂದ್ರೆ ಚೆಕ್ ಮಾಡಿದ್ವಲ್ಲ, ಈ ಚೆಕ್ಕಿನ ಮೇಲೆ ಈ ರೀತಿ ಬಾರ್ಕೋಡ್ ಇರುತ್ತೆ ನೋಡ್ರಿ. ಈ ಬಾರ್ಕೋಡ್ ನ ಸ್ಕ್ಯಾನ್ ಮಾಡುತ್ತೆ. ಯಾವುದು? ಈ MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ಕರಿತೀವಿ. ಅಂದ್ರೆ ಜಸ್ಟ್ ಈಗ ಒಂದು ಇದು ಬರುತ್ತೆ, ಟಕ್ ಅಂತ ಹೊಡೆದ್ರೆ ಸ್ಕ್ಯಾನ್ ಆಗ್ಬಿಡುತ್ತೆ, A to Z ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಕೋಡ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ವಿಫ್ಟ್ ಕೋಡ್ ಅಂತ ಬರುತ್ತಾ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಂಡಿಯಾ ಒಳಗಡೆ ನೀವು ಒಬ್ಬರಿಗಿಂದ ಒಬ್ಬರಿಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ ಫ್ರೆಂಡ್ ಇರ್ತಾನೆ, ಇಲ್ಲಿ ನೀವ್ ಇರ್ತೀರಾ, ಎಸ್ ಚೆನ್ನಾಗಿರ್ತಾನೆ, ಇವ್ರ ಅಕೌಂಟ್ ಇಂದ ಇವ್ರ ಅಕೌಂಟ್ಗೆ ಇಂಡಿಯಾ ಒಳಗಡೆ, ಭಾರತದ ಒಳಗಡೆ ಏನಪ್ಪ, ಭಾರತದ ಒಳಗಡೆ ಒಂದ್ ಅಕೌಂಟ್ ಇಂದ ನೀವು ಯಾವುದೇ ರಾಜ್ಯ ಇರ್ಲಿ, ಒಂದ್ ಅಕೌಂಟ್ ಇಂದ ಮತ್ತೊಂದು ಅಕೌಂಟಿಗೆ ಕಳಿಸ್ಬೇಕಂದ್ರೆ ನಿಮ್ಗ IFSC ಕೋಡ್ ಇರುತ್ತೆ. ಬಟ್ ಈ ಭಾರತದಿಂದ ಹೊರಗಡೆ ಬೇರೊಂದು ದೇಶಕ್ಕೆ ಕಳಿಸ್ಬೇಕಪ್ಪ ಅಂದ್ರೆ ಸ್ವಿಫ್ಟ್ ಕೋಡ್ ಬರುತ್ತೆ. ಯಾವ ಕೋಡ್? ಸ್ವಿಫ್ಟ್ ಕೋಡ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂತ ಕರಿತೀವಿ, ಇದು ಇಂಪಾರ್ಟೆಂಟ್. ಇನ್ನೊಂದು ನೋ ಯುವರ್ ಕಸ್ಟಮರ್ ನಾರ್ಮ್ಸ್ ಅಂದ್ರೆ KYC ಅಂತ ಕರಿತೀವಿ. ಅಂದ್ರೆ ಅವಾಗ ಏನ್ ಮಾಡ್ತಾರಪ್ಪ, ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ರಿ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸ್ರಿ, ನಿಮ್ಮ ಒಂದು ಸಿಗ್ನೇಚರ್ ಅಪ್ಡೇಟ್ ಮಾಡ್ಸ್ರಿ, ನಿಮ್ಮ ಒಂದು ಫೋಟೋ ಅಪ್ಡೇಟ್ ಮಾಡ್ಸ ಅಂತ ಕೇಳ್ತಿರ್ತಾರೆ. KYC ಮಾಡ್ಸ್ರಿ ಅಂತ ಹೇಳ್ತಿರ್ತಾರೆ ನೋಡ್ರಿ. ಅದೇ ಇದು KYC ಅಂದ್ರೆ ನೋ ಯುವರ್ ಕಸ್ಟಮರ್ ಅಂತ, ನಿಮ್ ಕಸ್ಟಮರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ. ನೆಕ್ಸ್ಟ್ 0 ರೂಪಿ ನೋಟ್ ಅಂತ ಕರಿತೀವಿ, ಲೀಗಲ್ ಎಂಟಿಟಿ ಐಡೆಂಟಿಫೈಯರ್ ಅಂತ ಕರಿತೀವಿ, ಡಿಜಿಟಲ್ ಲೆಂಡಿಂಗ್ ಅಂತ ಕರಿತೀವಿ. ಇವೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನೋಡ್ಕೋಬೇಕಷ್ಟೇ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಹೇಳಿದ್ನಲ್ಲ, ಇಲ್ಲಿ ಬಂದಲ್ಲ NPA. ಯಾವ NPA. ಮತ್ತೆ ಅಗೇನ್ NPA ಅಲ್ಲೇ ನಿಮಗೆ ನಾರ್ಮಲಿ NPA ಡೆಫಿನೇಷನ್ ಏನಪ್ಪಾ ಅಂದ್ರೆ RBI ಪ್ರಕಾರ, ನನ್ನ ಪ್ರಕಾರ ನಿಮ್ ಪ್ರಕಾರ ಅಲ್ಲ, RBI ಪ್ರಕಾರ. ಸೊ ಕೊಟ್ಟ ಸಾಲವನ್ನ 90 ದಿನಗಳ ಒಳಗಾಗಿ ಸಾಲ ಮತ್ತು ಬಡ್ಡಿ ಎರಡರಲ್ಲಿ ಒಂದು ಯಾವುದು ಪಾವತಿ ಆಗದೇ ಇರುವಂತಹ ಸನ್ನಿವೇಶಕ್ಕೆ ನಾವೇನು ಕರಿತೀವಿ? ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ಅದರಲ್ಲಿ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂತ ಕರಿತೀವಿ. ಸಬ್ ಸ್ಟ್ಯಾಂಡರ್ಡ್ ಅಸೆಟ್, ಡೌಟ್ಫುಲ್ ಅಸೆಟ್ಸ್, ಡೌಟ್ಫುಲ್ ಲಾಸ್ ಅಸೆಟ್ಸ್, ಈ ರೀತಿ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ. ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್, ಡೌಟ್ಫುಲ್ ಅಸೆಟ್ಸ್, ಲಾಸ್ ಅಸೆಟ್ಸ್ ಅಂತೇಳಿ, ಹೌದಾ? ಅದರಲ್ಲಿ ಕ್ರಾಸಿಂಗ್ ಫಾರ್ NPA, ಗ್ರಾಸ್ NPA, ನೆಟ್ NPA ಅಂತ ಕರಿತೀವಿ ಸ್ನೇಹಿತರೆ. ಇದೇನು ಅವಶ್ಯಕತೆ ಇಲ್ಲ. ಇಲ್ಲಿ ಬರುತ್ತೆ ನೋಡ್ರಿ, ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅಂತ, ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ, ARC ಅಂತ ಕರಿತೀವಿ. ಸೊ ಇದೇನ್ ಮಾಡುತ್ತಪ್ಪ ಅಂದ್ರೆ, ಇಲ್ಲಿ NPA ಆಗಿರುತ್ತಲ್ಲ, ನಾನ್ ಪರ್ಫಾರ್ಮಿಂಗ್ ಆಗಿರುತ್ತಲ್ಲ, ಸೊ ನಿಮ್ಮ ಒಂದು ಏನದು ಸಾಲ ವಾಪಸ್ ಬರದೇ ಇದ್ದಾಗ ಅವಾಗ ಏನ್ ಮಾಡ್ತೀವಿ, ಈ ಒಂದು ಕಂಪನಿಗೆ ಏನ್ ಮಾಡ್ತೀವಿ, ಕೊಟ್ಬಿಡ್ತೀವಿ, ವಸೂಲಿ ಮಾಡಿರ್ತೀವಿ ARC. ಅದರಲ್ಲಿ ಮತ್ತೆ NARCL ಅಂತ ಮಾಡ್ತೀವಿ, NARCL. ಈ NARCL ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಪ್ರೆಸೆಂಟ್ ಬ್ಯಾಡ್ ಬ್ಯಾಂಕ್ ಅಂತ ಮಾಡ್ತೀವಿ. ಯಾವ ಬ್ಯಾಂಕ್? ಬ್ಯಾಡ್ ಬ್ಯಾಂಕ್ ಅಂತೇಳಿ. ಸೊ ಇದೇ ಬ್ಯಾಡ್ ಬ್ಯಾಂಕ್. ಬ್ಯಾಡ್ ಬ್ಯಾಂಕ್ ಅಂದ್ರೆ ಕೆಟ್ಟ ಬ್ಯಾಂಕ್ ಅಲ್ಲ, ಮತ್ತೆ ಒಳ್ಳೆ ಮಾಡುವಂತ ಬ್ಯಾಂಕ್. ಅದಕ್ಕಾಗಿ ಸುಮ್ಮನೆ ಹೆಸರು ಹಂಗಿಟ್ಟಾರೆ, ಬ್ಯಾಡ್ ಬ್ಯಾಂಕ್, ಹೌದಾ? ಸೊ ಪ್ರಾಂಪ್ಟ್ ಆಕ್ಟಿವ್ ಕರೆಕ್ಷನ್ ಅಂತ ಕರಿತೀವಿ. ಬ್ಯಾಂಕಿಂಗ್ ಸ್ಟೆಬಿಲಿಟಿ ಇಂಡೆಕ್ಸ್ ಇಂದ ಅಥವಾ ಇಂಡಿಕೇಟರ್ ಅಂತ ಕರಿತೀವಿ. ಅಷ್ಟೇ, ಇದು ಸ್ವಲ್ಪ ಇಂಪಾರ್ಟೆಂಟ್ ಐತೆ. ಅಷ್ಟೊಂದು ಆರೆಂಜ್ ಏನಿಲ್ಲ. ಬೇಸಲ್ ನಾರ್ಮ್ 1, ಬೇಸಲ್ ನಾರ್ಮ್ 2, ಬೇಸಲ್ ನಾರ್ಮ್ 3 ಅಂತ ಬರ್ತವೆ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಓದ್ಬೇಕು, ಹೌದಾ? ನೆಕ್ಸ್ಟ್ ಬರುತ್ತೆ ಟೆಕ್ನಾಲಜಿ ಅಂಡ್ ಫಿನಾನ್ಸ್ ಅಂತ ಹೇಳಿ. ಇದರಲ್ಲಿ ಕ್ರಿಪ್ಟೋ ಕರೆನ್ಸಿ, ವೆರಿ ವೆರಿ ಇಂಪಾರ್ಟೆಂಟ್. ಕ್ರಿಪ್ಟೋ ಕರೆನ್ಸಿ, ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಮತ್ತೆ ಬಿಟ್ಕಾಯಿನ್ ಅಂತ ಹೇಳಿ ಬಹಳಷ್ಟು ಎಕ್ಸಾಮ್ ಕೇಳಿದೆ. ಬಿಟ್ಕಾಯಿನ್, ಹೂ ಇಸ್ ದ ಫಾದರ್ ಆಫ್ ಬಿಟ್ಕಾಯಿನ್? ಸಾತೋಶಿ ನಕಾಮೋಟೋ. ಯಾರು? ಸಾತೋಶಿ
ನಾಕಾಮೋಟೋ. ಸೊ ಇವ್ರು ಏನ್ ಮಾಡ್ತಾರೆ, ಬಿಟ್ ಕಾಯಿನ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಟೋಟಲ್ ಆಗಿ ಅವರು ಸ್ಟಾರ್ಟ್ ಮಾಡಿದಾಗ 21 ಮಿಲಿಯನ್ ಮಾತ್ರ ಇರ್ಬೇಕಂತಿದೆ. ಈ ಪ್ರೆಸೆಂಟ್ 18-19 ಮಿಲಿಯನ್ ಹತ್ರ ಬಂದಿದ್ದಾವೆ. ಪ್ರೆಸೆಂಟ್ ಒಂದು ಬಿಟ್ ಕಾಯಿನ್ ಆಲ್ಮೋಸ್ಟ್ 1 CR ಐತಿ, 1 ಕೋಟಿ ಹತ್ರ ಐತಿ, ಹೌದಾ. ಸೊ ಬರೀ ಸರ್ ಬಿಟ್ ಕಾಯಿನ್ ಅಂದ್ರೆ ಬೇರೆ ಬೇರೆ ಕ್ರಿಪ್ಟೋ ಕರೆನ್ಸಿ ಟೈಪ್ಸ್ ಅದಾವ. ಇಥೇರಿಯಂ ಅಂತ ಬರುತ್ತೆ, ಡಾಗಿ ಕಾಯಿನ್ ಅಂತ ಬರುತ್ತೆ, ಬೇಜಾನ್ ಬರ್ತವೆ. ಇವೆಲ್ಲ ಎಕ್ಸಾಮ್ ಕ್ವಶನ್ ಕೇಳಿದ್ನಿ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸಾಧಕ ಬಾಧಕಗಳ ಜೊತೆ ಮಾಡೋದು ಎಸ್ಸೆ ಕೇಳೇನ, ಏನ್ ಕೇಳೇನ, ಎಸ್ಸೆ ಕೇಳೇನ. ಸೊ BSI ಗಾಗಿರ್ಲಿ, ESI ಗಾಗಿರ್ಲಿ, ನೆಕ್ಸ್ಟ್ ಬರೆಯೋರು ಏನಾದ್ರಲ್ಲ, ಸೊ ಇವರೆಲ್ಲರಿಗೂ ಎಸ್ಸೆ ಟೈಪ್ ಮಾಡ್ತಾ ಹೋಗೋಣಂತೆ, ಪ್ರಾಬ್ಲಮ್ ಇಲ್ಲ. ಎಸ್ಸೆನೂ ಆಗಿರ್ಬೇಕು ನಮ್ಗ, ಪ್ಲಸ್ GK ಗೆ ಪಾಯಿಂಟ್ಸ್ ಬಂದಿರ್ತಾರೋ ಆ ಪಾಯಿಂಟ್ಸ್ ಕವರ್ ಆಗಿರ್ಬೇಕು. ಎಸ್ಸೆಗೂ ಪ್ಲಸ್ ಆಗಿರ್ಬೇಕು, GK ಗೂ ಪ್ಲಸ್ ಆಗಿರ್ಬೇಕು. ಎಸ್ ಟೈಮ್ ಲೈನ್ ಡಿಫರೆಂಟ್ ಪೇಮೆಂಟ್ ಸಿಸ್ಟಮ್ ಇನ್ ಇಂಡಿಯಾ ಅಂದ್ರೆ ಈ ಪೇಮೆಂಟ್ ಅಲ್ಲೇ ಕೆಲವೊಂದು ಬರ್ತಾವ ನೋಡ್ರಿ. ಯಾವುವು, RTGS, ನೆಫ್ಟ್, IMPS, ಇಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತ ಈ ರೀತಿ ಕೆಲವೊಂದು ಬರುತ್ತೆ. ನೆಕ್ಸ್ಟ್ UPI ಅಂತ ಬರುತ್ತಾ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರಿತೀವಿ, ಹೌದಾ. UPI ಯಾರು ಕಂಟ್ರೋಲ್ ಮಾಡ್ತಾರೆ, NPCI, ಹೌದಾ. ಈ NPCI ಯಾರು ಕಂಟ್ರೋಲ್ ಮಾಡ್ತಾರೆ, RBI. ಈಗ ಒಂದು ಚೈನ್ ಲಿಂಕ್ ಸಿಸ್ಟಮ್ ಬರುತ್ತಾ. UPI ಅಂದ್ರೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ, ಹಾಗಾದ್ರೆ ನಮ್ಮ ಭಾರತವನ್ನು ಬಿಟ್ಟು UPI ಯಾವ ಜಾರಿ ಬಂದ್ರೆ 2016 ಬಂತು. ಭಾರತವನ್ನು ಬಿಟ್ಟು ಹೊರಗಡೆ ಫಸ್ಟ್ ಕಂಟ್ರೋಲ್ ಯಾವ ಕಂಟ್ರಿ ಅಂದ್ರೆ ನೇಪಾಳ. ಅದರಲ್ಲಿ ಮತ್ತು ಭೀಮ್ UPI ಅಂತ ಬರುತ್ತೆ. ಭೀಮ್ UPI ನ ಜಾರಿಗೆ ಬಂದರು ಭೂತಾನ್. ಈ ರೀತಿ ಕೆಲವೊಂದು ಬರುತ್ತಾ, ಮಾರಿಷಿಯಸ್ ಬರುತ್ತಾ, ಸಿಂಗಾಪುರ್ ಬರುತ್ತಾ, ಮಾಲ್ಡೀವ್ಸ್ ಬರುತ್ತಾ, ಶ್ರೀಲಂಕಾ ಬರುತ್ತಾ. ಈಗ ಹಲವಾರು ಕಂಟ್ರೀಸ್ ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ಒಂದು UPI ಟೆಕ್ನಾಲಜಿನ ಅಳವಡಿಸ್ಕೊಂಡ್ರು. ಅದು ಮುಂದೆ ನೋಡ್ತಾ ಹೋಗೋಣಂತೆ. ಎಸ್, ಚಾಪ್ಟರ್ ಕ್ಲೋಸ್ ಆಯ್ತಾ. ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್. ಇದು ಇಂಪಾರ್ಟೆಂಟ್ ಚಾಪ್ಟರ್. ಯಾವುದು, ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಹಣಕಾಸು ಮಾರುಕಟ್ಟೆ ಅಂತ. ಮತ್ತೆ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್, ಹಣಕಾಸು ಮಾರುಕಟ್ಟೆಯ ಕಾರ್ಯಗಳೇನೇನು ಬರ್ತವೆ. ಮನಿ ಮಾರ್ಕೆಟ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಭಾರತದಲ್ಲಿ ಮನಿ ಮಾರ್ಕೆಟ್ ನ ಕಂಟ್ರೋಲ್ ಮಾಡೋರು ಯಾರಪ್ಪ ಅಂದ್ರೆ RBI. ಯಾವ RBI ಅಂತ ಕರಿತೀವಿ. ಟರ್ಮ್ಸ್ ರಿಲೇಟೆಡ್ ಟು ದಿ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ ಅಲ್ಲಿ ಕೆಲವೊಂದು ಟರ್ಮ್ಸ್ ಬರ್ತವೆ. ಕಾಮನ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ, ಸಾಧನಗಳು. ಇದು ಇಂಪಾರ್ಟೆಂಟ್. ಸಾಧನಗಳಂದ್ರೆ ಯಾವ ಬರ್ತವೆ, ಫಾರ್ ಎಕ್ಸಾಂಪಲ್ ಟ್ರೆಸರಿ ಬಿಲ್ಸ್ ಅಂತ ಬರುತ್ತೆ, ಮತ್ತೆ ಕಮರ್ಷಿಯಲ್ ಪೇಪರ್ಸ್, ಕಮರ್ಷಿಯಲ್ ಬಿಲ್ಸ್ ಅಂತ ಕರಿತೀವಿ, ಟ್ರೆಸರಿ ಬಿಲ್ಸ್. ವೇಸ್ ಅಂಡ್ ಮೀನ್ಸ್ ಅಂಡ್ ಅಡ್ವಾನ್ಸಸ್ ಅಂತ ಬರ್ತವೆ, ಹೌದಾ. ವೇಸ್ ಅಂಡ್ ಮೀನ್ಸ್, ಮ್ಯೂಚುವಲ್ ಫಂಡ್ಸ್ ಅಂತ ಬರ್ತವೆ, ಕೆಲವೊಂದು ಬರ್ತವೆ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಅವು ಮುಂದೆ ಅಲ್ಲಿ ನೋಡೋಣ, ಡೋಂಟ್ ವರಿ. ನೆಕ್ಸ್ಟ್ ಮನಿ ಮಾರ್ಕೆಟ್ ರಿಫಾರ್ಮ್ಸ್ ಏನೇನು ಬರ್ತವೆ. ಕ್ಯಾಪಿಟಲ್ ಮಾರ್ಕೆಟ್ ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್ ಮಾರ್ಕೆಟ್ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಅಗೇನ್ ಸೆಬಿ ಮಾಡುತ್ತೆ. ಯಾರು ಮಾಡ್ತಾರೆ, ಸೆಬಿ ಮಾಡ್ತಾ ಹೋಗುತ್ತಾ. ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಅಂತ ಬರುತ್ತೆ. ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ, ದ್ವಿತೀಯ ಬಂಡವಾಳ ಮಾರುಕಟ್ಟೆ. ಈ ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ IPO ಅಂತ ಕರಿತೀವಿ, ಇನ್ನೊಂದು FPO ಅಂತ ಕರಿತೀವಿ. IPO, FPO ಅಂತ ಕರಿತೀವಿ. ಸೊ ಇನಿಷಿಯಲ್ ಪಬ್ಲಿಕ್ ಆಫರ್, ಫಾಲೋ ಪಬ್ಲಿಕ್ ಆಫರ್ ಅಂತ ಹೇಳಿ. ನೆಕ್ಸ್ಟ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಶೇರ್ಸ್ ವೆರಿ ಇಂಪಾರ್ಟೆಂಟ್. ಬಾಂಡ್ಸ್ ಅಲ್ಲಿ ಟೈಪ್ಸ್ ಆಫ್ ಬಾಂಡ್ಸ್ ಕರಿತೀವಿ. ಕೆಲವೊಂದು ಬಾಂಡ್ಸ್ ಬರ್ತವೆ, ಆ ಬಾಂಡ್ಸ್ ನೋಡ್ಬೇಕಾಗುತ್ತೆ. ಮತ್ತೆ ಡಿವೆಂಚರ್ಸ್, ಸಾಲ ಪತ್ರಗಳು. ಯಾವ ಪತ್ರಗಳು, ಸಾಲ ಪತ್ರಗಳು. ಈ ಸಾಲ ಪತ್ರಗಳು ನೋಡ್ತಾ ಹೋಗ್ತೀವಿ. ಸಮ್ ಮೇಜರ್ ಬಾಂಡ್ಸ್ ಇನ್ ಇಂಡಿಯಾ, ಬಾಂಡ್ಸ್ ಹೇಳ್ತಾರ, ದ ಕಾನ್ಸೆಪ್ಟ್ಸ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಹೌದಾ, ಅಥವಾ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಈ ಗವರ್ಮೆಂಟ್ ಸೆಕ್ಯೂರಿಟೀಸ್ ನೋಡ್ಬೇಕಾಗತ್ತ. ಮತ್ತು ಮ್ಯೂಚುವಲ್ ಫಂಡ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಭಾರತದಲ್ಲಿ ಮ್ಯೂಚುವಲ್ ಫಂಡ್ ನ ಯಾರು ನಿಯಂತ್ರಣ ಮಾಡ್ತಾರೆ ಅಂದ್ರೆ ಸೆಬಿ ಮಾಡುತ್ತೆ. ಯಾರು ಮಾಡ್ತಾರೆ, ಸೆಬಿ. ಮೊದಲು ಯಾರು ಮಾಡ್ತಿದ್ರು, RBI ಮಾಡ್ತಿದ್ರು. ಯಾರು ಮಾಡ್ತಿದ್ರು, RBI ಮಾಡ್ತಿದ್ರು. ಈ ಪ್ರೆಸೆಂಟ್ ಸೆಬಿ ಮಾಡ್ತಾ ಇದೆ. ಸೆಬಿ ಯಾಕೆ ಮಾಡ್ತಾ ಇದೆ ಮುಂದೆ ನೋಡ್ತಾ ಹೋಗುತ್ತೆ. ಡೆರಿವೇಟಿವ್ಸ್ ಮಾರ್ಕೆಟ್ ಅಂತ ಕರಿತೀವಿ. ಈ ಡೆರಿವೇಟಿವ್ಸ್ ನೋಡ್ಬೇಕಾಗತ್ತೆ, ಡೆರಿವೇಟಿವ್ಸ್. ನೆಕ್ಸ್ಟ್ ಸೆಬಿ ವೆರಿ ಇಂಪಾರ್ಟೆಂಟ್. ಸೆಬಿ ನಿಮಗೆ ಗೊತ್ತಿರೋದೈತಿ, ಹೌದಾ. ಸೆಬಿ ಫುಲ್ ಫಾರ್ಮ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹಾಗಾದ್ರೆ ನೀವೊಂದು ಕಾಮೆಂಟ್ ಮಾಡೋಣ ಈಗ. ಕಾಮೆಂಟ್, ಯಾವ ಸಮಿತಿ ಶಿಫಾರಸ್ಸಿನ ಮೇರೆಗೆ ಸೆಬಿ ಸ್ಥಾಪನೆ ಆಯ್ತು. ಸೆಬಿ ಸ್ಥಾಪನೆ. ಕಮೆಂಟ್ ಮಾಡಿ. ಫಂಕ್ಷನ್ಸ್ ಆಫ್ ಸೆಬಿಯ ಕಾರ್ಯಗಳು ಏನೇನು ಬರ್ತಾವ ನೋಡ್ತಾ ಹೋಗ್ಬೇಕು. ಸೆಬಿ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ರಿಫಾರ್ಮ್ಸ್ ನೋಡ್ಬೇಕಾಗುತ್ತೆ. ಸೆಕ್ಯೂರಿಟಿ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಬರುತ್ತೆ, ಅದನ್ನು ನೋಡ್ಬೇಕಾಗುತ್ತೆ. ಸ್ಟಾಕ್ ಎಕ್ಸ್ಚೇಂಜ್, ಷೇರು ವಿನಿಮಯ ಕೇಂದ್ರ, ಹೌದಾ. ಇದರಲ್ಲಿ BSE ನೋಡ್ತೀರಿ,
NSE ನೋಡ್ತೀರಿ, BSE, NSE, ಹೌದಾ? ಮತ್ತೆ ನೆಕ್ಸ್ಟ್ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನೋಡ್ತೀರಿ, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸರ್ವಿಸ್ ಸೆಂಟರ್ ಅಥಾರಿಟಿ ಅಂತ ಕರಿತೀವಿ, ಇನ್ನೊಂದು ಗಿಫ್ಟ್ ಸಿಟಿ ಅಂತ ಬರುತ್ತೆ, ಗಿಫ್ಟ್ ಸಿಟಿ. ನೆಕ್ಸ್ಟ್ ಸ್ಪಾಟ್ ಎಕ್ಸ್ಚೇಂಜ್, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾವುದು? ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಹಾಗಾದ್ರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಸಾಲ ತಗೊಂಡಿದ್ರೆ ನಿಮಗೆ ಏನ್ ಮಾಡ್ತಾರೆ? ರೇಟಿಂಗ್ಸ್ ಕೊಡ್ತಾರೆ. ಏನ್ ಮಾಡ್ತಾರೆ? ರೇಟಿಂಗ್ಸ್ ಕೊಡ್ತಾರೆ. ಈಗ ನಮ್ಮ ದೇಶ ಏನ್ ಮಾಡುತ್ತೆ? ಸಾಲ ತಗೊಳುತ್ತೆ, ಬಾಹ್ಯ ಸಾಲ, ಹೌದಾ? ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ಏನ್ ಮಾಡ್ತಾರೆ, S&P ಅಂತ ಒಳಗೆ ಬರುತ್ತೆ ಒಂದು ರೇಟಿಂಗ್ ಏಜೆನ್ಸಿ. ಅದೇನ್ ಮಾಡುತ್ತಾ? ಎ ಪ್ಲಸ್ ಬಿ ಪ್ಲಸ್, ನೋಡೋಣ ಮುಂದೆ, ಈಗೇನ್ ಬೇಡ, ಜಸ್ಟ್ ನೋಡ್ಕೊಳ್ಳಿ. ರೇಟಿಂಗ್ಸ್ ಕೊಡುತ್ತೆ. ಆ ರೇಟಿಂಗ್ಸ್ ಮೂಲಕ, ಆ ರೇಟಿಂಗ್ಸ್ ಕೊಟ್ರೆ ಅಂದ್ರೆ ಅವರು ರಿಟರ್ನ್ ಮಾಡೋ ಕೆಪಾಸಿಟಿ ಐತಿ, ಎಷ್ಟು ಕೆಪಾಸಿಟಿ ಐತಿ, ವಿಶ್ವಾಸ ಐದಾರು ಇಲ್ಲ, ಈ ರೀತಿ ನೋಡ್ಕೊಂಡು ಹೋಗ್ತಾರೆ. ಮತ್ತೆ ನಿಮ್ಗೆ ಸಿವಿಲ್ ಸ್ಕೋರ್ ಅಂತ ಬರುತ್ತೆ, ಇದು ಇಂಪಾರ್ಟೆಂಟ್. ಸಿವಿಲ್ ಸ್ಕೋರ್, ಹೌದಾ? ಇದನ್ನು ನೋಡ್ಬೇಕಾಗತ್ತೆ. ಎಸ್, ಇಲ್ಲಿ ಮತ್ತೆ ಡಿಮ್ಯಾಟ್ ಅಕೌಂಟ್ ನೋಡ್ತೀರಿ, ಡಿಮ್ಯಾಟ್ ಅಕೌಂಟ್. ಈ ಡಿಮ್ಯಾಟ್ ಅಕೌಂಟ್ ನೋಡ್ತಾ ಹೋಗ್ತಾರೆ, ಹೀಗೆ ಹಲವಾರು ಬರ್ತಾ ಹೋಗ್ತಾರೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು? ಪಬ್ಲಿಕ್ ಫಿನಾನ್ಸ್. ಯಾವ ಫಿನಾನ್ಸ್? ಸಾರ್ವಜನಿಕ ಹಣಕಾಸು. ಸಾರ್ವಜನಿಕ ಹಣಕಾಸು ಅಂತ ಕರೀತಾರೆ. ಸಾರ್ವಜನಿಕ ಹಣಕಾಸು ಅಂತ ಕರೀತಾರೆ. ಅದರಲ್ಲಿ ಫಿಸ್ಕಲ್ ಪಾಲಿಸಿ. ಯಾವ ಪಾಲಿಸಿ? ಫಿಸ್ಕಲ್ ಪಾಲಿಸಿ. ಹಾಗಾದ್ರೆ ಭಾರತದಲ್ಲಿ ಫಿಸ್ಕಲ್ ಪಾಲಿಸಿ, ಕೋಶಿ ನೀತಿಯನ್ನು ಬಿಡುಗಡೆ ಮಾಡೋರು ಯಾರು? ಒಂದು ಕೇಂದ್ರ ಸರ್ಕಾರ. ಸರ್ ಆಪ್ಷನಲ್ ಇಲ್ಲ, ಹಣಕಾಸು ಸಚಿವಾಲಯ. ಯಾವುದು? ಹಣಕಾಸು. ಸರ್ ಎರಡು ಇತ್ತು ಅಂದ್ರೆ ಹಣಕಾಸು ಸಚಿವಾಲಯ ಫಸ್ಟ್ ಪ್ರಿಫರೆನ್ಸ್, ಹೌದಾ? ಆಬ್ಜೆಕ್ಟಿವ್ಸ್ ಆಫ್ ಫಿಸ್ಕಲ್ ಪಾಲಿಸಿ, ಅವರ ಉದ್ದೇಶಗಳೇನು? ಎಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಫಿಸ್ಕಲ್ ಪಾಲಿಸಿ, ಸಿಲೇಟೆಡ್ ಆಫ್ ದ ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ. ಕಾಂಪೊನೆಂಟ್ಸ್ ಆಫ್ ಫಿಸ್ಕಲ್ ಪಾಲಿಸಿ, ಕಾಂಪೊನೆಂಟ್ಸ್ ಆಫ್ ಫಿಸ್ಕಲ್ ಪಾಲಿಸಿ. ನೆಕ್ಸ್ಟ್ ರೆವೆನ್ಯೂ ರಿಸಿಪ್ಟ್ಸ್ ಅಂದ್ರೆ ಈಗ ಇದು ಸಿಂಪಲ್ ಹೇಳಿ ಕೇಳಿ, ಸಾರ್ವಜನಿಕ ಹಣಕಾಸು, ಹೌದಾ? ಬಜೆಟ್ ಅಂತ ಕರಿತೀವಿ. ಈ ಬಜೆಟ್ ಅಲ್ಲಿ ಎರಡು ರೀತಿ ಬರುತ್ತೆ, ಒಂದು ಆದಾಯ, ಇನ್ನೊಂದು ವೆಚ್ಚ. ಯಾವುದು? ಆದಾಯ, ಇನ್ನೊಂದು ವೆಚ್ಚ ಅಂತ ಕರಿತೀವಿ, ಹೌದಾ? ಆದಾಯದಲ್ಲಿ ಕಂದಾಯ ಆದಾಯ ಅಂತ ಕರಿತೀವಿ. ಯಾವುದು? ಕಂದಾಯ. ಹಾಗೆ ಈ ಕಂದಾಯ ಆದಾಯದಲ್ಲಿ ತೆರಿಗೆ ಆದಾಯ, ತೆರಿಗೆತರ ಆದಾಯ, ಬಂಡವಾಳ, ಮೂರು ರೀತಿ ಡಿಫೈನ್ ಮಾಡಿ, ಮೂರು ಟೈಪ್ ಮಾಡ್ಕೊಡ್ತೀವಿ. ಮತ್ತೆ ತೆರಿಗೆ ಆದಾಯದಲ್ಲಿ ನೇರ ತೆರಿಗೆ, ಪರೋಕ್ಷ ತೆರಿಗೆ, ಮತ್ತೆ ಎರಡು ರೀತಿ ಇದು ಮಾಡ್ತೀವಿ. ಮುಂದೆ ಹೇಳ್ತೀನಿ, ನಾನು ಅವಶ್ಯಕತೆ ಇಲ್ಲ, ಜಸ್ಟ್ ನೋಡ್ಕೊಳ್ಳಿ. ಇಲ್ಲಿ ರೆವೆನ್ಯೂ ರಿಸಿಪ್ಟ್ಸ್ ಅಂತ ಇರ್ತದೆ, ಕಂದಾಯ ಇದೆ ಹೇಳ್ತಾನೆ, ಕಂದಾಯ ಆದಾಯ. ಟ್ಯಾಕ್ಸ್ ರೆವೆನ್ಯೂ, ತೆರಿಗೆ ಆದಾಯ. ನಾನ್ ಟ್ಯಾಕ್ಸ್ ರೆವೆನ್ಯೂ, ತೆರಿಗೆತರ ಆದಾಯ. ಕ್ಯಾಪಿಟಲ್ ರಿಸಿಪ್ಟ್ಸ್ ಇಲ್ಲಿ ಬರುತ್ತಲ್ಲ, ಬಂಡವಾಳ ಆದಾಯ ಅಂದ್ರೆ ಇದೆ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ. ವೆಚ್ಚದಾಗ ಮತ್ತೆ ಎರಡು ರೀತಿ ವೆಚ್ಚ ಮಾಡ್ಕೋತೀವಿ, ಒಂದು ಕಂದಾಯ ವೆಚ್ಚ, ಇನ್ನೊಂದು ಬಂಡವಾಳ ವೆಚ್ಚ ಅಂತ, ಹೌದಾ? ಇಲ್ಲಿ ಬಜೆಟ್ ಟೈಪ್ಸ್ ಆಫ್ ಡೆಫಿಸಿಟ್. ಡೆಫಿಸಿಟ್ ಅಂದ್ರೆ ಕೊರತೆ. ಕೊರತೆ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಇಲ್ಲಿ ಆದಾಯ ಕಡಿಮೆ ಇದ್ದು ವೆಚ್ಚ ಅಧಿಕವಾಗಿದೆ. ಆದಾಯ ಕಡಿಮೆ ಇದ್ದು ವೆಚ್ಚ ಜಾಸ್ತಿ ಇರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೊರತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಕೊರತೆ. ಎಸ್. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಬಜೆಟ್ ಡೆಫಿಸಿಟ್ ಅಂತ ಕರಿತೀವಿ, ಬಜೆಟ್ ಕೊರತೆ. ರೆವೆನ್ಯೂ ಡೆಫಿಸಿಟ್, ಕಂದಾಯ ಕೊರತೆ. ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್, ಪರಿಣಾಮಕಾರಿ ಕಂದಾಯ ಕೊರತೆ. ಫಿಸ್ಕಲ್ ಡೆಫಿಸಿಟ್, ಕೋಶೀಯ ಕೊರತೆ. ಪ್ರೈಮರಿ ಡೆಫಿಸಿಟ್, ಪ್ರಾಥಮಿಕ ಕೊರತೆ. ಮಾನಿಟೈಸ್ ಡೆಫಿಸಿಟ್, ಇದು ನಮ್ಮ ಇಂಡಿಯಾದಲ್ಲಿ ಏನಿಲ್ಲ, ಅಷ್ಟು ಇಂಪಾರ್ಟೆಂಟ್ ಇಲ್ಲ, ತಲೆ ಕೆಡಿಸ್ಕೊಬೇಡ್ರಿ. ಎಸ್. ನೆಕ್ಸ್ಟ್ ಪ್ರೆಸೆಂಟ್ ಟ್ರೆಂಡ್ಸ್ ಇನ್ ಡೆಫಿಸಿಟ್ಸ್ ಅಂತ ಕರಿತೀವಿ. ಡೆಫಿಸಿಟ್ ಫಿನಾನ್ಸಿಂಗ್, ಆಬ್ಜೆಕ್ಟಿವ್ ಆಫ್ ಡೆಫಿಸಿಟ್ ಫಿನಾನ್ಸಿಂಗ್, ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಡೆಫಿಸಿಟ್ ಫಿನಾನ್ಸಿಂಗ್, ಇವು ನೋಡ್ತಾ ಹೋಗಂತೆ, ಚರ್ಚೆ ಮಾಡ್ತಾ ಹೋಗಂತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ FRBM ಆಕ್ಟ್. ಇದನ್ನಂತ ಎಕ್ಸಾಮ್ ಕೇಳೇ ಕೇಳ. FRBM ಆಕ್ಟ್ ನ ಮುಖ್ಯ ಉದ್ದೇಶ ಏನು? ಎಸ್, FRBM ಆಕ್ಟ್ ಏನನ್ನು ಒಳಗೊಂಡಿದೆ ಅಂತ ಕ್ವಶನ್ ಕೇಳ್ತಾನ ನಿಮಗ. ಒಂದು ಕಂದಾಯ ಕೊರತೆ. ಯಾವ ಕೊರತೆ? ಕಂದಾಯ ಕೊರತೆ ಮತ್ತೆ ಬಜೆಟ್ ಕೊರತೆ. ಎಸ್, ಬಜೆಟ್ ಕೊರತೆ ಮತ್ತೆ ಕಂದಾಯ ಕೊರತೆ. ಕಂದಾಯ ಕೊರತೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು, ಬಜೆಟ್ ಕೊರತೆಯನ್ನ ಕಡಿಮೆ ಮಾಡೋದು, ಇದು ಮುಖ್ಯ ಉದ್ದೇಶ. ಇದು ಗ್ರೂಪ್ ಸಿ ಗೆ ಕೇಳೋಣ, ಎಲ್ಲಾ ಕಡೆ ಕೇಳ, ಹೌದಾ? RBI ರಿಪೋರ್ಟ್ಸ್ ಆನ್ ಸ್ಟೇಟ್ ಫಿನಾನ್ಸ್ ಅಂದ್ರೆ ಇಲ್ಲಿ FRBM ಆಕ್ಟ್ ಅಂದ್ರೆ 2003 ಅಲ್ಲಿ ಜಾರಿ ತರ್ತಾರೆ. ಹ್ಯಾಂಗ್ ಬೇಕಾದ್ರೆ ಸಾಲ ಮಾಡಂಗಿಲ್ಲ, GDP ಮೇಲೆ 3% ಗಿಂತ ಮೀರುವಂಗಿಲ್ಲ. ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇವ್ರು ಹ್ಯಾಂಗ್ ಬೇಕಾದ್ರೆ ಸಾಲ ತಗೊಂಡು ಸಾಲನ ಬರ್ಬಾದ್ ಮಾಡಿ ಅಂದ್ರೆ ನಮ್ಮ ಒಂದು ಎಕನಾಮಿನ ಹಾಳು ಮಾಡ್ತಾರ ಅನ್ನೋ ಕಾರಣಕ್ಕಾಗಿ ಈ ಒಂದು ಆಕ್ಟ್ ನ ಜಾರಿ ತಂದಾರೆ. ಸೊ ರೆಕಮೆಂಡೇಶನ್ಸ್ ಆಫ್ RBI ಆನ್ ಸ್ಟೇಟ್ ಫಿನಾನ್ಸ್ ಅಂದ್ರೆ ಸ್ಟೇಟ್ ಫಿನಾನ್ಸ್. ಸ್ಟೇಟ್ಗಳು RBI ಕಡೆಯಿಂದ ಏನ್ ಮಾಡ್ತಾರಪ್ಪ, ಸಾಲ ತಗೋತಾರೆ. RBI ಏನ್ ಮಾಡ್ತಂದ್ರೆ ಹೇಳುತ್ತೆ, ನೀವು ಇಷ್ಟೇ ಸಾಲ ತಗೋಬೇಕು, ಇಷ್ಟೇ ಮೇಂಟೈನ್ ಮಾಡ್ಬೇಕಂತ. ಸೊ ಬಜೆಟ್ ವೆರಿ ವೆರಿ ಇಂಪಾರ್ಟೆಂಟ್. ಬಜೆಟ್ ಅಂದ್ರೆ ಏನು?
ಸೊ ಬಜೆಟ್ ಅಂದ್ರೆ ಫ್ರೆಂಚ್ ಭಾಷೆ ಬುಗೆಟ್ ಪದದಿಂದ ಮತ್ತೆ ಬುಗೆಟ್ ಅಂದ್ರೆ ಚರ್ಮದ ಚೀಲ, ಹೌದಾ? ಹಾಗಾದ್ರೆ ಭಾರತದ ಬಜೆಟ್ ನ ಪಿತಾಮಹ ಯಾರು? ಕಾಮೆಂಟ್ ಮಾಡಿ. ಭಾರತದ ಬಜೆಟ್ ನ ಪಿತಾಮಹ, ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಬಜೆಟ್? ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಬಜೆಟ್ ಅಂತ ಕರಿತೀವಿ, ಹೌದಾ? ಸೊ ಕಾಮೆಂಟ್ ಮಾಡ್ರಿ. ಪ್ರೊಸೆಸ್ ಆಫ್ ಬಜೆಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಗ್ರೂಪ್ ಸಿ ಗೆ ಕೇಳನೆ, ನಿಮ್ಮ ಮೊನ್ನೆ ನಡೆದ ಸಂಖ್ಯೆ ಕೇಳನೆ, ಎಲ್ಲರ ಕಡೆ ಕೇಳನೆ. ಪ್ರೋಸೆಸ್ ಯಾವ ರೀತಿ ಪ್ರೋಸೆಸ್ ಇರುತ್ತೆ, 6 ಪ್ರೋಸೆಸ್ ಅದು ಸ್ಟೆಪ್ಸ್, ಸ್ಟೇಜಸ್ ಒನ್ ಬೈ ನೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಚಕ್ರವ್ಯೂಹ ಚಾಲೆಂಜ್ ಆಫ್ ದಿ ಇಂಡಿಯಾ ಅಂತ ಐತಿ. ನೆಕ್ಸ್ಟ್ ಡೆಫಿಸಿಟ್ ಎಕಾನಮಿ ಅಂತ ಐತಿ, ನೋಡ್ತಾ ಹೋಗೋಣಂತೆ. ನೆಕ್ಸ್ಟ್ ಫಿನಾನ್ಸ್ ಕಮಿಷನ್, ಹಣಕಾಸು ಆಯೋಗ. ಯಾವ ಆಯೋಗ? ಹಣಕಾಸು ಆಯೋಗ ಅಂತ ಕರಿತೀವಿ. ಸೊ ಆರ್ಟಿಕಲ್ 280 ಪ್ರಕಾರ ಸೊ ರಾಷ್ಟ್ರಪತಿ ಪ್ರತಿ 5 ವರ್ಷಕ್ಕೊಮ್ಮೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಟೋಟಲ್ ಎಷ್ಟಿದಾವಪ್ಪ ಅಂದ್ರೆ 16ನೇದು ಇನ್ನೂ ರೆಡಿ ಆಗಿಲ್ಲ, ಆಗತ್ತೆ. ಪ್ರೆಸೆಂಟ್ 15ನೇ ರನ್ನಿಂಗ್ ಆಗ್ತಿದೆ. 16ನೇದು ಅರವಿಂದ ಪನಗರಿ ಅವರು ಮಾಡ್ತಾ ಇದ್ದಾರೆ, ಹೌದಾ? ಅವರ ಅವಧಿ ಅಂದ್ರೆ 2026 ಇಂದ 2031 ವರೆಗೆ ಏನ್ ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಇದು ಮಾಡ್ತಾ ಹೋಗ್ತೀವಿ. ಜಸ್ಟ್ ಅಂದ್ರೆ ಸೆಲೆಕ್ಟ್ ಮಾಡ್ಬೋದು, ಕಿರಿಕಿರಿ ಬೇಡ, ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಓಕೆ, ಕಾನ್ಸಂಟ್ರೇಷನ್ ಮಾಡ್ರಿ. ಆಬ್ಜೆಕ್ಟಿವ್ ಆಫ್ ಫೈನಾನ್ಸ್ ಕಮಿಷನ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಸ್ ಕಮಿಷನ್, ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್, ಪವರ್ಸ್ ಟು ದಿ ಫಿನಾನ್ಸ್ ಕಮಿಷನ್, ಅವ್ರಿಗೆ ಪವರ್ಸ್ ಇರುತ್ತೆ. ಹೌ ಡಸ್ ದ ಫಾರ್ಮುಲಾ ವರ್ಕ್ ಅಂದ್ರೆ ಯಾವ ರೀತಿ ಫಾರ್ಮುಲಾ ವರ್ಕ್ ಮಾಡ್ತಾರೆ ಅವರು? ಫಾರ್ಮುಲಾ ಡಿಸೈನ್ ಬೈ ದ 15 ಫಿನಾನ್ಸ್ ಕಮಿಷನ್. ಅವ್ರು ಯಾವ ರೀತಿ ಇದು ಮಾಡ್ತಾರೆ ನೋಡ್ತಾ ಹೋಗೋಣ. ಏನೇನು ಡಿಸೈನ್ ಮಾಡಿದ್ರು, ಯಾವ ರೀತಿ ಕೊಡ್ತಾ, ಹೌದಾ? 15 ಫಿನಾನ್ಸ್ ಕಮಿಷನ್ ಯಾವ ರೀತಿ ಕೊಟ್ಟಿದ್ದಾರೆ, ಯಾವ ರೀತಿ ಅಲೋಕೇಟ್ ಮಾಡಿದ್ದಾರೆ, ಎಷ್ಟು 41% ಕೊಟ್ಟಿದ್ದಾರೆ, ಹೌದಾ? ಯಾವ ರೀತಿ 41%, ರಿಮೈನಿಂಗ್ 1% ಯಾರಿಗೆ ಕೊಟ್ಟರು, ಈ ಯಾವ ಎದಕ್ಕೆ ಕೊಟ್ಟರು, ಯಾವ ರೀಸನಿಗೆ ಕೊಟ್ಟರು ನೋಡ್ತಾ ಹೋಗೋಣ. ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ. ಇಷ್ಟು ಬಜೆಟ್ ಬಗ್ಗೆ ಕೂಲಂಕುಷವಾಗಿ. ನೆಕ್ಸ್ಟ್ ಬರುತ್ತಾ ನೆಕ್ಸ್ಟ್ ಚಾಪ್ಟರ್ ಇಂಡಿಯನ್ ಟ್ಯಾಕ್ಸ್ ಸ್ಟ್ರಕ್ಚರ್ ಅಂತ ಹೇಳಿ. ಸೊ ಭಾರತದ ತೆರಿಗೆ ಸ್ಟ್ರಕ್ಚರ್ ಅಂತ ಕರಿತೀವಿ, ಇಂಡಿಯನ್ ಟ್ಯಾಕ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ 3 ಟೈಪ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇನ್ ಇಂಡಿಯಾ. ಡಿಫರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್. ಟ್ಯಾಕ್ಸಸ್ ಅಂದ್ರೆ ಅದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಬರುತ್ತಾ, ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರುತ್ತಾ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಬರುತ್ತಾ, ಈಗ ಹಲವಾರು ಮತ್ತೆ ಗೂಗಲ್ ಟ್ಯಾಕ್ಸ್ ಬರುತ್ತಾ, ಮ್ಯಾಟ್ ಟ್ಯಾಕ್ಸ್ ಬರುತ್ತಾ, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ಹೇಳಿ ಹೀಗೆ ಹಲವಾರು ಟ್ಯಾಕ್ಸ್ ಗಳು ಬರ್ತಾ ಹೋಗ್ತಾರೆ. ಡೈರೆಕ್ಟ್ ಟ್ಯಾಕ್ಸಸ್ ಪ್ರಪೋಸಲ್ಸ್ ಇನ್ ಯೂನಿಯನ್ ಬಜೆಟ್ 2026 ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ, ಹೌದಾ? ಇನ್ಕಮ್ ಟ್ಯಾಕ್ಸ್ ಬಿಲ್ 2025, ಹೌದಾ? ಪ್ರೊಹಿಬಿಷನ್ ಆಫ್ ಬಿನಾಮಿ ಟ್ರಾನ್ಸಾಕ್ಷನ್ಸ್ ಅಮೆಂಡ್ಮೆಂಟ್ 2016 ಅಂತ ಇದೆ, ಅದು ನೋಡೋಣಂತೆ. ಇಂಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಗೂಡ್ಸ್ ಅಂಡ್ ಸರ್ವಿಸಸ್, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಅಲ್ಲ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೀವಿ. ಎಲ್ಲಿಂದ ತಗೊಂಡ್ಬಂದ್ವಿ? ಫ್ರಾನ್ಸ್ ಇಂದ ತಗೊಂಡ್ಬಂದ್ವಿ, ಹೌದಾ? ಏನಕ್ಕಾಗಿ ತಗೊಂಡ್ಬಂದ್ವಿ ಅಂದ್ರೆ GST ಇಂದ ಏನು GST ದರಗಳೇ ಎಷ್ಟೊಂದು GST ಬಗ್ಗೆ ನೋಡ್ತಾ ಹೋಗೋಣ. GST ಎಷ್ಟನೇ ಅಮೆಂಡ್ಮೆಂಟ್ ಮಾಡಿದ್ವಿ, ಎಷ್ಟನೇ ತಿದ್ದುಪಡಿ ಮೂಲಕ ಮಾಡಿದ್ವಿ, ಎಷ್ಟನೇ ವಿಧಿ GST ಕೌನ್ಸಿಲ್ ಐತೆ ಇಲ್ಲಿ 279 ಎ ವಿಧಿ ಪ್ರಕಾರ ಏನ್ ಮಾಡ್ತೀವಿ ಅಂದ್ರೆ GST ಕೌನ್ಸಿಲ್ ನ ರಚನೆ ಮಾಡ್ತೀವಿ. GST ಕೌನ್ಸಿಲ್ ಹೆಡ್ ಎಷ್ಟು, ವೋಟಿಂಗ್ ಪರ್ಸೆಂಟೇಜ್ ಎಷ್ಟು, ಮತ್ತೆ ಆಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಯಾರಿಗೆ ಜಾಸ್ತಿ ಪವರ್ ಅದಾವೆ, ಯಾರಿಗೆ ಜಾಸ್ತಿ ಪವರ್ ಅಂದ್ರೆ ಅಂದ್ರೆ ನಿಮ್ಮ ಒಂದು ಸ್ಟೇಟ್ ಗೆ ಜಾಸ್ತಿ ಪವರ್ ಇದೆ, ಸೆಂಟ್ರಲ್ ಗೆ, ಹೌದಾ? ಅದು ಹೇಳ್ತೀವಿ 2/3 50% ಹೆಂಗ ಏನು ಎತ್ತ ಅಂತ ಹೇಳಿ. ಈಗ ಅವಶ್ಯಕತೆ ಇಲ್ಲ, ಅದು ಜಸ್ಟ್ ಕಾಂಪನ್ಸೇಷನ್ ಆಫ್ ಮೆಕಾನಿಸಮ್ ಸ್ಟೇಟ್ಸ್ ಅಂದ್ರೆ GST ಜಾರಿ ತರೋದ್ರಿಂದ ಕೆಲವೊಂದು ರಾಜ್ಯಗಳಿಗೆ ಲಾಸ್ ಆಗುತ್ತೆ. ಸೊ ಅವ್ರು ಕಾಂಪನ್ಸೇಷನ್ ಕೊಡ್ತಾ ಹೋಗ್ತಾರೆ, ನಷ್ಟ ಪರಿಹಾರ, ಹೌದಾ? GST ನೆಟ್ವರ್ಕ್ ಕೊಡ್ತಾ ಹೋಗ್ತಾರೆ. ಅದರ್ ಇಂಡೈರೆಕ್ಟ್ ಟ್ಯಾಕ್ಸಸ್ ನಾಟ್ ರಿಪ್ಲೇಸ್ಡ್ ಬೈ ಅಂದ್ರೆ GST ಅನ್ನ ರಿಪ್ಲೇಸ್ ಮಾಡಲಾರ್ದಾಗ ಯಾವುದು ಅಂದ್ರೆ GST ಇಂದ ಕೆಲವೊಂದು ವಸ್ತುಗಳು ಹೊರಗುಳಿತವೆ. ಫಾರ್ ಎಕ್ಸಾಂಪಲ್ ಸಾಲ್ಟ್ ಆಗಿರಲಿ, ಪೆಟ್ರೋಲ್ ಆಗಿರಲಿ, ಡೀಸೆಲ್ ಆಗಿರಲಿ, ಗ್ಯಾಸ್ ಆಗಿರಲಿ, ಹೌದಾ? ಈ ರೀತಿ ಬರ್ತಾ ಹೋಗ್ತಾ ನೋಡ್ತಾ ಹೋಗೋಣಂತೆ. ಬೆನಿಫಿಟ್ಸ್ ಆಫ್ GST, critical evaluation of GST, reforms in GST, e-way bill, GST applicate tribunal ಅಂತ ಬರುತ್ತೆ, ಇದು ಇಂಪಾರ್ಟೆಂಟ್. ಅಪ್ಲಿಕೇಟ್ ಇನ್ವೈಟೆಡ್ ಡ್ಯೂಟಿ ಸ್ಟ್ರಕ್ಚರ್, ಇದನ್ನು ನೋಡೋಣಂತೆ, ಹೌದಾ? ಇದನ್ನು ನೋಡೋಣಂತೆ. ನೆಕ್ಸ್ಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಇದು ಟ್ಯಾಕ್ಸ್ CBDT ಅಂತ ಕರಿತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಡೈರೆಕ್ಟ್ ಟ್ಯಾಕ್ಸ್ ಕಂಟ್ರೋಲ್ ಮಾಡುತ್ತೆ. ಇದು ಇಂಡೈರೆಕ್ಟ್ ಟ್ಯಾಕ್ಸ್. ಯಾವುದು? ಸೆಂಟ್ರಲ್ ಬೋರ್ಡ್ ಆಫ್ CBIC ಅಂತ ಕರಿತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್. ನೆಕ್ಸ್ಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಕಮಿಷನ್ ಅಂತ ಕರಿತೀವಿ, TARC. ಸೊ ಈ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಕಮಿಷನ್. ನೆಕ್ಸ್ಟ್ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅಂತ ಕರಿತೀವಿ, ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್. ಮತ್ತೆ ಬೇಸ್ ಎರೇಷನ್, ಪ್ರಾಫಿಟ್ ಶಿಫ್ಟಿಂಗ್ ಅಂತ ಕರಿತೀವಿ. ಪ್ರಾಫಿಟ್ ಶಿಫ್ಟಿಂಗ್ ಅದು ಮುಂದೆ ಹೇಳ್ತೀನಿ. ಅಂದ್ರೆ ಕಂಪನಿ ಲಾಭ ಆದ್ರೆ ಅದು ತನ್ನ ಕಂಪನಿ ಪ್ರಾಫಿಟ್ ಅನ್ನ ಬೇರೆ ಕಡೆ ಅಂದ್ರೆ ತನ್ನ ದೇಶಕ್ಕೆ ಇದು ಮಾಡೋದು. OECD 2 ಪಿಲ್ಲರ್ ಪ್ಲಾನ್ ಅಂತ ಕರಿತೀವಿ, ಇದು ಇಂಪಾರ್ಟೆಂಟ್. ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತ ಕರಿತೀವಿ. ಡಬಲ್ ಟ್ಯಾಕ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು XYZ ಕಂಪನಿ ಅದು ಬೇರೆ ಕಡೆಯಿಂದ ನಮ್ಮ ದೇಶದಲ್ಲಿ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುತ್ತ,
ಹೌದಾ? ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹೌದಾ? ಈ ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಸಿಸ್ಟಮ್ ನ ಯಾವ ರೀತಿ ಮಾಡಿ, ಫಾರ್ ಎಕ್ಸಾಂಪಲ್ ವೊಡಾಫೋನ್ ಅಂತ ನೋಡಿ, ವೊಡಾಫೋನ್ ಹೌದಾ? ಈ ವೊಡಾಫೋನ್ ಯಾವ ರೀತಿ ಇದು ಮಾಡುತ್ತೆ ಅಂತ ನೋಡ್ತಾ ಹೋಗಿ ಮುಂದೆ ನಿಮ್ಗೆ ಹೇಳ್ತೀನಿ. ಹೌದಾ? ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಇಂಡಿಯನ್ ಇಂಡಸ್ಟ್ರಿ, ಭಾರತದ ಕೈಗಾರಿಕೆ, ಭಾರತದ ಕೈಗಾರಿಕೆ, ಭಾರತದ ಕರೆಂಟ್ ಟ್ರೆಂಡ್ಸ್ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ಕರಿತೀವಿ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕ್ಸ್, PSU, ಸಾರ್ವಜನಿಕ ಕೈಗಾರಿಕೆಗಳು. ಹೌದಾ? ಅದರಲ್ಲಿ ಮಹಾರತ್ನ, ಮಿನಿರತ್ನ, ನವರತ್ನ, 3 ರತ್ನಗಳು ಬರ್ತವೆ. ಮಹಾರತ್ನ, ಮಿನಿರತ್ನ, ನವರತ್ನ ಅಂತೇಳಿ ಅವು ಎಷ್ಟೆಷ್ಟಿದಾವೆ, ಯಾವ್ಯಾವ ಇದಾವೆ ನೋಡ್ತಾ ಹೋಗೋಣಂತೆ. ಹೌದಾ? ಸೊ ಫಿನಾನ್ಷಿಯಲ್ ಆಟೋನಮಿ ಆಫ್ ಮಹಾರತ್ನ CPSE ಅಂದ್ರೆ ಅವ್ರಿಗೆ ಖರ್ಚು ಮಾಡ್ಲಿಕ್ಕೆ ಎಷ್ಟು ಫ್ರೀ ಇದೆ. ಪರ್ಫಾರ್ಮೆನ್ಸ್ ಆಫ್ CPSE ಅಂದ್ರೆ ಇವ್ರದೇ. ಹೌದಾ? ಟೂಲ್ಸ್ ಮೆಜರ್ಡ್ ಆನ್ ಪರ್ಫಾರ್ಮೆನ್ಸ್ ಆಫ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಮೆಜರ್ ಮಾಡ್ಲಿಕ್ಕೆ ಟೂಲ್ಸ್, ಅದರಲ್ಲಿ ಫಸ್ಟ್ ಇಂಡಸ್ IIP. ಈ IIP ನ ಬಿಡುಗಡೆ ಮಾಡಿದ್ರೆ NSO, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಕರಿತೀವಿ. ಆಮೇಲೆ 8 ಕೋರ್ ಇಂಡಸ್ಟ್ರೀಸ್ ಬರುತ್ತೆ, 8. ಹೌದಾ? ಅದಕ್ಕೆ ಕೋಡ್ ಐತಿ, ಒಂದು ಕೋಡ್ ಹೇಳ್ತೀನಿ, ಡೋಂಟ್ ವರಿ. ಸೊ ಆನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರೀಸ್, ಇಂಡಸ್ಟ್ರಿ ಸಿಕ್ನೆಸ್ ಅಂದ್ರೆ ರೋಗಗ್ರಸ್ತ ಕೈಗಾರಿಕೆಗಳಂತ ಬರ್ತಾರೆ, ರೋಗಗ್ರಸ್ತ ಕೈಗಾರಿಕೆಗಳು, ಅದನ್ನು ನೋಡೋಣಂತೆ. ರೆಮಿಡಿಕಲ್ ಮೆಜರ್ಸ್ ಅಂಡರ್ಟೇಕನ್ ಬೈ ದ ಪಾಸ್ಟ್, ಯಾವ್ಯಾವ್ದು ಅಂದ್ರೆ ಈ ಸಿಕ್ನೆಸ್ ಗೆ ಏನೇನು ರೆಮಿಡೀಸ್ ತಗೋತೀವಿ. ಆಮೇಲೆ ಕಂಪನೀಸ್ ಅಮೆಂಡ್ಮೆಂಟ್ ಆಕ್ಟ್ 2019 ಅಂತ ಕರಿತೀವಿ. ಬೆನಿಫಿಟ್ಸ್ ಆಫ್ ಇನ್ಕಾರ್ಪೊರೇಟೆಡ್ ಅಮೆಂಡ್ಮೆಂಟ್ಸ್, ಇದು ವೆರಿ ಇಂಪಾರ್ಟೆಂಟ್. CSR ಅಂತ, ಯಾವುದು? CSR ಎಷ್ಟು ಕೊಡ್ಬೇಕಂದ್ರೆ ತಾವು ಬೆಳೆಸಿರ್ತಕ್ಕಂಥ ಪ್ರಾಫಿಟ್ ಅಲ್ಲಿ 2% ಏನ್ ಮಾಡ್ಬೇಕು, ಪರಿಸರಕ್ಕೆ ಅಥವಾ ಪರಿಸರದಿಂದ ನಾವೇನ್ ಹಾಳು ಮಾಡಿರ್ತೀವಲ್ಲ ಆ 2% ನ ಕಟ್ಟಬೇಕಾಗುತ್ತೆ. ಚಾಲೆಂಜಸ್ ಆಫ್ CSR, ಅವ್ರ ಕಂಪನಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕು ಅದನ್ನ. ಹೌದಾ? ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್. ಯಾವ ಝೋನ್? ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಹೌದಾ? ಈಸಿ ಆಫ್ ಡೂಯಿಂಗ್ ಬಿಸಿನೆಸ್ ರಿಪೋರ್ಟ್, ಇದನ್ನು ಕೆಲವೊಂದು ಇರುತ್ತೆ. ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ವೆರಿ ವೆರಿ ಇಂಪಾರ್ಟೆಂಟ್. ಮೇಕ್ ಇನ್ ಇಂಡಿಯಾ ಅಂದ್ರೆ ಸೊ ಭಾರತದಲ್ಲಿ ತಯಾರು ಮಾಡಬೇಕು. ಹೌದಾ? ವಿದೇಶಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ನಮ್ಮ ಭಾರತದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೊಡಕ್ಷನ್ ಮಾಡ್ರ ಅಂತ ಹೇಳಿ ಮೇಕ್ ಇನ್ ಇಂಡಿಯಾ ಅಂತ ಜಾರಿ ತಂದ್ರೆ ಯಾರು? ನಮ್ಮ ಸಾಹೇಬರು, ನರೇಂದ್ರ ಮೋದಿ ಸಾಹೇಬರು. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾರ್ಟ್ಅಪ್ ಇಂಡಿಯಾ. ಯಾವ ಇಂಡಿಯಾ? ಸ್ಟಾರ್ಟ್ಅಪ್ ಇಂಡಿಯಾ. ಇನ್ನೊಂದು ಸ್ಟ್ಯಾಂಡ್ ಅಪ್ ಇಂಡಿಯಾ. ಯಾವ ಇಂಡಿಯಾ? ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಕರಿತೀವಿ. ಹೌದಾ? ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅಂತ ಕರಿತೀವಿ. ಇಂಡಸ್ಟ್ರಿ 4.1 ಅಂಡ್ ಇಂಡಿಯಾ ನೋಡ್ತಾ ಹೋಗೋಣಂತೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕ್ವಶನ್ ಆಗೋದು MSME, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಸೊ ಈ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ರೀಸೆಂಟ್ ಆಗಿ ಏನ್ ಮಾಡ್ಯಾರಪ್ಪ ಅಂದ್ರೆ ನಮ್ಮ 2025 ಬಜೆಟ್ ಅಲ್ಲಿ ಇದರ ಡೆಫಿನೇಷನ್ ನ ಚೇಂಜ್ ಮಾಡಿದ್ರು. ಇದು ನೀವು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು. MSME, ಹೌದಾ? ಇಂಟ್ರಡಕ್ಷನ್ ಟು ದಿ MSME, ಹೌದಾ? ಚಾಲೆಂಜಸ್ MSME ಸೆಕ್ಟರ್, MSME ಸ್ಟ್ರಕ್ಚರ್ ಇನ್ ಇಂಡಿಯಾ, ಗವರ್ಮೆಂಟ್ ಏನ್ ಇನಿಷಿಯೇಟಿವ್ ತಗೊಂಡದ ಪ್ರಮೋಷನ್ ಮಾಡ್ಲಿಕ್ಕೆ MSME ಗೆ ಚಾಂಪಿಯನ್ಸ್ ಪೋರ್ಟಲ್ ಅಂತ ಜಾರಿ ತಂದದ್ದು. ಚಾಂಪಿಯನ್ ಪೋರ್ಟಲ್ ಇವೆಲ್ಲ ಬರ್ತಾವೆ. ರೋಲ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಇಂಡಿಯನ್ ಎಕನಾಮಿ, ಯಾಕಂದ್ರೆ ಈ MSME ಗಳು ಏನ್ ಮಾಡ್ತಾರೆ, ಜಾಸ್ತಿ ಉದ್ಯೋಗಾವಕಾಶ ಕೊಡ್ತಾರೆ. ಹೌದಾ? MSME ಇಂಜಿನಿಯರಿಂಗ್ ಗ್ರೋತ್ ಅಂಡ್ ನ್ಯೂ ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಸ್, ಇದನ್ನ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಅಗ್ರಿಕಲ್ಚರ್. ಯಾವ ಕಲ್ಚರ್? ಅಗ್ರಿಕಲ್ಚರ್ ಅಂತ ಕರಿತೀವಿ. ಸೊ ಕೃಷಿ ಅಲ್ಲಿ ಕೈಗಾರಿಕೆ. ಹೌದಾ? ಸೊ ರೋಲ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯನ್ ಎಕನಾಮಿ ಏನೇನು ರೋಲ್ ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ ನಾವು ಎಷ್ಟೇ ಸೇವಾ ವಲಯ ಮತ್ತೆ ಕೈಗಾರಿಕಾ ವಲಯ ಅಭಿವೃದ್ಧಿ ಆಗಿದ್ರು ಇದು ಡಿಪೆಂಡ್ ಆಗಿರೋದು ಯಾವ್ದ್ರ ಮೇಲೆ ಅಂದ್ರೆ ಕೃಷಿ ಮೇಲೆ. ಕೃಷಿ ಇದ್ರೇನೆ ಮಾತ್ರನೇ ಕೈಗಾರಿಕಾ ಸೇವಾ ವಲಯ ನಡೀತಿರೋದು ಇವತ್ತಿನ ದಿನ. ಹೌದಾ? ಎಸ್. ಫುಡ್ ಗ್ರೇನ್ ಪ್ರೊಡಕ್ಷನ್ ಇನ್ ಇಂಡಿಯಾ, ರೈಸ್ ಪ್ರೊಡಕ್ಷನ್, ವೀಟ್ ಪ್ರೊಡಕ್ಷನ್, ಪಲ್ಸ್ ಪ್ರೊಡಕ್ಷನ್, ಮಿಲೆಟ್ ಪ್ರೊಡಕ್ಷನ್ ಎಲ್ಲ ಪ್ರೊಡಕ್ಷನ್ಸ್ ಬರ್ತವೆ. ನೆಕ್ಸ್ಟ್ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ. ಯಾವ ಕ್ರಾಂತಿ? ಹಸಿರು ಕ್ರಾಂತಿ. ಹೌದಾ? ಈ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಹಲವಾರು ಕ್ರಾಂತಿಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ನೀಲಿ ಕ್ರಾಂತಿ ಆಗಿರ್ಲಿ, ದುಂಡು ಕ್ರಾಂತಿ ಆಗಿರ್ಲಿ, ಮತ್ತೆ ಬೆಳ್ಳಿ ಕ್ರಾಂತಿ ಆಗಿರ್ಲಿ, ನೆಕ್ಸ್ಟ್ ಕಂದು ಕ್ರಾಂತಿ ಆಗಿರ್ಲಿ, ಪಿಂಕ್ ಕ್ರಾಂತಿ ಆಗಿರ್ಲಿ, ಮತ್ತೆ ಈಗ ಹಲವಾರು ಕ್ರಾಂತಿಗಳು ಬರ್ತಾ ಹೋಗ್ತಿರ್ತಾವೆ. ಹೌದಾ? ಆ ಕ್ರಾಂತಿಗಳು ನೋಡ್ತಾನ, ಆ ಕ್ರಾಂತಿಗಳ ಪಿತಾಮಹ ನೋಡ್ತಾ ಹೋಗೋಣ. ಹೌದಾ? ಮತ್ತೆ ನೆಕ್ಸ್ಟ್ ನಿಮ್ಮ ಒಂದು ಕ್ರಾಂತಿಗಳಲ್ಲಿ ಇನ್ನು ಹಲವಾರು ಬರ್ತಾವೆ, ಸಾಕು ಸದ್ಯ. ಅಬ್ಜೆಕ್ಟಿವ್ಸ್ ಆಫ್ ಗ್ರೀನ್ ರೆವಲ್ಯೂಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೀನ್ ರೆವಲ್ಯೂಷನ್. ಹೌದಾ? ಈ ಹಸಿರು ಕ್ರಾಂತಿಯಲ್ಲಿ 2x2 ಯೋಜನೆ ಬರುತ್ತೆ. 2x2 ಯೋಜನೆ ಮೊದಲು ನೋಡ್ತಾ ಹೋಗೋಣಂತೆ. ಅಗ್ರಿಕಲ್ಚರ್ ಫೈನಾನ್ಸ್. ಈ ಅಗ್ರಿಕಲ್ಚರ್ ಫೈನಾನ್ಸ್ ಯಾರ್ಯಾರು ಬರ್ತಾರಪ್ಪ ಅಂದ್ರೆ RRB ಬರುತ್ತಾ, ನಬಾರ್ಡ್ ಬರುತ್ತಾ,
ಮತ್ತೆ ಸಹಕಾರಿ ಸಂಘ ಅಂತ ಬರುತ್ತ, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಬರುತ್ತ, ಇಷ್ಟು ಬರ್ತಾರ. ಸೊ ಸೋರ್ಸಸ್ ಆಫ್ ಅಗ್ರಿಕಲ್ಚರ್ ಫೈನಾನ್ಸ್ ಅದೇ ಸೋರ್ಸಸ್ ಯಾವಂತಿವೆ. ರೋಲ್ ಆಫ್ ನಬಾರ್ಡ್, ವೆರಿ ವೆರಿ ಇಂಪಾರ್ಟೆಂಟ್. ನಬಾರ್ಡ್ ಸ್ಥಾಪನೆ ಏನು, ನಬಾರ್ಡ್ ಯಾವಾಗ ಸ್ಥಾಪನೆ ಆಯ್ತು, ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಯ್ತು, ಹೌದಾ. ಹಾಗಾದ್ರೆ ನಬಾರ್ಡ್ನ ಕೆಲಸ ಏನು, ಕಾರ್ಯಗಳು ಏನೇನು, ಕಾರ್ಯಗಳು ಏನು ಅಂತ ನೋಡ್ತಾ ಹೋಗೋಣಂತೆ. ನೆಕ್ಸ್ಟ್ ಬರುತ್ತಾ ಟೈಪ್ಸ್ ಆಫ್ ಸಬ್ಸಿಡಿ. ಸಬ್ಸಿಡಿ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಸಿಡಿ ಡಿಫರೆಂಟ್ ಸೆಕ್ಟರ್ಸ್ ಬೈ ದ ಗವರ್ಮೆಂಟ್ ಯಾವ ರೀತಿ ಸಬ್ಸಿಡಿ ಕೊಡುತ್ತಾ. ಪಾಯಿಂಟ್ಸ್ ಅಗೇನ್ಸ್ಟ್ ಪ್ರೊವೈಡಿಂಗ್ ಅಗ್ರಿಕಲ್ಚರ್ ಸಬ್ಸಿಡಿ. ಡೈರೆಕ್ಟ್ ಸಬ್ಸಿಡಿ ಅಂದ್ರೆ ಸಬ್ಸಿಡಿ ಎಲ್ಲ ಟೈಪ್ಸ್ ಬರ್ತವೆ, ಡೈರೆಕ್ಟ್ ಇಂಡೈರೆಕ್ಟ್ ಅಂತ ಬರ್ತವೆ, ನೋಡ್ತಾ ಹೋಗೋಣಂತೆ. ನೆಕ್ಸ್ಟ್ ಫುಡ್ ಸೆಕ್ಯೂರಿಟಿ. ಫುಡ್ ಸೆಕ್ಯೂರಿಟಿನ ಜಾರಿಗೆ ತಂದಿದ್ದಾರೆ, ಹೌದಾ. ಸೊ ಫುಡ್ ಸೆಕ್ಯೂರಿಟಿ ಪ್ರಕಾರ 2013 ಪ್ರಕಾರ ಆಹಾರ ಕಾಯ್ದೆ ಅಂತ ಬರುತ್ತೆ. ಈ 2013 ಪ್ರಕಾರ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮಗ ಇವತ್ತು ನ್ಯಾಯ ವಿನಯ ಅಂಗಡಿ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಅಂತ ಬರುತ್ತಲ್ಲ, ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಪ್ರಕಾರ ನಿಮಗ ಒಬ್ಬ ವ್ಯಕ್ತಿಗೆ ಅಕ್ಕಿ, ಗೋಧಿ, ರಾಗಿ ಎಕ್ಸೆಟ್ರಾ ಕೊಡ್ತಾರಲ್ಲ, ಅದ್ರ ಬಗ್ಗೆ. ನೆಕ್ಸ್ಟ್ MSP ಇದು ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಅಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ MSP ನ ಯಾರು ನಿರ್ಧಾರ ಮಾಡ್ತಾರ ಅಂದ್ರೆ CACB ಅಂತ ಹೇಳಿ, ಹೌದಾ. MSP ನ ಘೋಷಣೆ ಮಾಡೋರಪ್ಪ CCEA, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಇದು ಕಾಸ್ಟ್ ಅಂಡ್ ಅಗ್ರಿಕಲ್ಚರ್ ಅಂದ್ರೆ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅಂತ ಕರಿತೀವಿ. ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅಂತ ಕರಿತೀವಿ. ಸೊ ಇವರು ನಿರ್ಧಾರ ಮಾಡ್ತಾರೆ, ಇವರು ಘೋಷಣೆ ಮಾಡ್ತಾರೆ. ಟೋಟಲ್ ಎಷ್ಟು ಬೆಳೆಗಳಿಗೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಹಾಗಾದ್ರೆ ಫಸ್ಟ್ ಬೆಳೆ ಯಾವುದು, ಎಸ್ ಹೀಗೆ ನೋಡ್ತಾ ಹೋಗೋದು. ನೆಕ್ಸ್ಟ್ ಈ MSP ಗೆ ಚಾಲೆಂಜಸ್ ಏನೇನು ಬರ್ತಾವೆ, ಹೌದಾ, ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ ಚಾಪ್ಟರ್, ಬಟ್ ನೋಡ್ಕೋಬೇಕಾಗುತ್ತೆ. ಪಾವರ್ಟಿ ಅಂಡ್ ಇನ್ಇಕ್ವಾಲಿಟಿ, ಅಸಮಾನತೆ ಮತ್ತು ಬಡತನ ಮತ್ತೆ ಅಸಮಾನತೆ ಹೆಂಗಾರ ಕರ್ಕೊಂಡು, ಹೌದಾ. ಅದರಲ್ಲಿ ಪಾವರ್ಟಿ ಅಂದ್ರೆ ಸೊ ಬಡತನ ಅಂದ್ರೆ ಪಾವರ್ಟಿ, ಹೌದಾ. ಎಸ್ ಹಂಗಲ್ಲ. ಸೊ ಬಡತನ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳಲಾಗದ ಸಿಚುವೇಶನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಪಾವರ್ಟಿ ಅಂತ ಕರಿತೀವಿ. ಸೊ ಕಾನ್ಸೆಪ್ಟ್ ಆಫ್ ಪಾವರ್ಟಿ, ಅಬ್ಸಲ್ಯೂಟ್ ಪಾವರ್ಟಿ, ಮೆಜರ್ಸ್ ಯೂಸ್ ಟು ಅಬ್ಸಲ್ಯೂಟ್ ಅಂದ್ರೆ ಎಸ್ಟಿಮೇಟ್ ಮಾಡ್ಲಿಕ್ಕೆ. ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಾವರ್ಟಿಯನ್ನ ಎಸ್ಟಿಮೇಟ್ ಮಾಡಿದ ಯಾರಪ್ಪ ಅಂದ್ರೆ ನಿಮ್ಮ ಒಂದು ದಾದಾಬಾಯಿ ನವರೋಜಿ. ಯಾವ ನವರೋಜಿ? ದಾದಾಬಾಯಿ ನವರೋಜಿ ಅಂತ ಹೇಳ್ತೀವಿ, ಹೌದಾ. ನೆಕ್ಸ್ಟ್ ಬಂದ್ಬಿಟ್ಟು ಮೆಥಡ್ಸ್ ಆಫ್ ಎಸ್ಟಿಮೇಟೆಡ್ ಅಬ್ಸಲ್ಯೂಟ್ ಪಾವರ್ಟಿ, ಸಿಚುವೇಶನಲ್ ಪಾವರ್ಟಿ, ಜನರೇಷನಲ್ ಪಾವರ್ಟಿ, ವೇರಿಯಸ್ ಎಸ್ಟಿಮೇಟ್ಸ್ ಆಫ್ ಪಾವರ್ಟಿ ಇನ್ ಇಂಡಿಯಾ, ಪ್ರೀ ಇಂಡಿಪೆಂಡೆನ್ಸ್, ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೆ ಇಂಡಿಪೆಂಡೆನ್ಸ್ ಬಿಫೋರ್, ಇಂಡಿಪೆಂಡೆನ್ಸ್ ನಂತರ, BPL ಸೆನ್ಸಸ್, Amartya Sen's capability approach on poverty, randomized controlled trial, income inequality, ಇದು ಇಂಪಾರ್ಟೆಂಟ್. ಆದಾಯ ಅಸಮಾನತೆ ಅಂತ ಕರೀತೀವಿ, ಹೌದಾ. ನೆಕ್ಸ್ಟ್ ಕಾಸಸ್ ಆಫ್ ಇನ್ಕಮ್ ಇನ್ಇಕ್ವಾಲಿಟಿ ಅಂದ್ರೆ ಕಾಸಸ್ ಏನೇನು ಕಾರಣಗಳಾಗ್ತವೆ ಆದಾಯ ಅಸಮಾನತೆಗೆ, ಇನ್ಕಮ್ ಇನ್ಇಕ್ವಾಲಿಟಿಗೆ ಏನೇನು ಕಾಸಸ್ ಆಗ್ತವೆ ನೋಡ್ತಾ ಹೋಗೋಣಂತೆ. ನೆಕ್ಸ್ಟ್ ಚಾಪ್ಟರ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಅಂತ ಕರಿತೀವಿ. ರೀಸನ್ಸ್ ಫಾರ್ ದ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಕಾರಣಗಳೇನೇನು ನಿರುದ್ಯೋಗಕ್ಕೆ, ಮತ್ತೆ ವೇರಿಯಸ್ ಕಾನ್ಸೆಪ್ಟ್ ಅಂಡರ್ ಅನ್ಎಂಪ್ಲಾಯ್ಮೆಂಟ್, ಮೆಥಡ್ಸ್ ಆಫ್ ಮೆಜರ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ, ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ವಾಲಂಟರ್ಲಿ, ಇನ್ವಾಲಂಟರ್ಲಿ, ಸ್ವಇಚ್ಛೆಯಿಂದ, ಸ್ವಇಚ್ಛೆ ಅಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಫಾರ್ ಎಂಪ್ಲಾಯ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಸ್ಟೇಟ್ ಗೌರ್ಮೆಂಟ್ ಕೊಡುತ್ತಾ, ಕೆಲವೊಂದು ಸೆಂಟ್ರಲ್ ಕೊಡುತ್ತಾ, ಹೌದಾ. ಈಗ ಸೆಂಟ್ರಲ್ ಅಂದ್ರೆ MG ನರೇಗಾ ಸ್ಪಾನ್ಸರ್ಡ್, ಅದು MG ನರೇಗಾ, ಹೌದಾ. ಅತಿ ದೊಡ್ಡದು ಇಡೀ ಪ್ರಪಂಚದಲ್ಲಿನೇ ನಿರುದ್ಯೋಗ ನಿರ್ಮೂಲನೆ ಮಾಡುವಂತಹ ಕಾರ್ಯಕ್ರಮ ಯಾವ್ದಪ್ಪ ಅಂದ್ರೆ MG ನರೇಗಾ. ಈಗ ನಿಮ್ಮ ಸ್ಟೇಟ್ ತಗೊಂಡ್ರೆ ಯುವ ನಿಧಿ ಅಂತ ಕೊಡ್ತಾರೆ. ಯಾವ ನಿಧಿ? ಯುವ ನಿಧಿ ಕೊಡ್ತಾರೆ. ನೆಕ್ಸ್ಟ್ ಸೊ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ. ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್, ಅಟಲ್ ಪೆನ್ಷನ್ ಯೋಜನೆ. ಯಾವ ಯೋಜನೆ? ಅಟಲ್ ಪೆನ್ಷನ್ ಯೋಜನೆ ಅಂತ ಕರಿತೀವಿ. ಹೀಗೆ ಹಲವಾರು ಬರ್ತಾ ಹೋಗ್ತವೆ. ನೆಕ್ಸ್ಟ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ನೆಕ್ಸ್ಟ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್, ಇದು ಡೆವಲಪ್ಮೆಂಟ್ ಅಲ್ಲ ಅನ್ಎಂಪ್ಲಾಯ್ಮೆಂಟ್ ಇರಲಿ. ಸೈಕ್ಲಿಕಲ್ ಚಕ್ರೀಯ, ಸೀಸನಲ್ ಋತುಮಾನಿಕ ಸಂಬಂಧ, ಯೂತ್ ಯುವ ನಿರುದ್ಯೋಗ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಫ್ರಿಕ್ಷನಲ್ ಯೂತ್, ಮತ್ತೆ ಅಕಾರ್ಡಿಂಗ್ ಟು ದಿ NSS ಪ್ರಕಾರ ಯೂಶುವಲ್ ಅಂದ್ರೆ ವಾಡಿಕೆ ಸ್ಥಿತಿ ನಿರುದ್ಯೋಗ ಅಂತ ಕರಿತೀವಿ. ವಾಡಿಕೆ ಸ್ಥಿತಿ ಇದು ವಾರದ ಸ್ಥಿತಿ, ಮತ್ತೆ ಇದು ದಿನದ ಸ್ಥಿತಿ, ಹೌದಾ. ಇಷ್ಟು. ನೆಕ್ಸ್ಟ್ ಇಲ್ಲಿ ಬರುತ್ತೆ ಲಾರೆನ್ಸ್ ರೇಖೆ, ಕುಜ್ನೆಟ್ ರೇಖೆ, ಗಿನಿ ಕೋಎಫಿಷಿಯಂಟ್. ಇವೆಲ್ಲ ರೇಖೆಗಳು. ಈ ರೇಖೆಗಳು ಯಾವ್ದಕ್ಕೆ ಸಂಬಂಧಪಟ್ಟವಪ್ಪ ಅಂದ್ರೆ ಆದಾಯ ಅಸಮಾನತೆ, ಹೌದಾ.
ಅಲ್ಲಿ ಇನ್ಫ್ಲೇಷನ್ ಅಲ್ಲಿ ಫಿಲಿಪ್ಸ್ ರೇಖೆ ಅಂತ ಬರುತ್ತೆ, ಫಿಲಿಪ್ಸ್ ರೇಖೆ. ಇನ್ನೊಂದು ಟ್ಯಾಕ್ಸ್ ನಲ್ಲಿ ಲ್ಯಾಫರ್ ರೇಖೆ ಅಂತ ಬರುತ್ತೆ. ಕೆಲವೊಂದು ರೇಖೆಗಳು ಬರ್ತವೆ, ನೋಡೋಣ ಮುಂದೆ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ರೇಖೆಗಳದ ಒಂದು ಸಪರೇಟ್ ಕ್ಲಾಸ್ ಮಾಡ್ಬಿಟ್ಟು ಅಲ್ಲೇನ್ ಮಾಡ್ತೀನಪ್ಪ ಅಂದ್ರೆ ನಮ್ಗೆ ಈಸಿಯಾಗಿ ಇರ್ತಾವ. ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆ. ಯಾವ ಯೋಜನೆಗಳು? ಭಾರತದಲ್ಲಿ ಆರ್ಥಿಕ ಯೋಜನೆಗಳು ಅಂತ ಕರಿತೀವಿ, ಅಥವಾ ಪಂಚವಾರ್ಷಿಕ ಯಾವ್ದಾರ ತಗೋರಿ. ಸ್ಟ್ರಾಟಜೀಸ್ ಆಫ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತ ಕರಿತೀವಿ. ಸೊ ಪ್ಲಾನಿಂಗ್ ಇನ್ ಇಂಡಿಯಾ ಪ್ರೀ 1991 ವರ್ಸಸ್ ಪೋಸ್ಟ್ 1991 ಅಂದ್ರೆ 1991ಕ್ಕಿಂತ ಮುಂಚೆ 91ರ ನಂತರ ಯಾವ ರೀತಿ ಪ್ಲಾನ್ಸ್ ಇರ್ತವೆ? 5 ಇಯರ್ ಪ್ಲಾನ್ಸ್, ಪಂಚವಾರ್ಷಿಕ ಯೋಜನೆಗಳು. ಪಂಚವಾರ್ಷಿಕ ಯೋಜನೆಗಳಾದ್ರೆ ಭಾರತದ ಪಂಚವಾರ್ಷಿಕ ಯೋಜನೆ ಪಿತಾಮಹ ಯಾರು? ಕಮೆಂಟ್ ಮಾಡಿ. ಅಚೀವ್ಮೆಂಟ್ಸ್ ಅಂಡ್ ಕ್ರಿಟಿಸಿಸಮ್ಸ್ 5 ಇಯರ್ಸ್ ಪ್ಲಾನ್ಸ್. ನೀತಿ ಆಯೋಗ. ಎಸ್, ನೀತಿ ಆಯೋಗ 2015ರಲ್ಲಿ ಬಂತು. 16ಕ್ಕಿಂತ ಮುಂಚೆ ಆದಿತ್ತು ಪ್ಲಾನಿಂಗ್ ಕಮಿಷನ್ ಮತ್ತು ಯೋಜನಾ ಆಯೋಗ. ಈಗ ನೀತಿ ಆಯೋಗ ಬಂದದ. ಹೌದಾ? ನೀತಿ ಆಯೋಗದ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಕಂಪೋಸಿಷನ್ ಆಫ್ ನೀತಿ ಆಯೋಗ. ನೀತಿ ಆಯೋಗ ಯಾರ್ಯಾರು ಕಂಪೋಸಿಷನ್ ಇರ್ತಾರೆ ಅಂದ್ರೆ ಒಬ್ಬ ಅಧ್ಯಕ್ಷ ಇರ್ತಾರೆ. ಪದನಿಮಿತ್ತ ಅಧ್ಯಕ್ಷ ಅಂದ್ರೆ PM. PM ಕೆಳಗಡೆ ಅಂದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು. ಎಸ್, ಉಪಾಧ್ಯಕ್ಷರು ಯಾರು? CEO ಯಾರು? ನೋಡ್ತಾ ಹೋಗೋಣ ಮುಂದೆ ಬಂದ. ನೀತಿ ಆಯೋಗ 7 ಪಿಲ್ಲರ್ ಎಫೆಕ್ಟಿವ್ ಗವರ್ನೆನ್ಸ್ ನೋಡ್ತಾ ಹೋಗೋಣ. ಅಬ್ಜೆಕ್ಟಿವ್ಸ್ ಆಫ್ ನೀತಿ ಆಯೋಗ, ಫಂಕ್ಷನ್ಸ್ ಆಫ್ ನೀತಿ ಆಯೋಗ, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಆಫ್ ನೀತಿ ಆಯೋಗ, ವೇ ಫಾರ್ವರ್ಡೆಡ್, ಕೀ ಪರ್ಫಾರ್ಮೆನ್ಸ್ ಆಫ್ ಇಂಡಿಸಿಸ್ ಬೈ ದ. ಇಂಡಿಸಿಸ್ ಅಂದ್ರೆ ಏನಿಲ್ಲ ಅಂದ್ರೆ ಕೆಲವೊಂದು ಏನ್ ಮಾಡುತ್ತಪ್ಪ ಅಂದ್ರೆ ನೀತಿ ಆಯೋಗ ಸೂಚ್ಯಂಕಗಳನ್ನ ಪ್ರಕಟ ಮಾಡುತ್ತೆ. ಇದು ಇಂಪಾರ್ಟೆಂಟ್. ಕೇಳೋಣ ಕ್ವಶನ್. ಹೌದಾ? ಈಗ ಅಟಲ್ ಪೆನ್ಷನ್ ಯಾವುದು? ಅಟಲ್ ಪೆನ್ಷನ್ ಸ್ಕೀಮ್ ಯಾವುದು ಬರುತ್ತೆ? ಕೆಲವೊಂದು ಏನ್ ಮಾಡುತ್ತಪ್ಪ ಸೂಚ್ಯಂಕಗಳನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ. ಎಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಯಾವ ಪೇಮೆಂಟ್? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಎಂದರೇನು? ಮೀನಿಂಗ್ ಪಾವತಿ ಶುಲ್ಕ ಅಂತ ಕರಿತೀವಿ. ಪಾವತಿ ಶುಲ್ಕ ಅಥವಾ ಸಂದಾಯ ಬಾಕಿ. ಯಾವ ಬಾಕಿ? ಸಂದಾಯ ಬಾಕಿ ಅಂತ ಕರಿತೀವಿ. ಸೊ ಬ್ಯಾಲೆನ್ಸ್ ಇನ್ ಕರೆಂಟ್ ಅಕೌಂಟ್, ಬ್ಯಾಲೆನ್ಸ್ ಇನ್ ಕರೆಂಟ್ ಅಕೌಂಟ್, ಬ್ಯಾಲೆನ್ಸ್ ವಿಸಿಬಲ್, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್, ಬ್ಯಾಲೆನ್ಸ್ ಇನ್ ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ಕೇಳ್ರಿ ಅಗೋಚರಿತ ಬ್ಯಾಲೆನ್ಸ್ ಅಂತ ಕರಿತೀವಿ. ಅಗೋಚರಿತ. ಇಲ್ಲಿ ಬ್ಯಾಲೆನ್ಸ್ ಆಫ್ ವಿಸಿಬಲ್ ಅಂತ, ಬ್ಯಾಲೆನ್ಸ್ ಆಫ್ ವಿಸಿಬಲ್. ಸೊ ಇಲ್ಲಿ ಬ್ಯಾಲೆನ್ಸ್ ಆಫ್ ವಿಸಿಬಲ್ ಆರ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ವ್ಯಾಪಾರ ಖಾತೆ. ಯಾವ ಖಾತೆ? ವ್ಯಾಪಾರ ಖಾತೆ ಅಂತ ಕರಿತೀವಿ. ವ್ಯಾಪಾರ ಖಾತೆ ಯಾವ್ದ್ರಲ್ಲಿ ಬರುತ್ತೆ? ಕರೆಂಟ್ ಅಕೌಂಟ್ ಅಲ್ಲಿ. ಕರೆಂಟ್ ಅಕೌಂಟ್ ಯಾವ್ದ್ರಲ್ಲಿ ಬರುತ್ತೆ? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಬರುತ್ತೆ. ನೆನಪಿರಲಿ. ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನ್ ಬರುತ್ತೆ? ಫಾರಿನ್ ಇನ್ವೆಸ್ಟ್ಮೆಂಟ್ಸ್, ಲೋನ್ಸ್ ಅಂಡ್ ಬ್ಯಾಂಕಿಂಗ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ಈ ಮೂರನ್ನ ಇದರಲ್ಲಿ ಆಡ್ ಮಾಡ್ತೀವಿ. ಫಾರಿನ್ ಎಕ್ಸ್ಚೇಂಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿದೇಶಿ ವಿನಿಮಯ ಮೀಸಲು. ವಿದೇಶಿ ವಿನಿಮಯ ಮೀಸಲು ಅಂತ ಕರಿತೀವಿ. ಯಾವ್ದು ಕರಿತೀವಿ? ವಿದೇಶಿ ವಿನಿಮಯ ಮೀಸಲು. ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕೆ? ಈ ವಿದೇಶಿ ವಿನಿಮಯ ಮೀಸಲಲ್ಲಿ ಏನೇನು ಮೇಂಟೈನ್ ಮಾಡ್ತೀವಿ? ವಿದೇಶಿ ವಿನಿಮಯ ಮೀಸಲಲ್ಲಿ ಏನೇನು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿ ಕ್ವಶನ್ ಕೇಳಿದಾನೆ. ಎಸ್. ನೆಕ್ಸ್ಟ್ BOP ಟ್ರೆಂಡ್ ಇನ್ ಪ್ರೀ ಅಂಡ್ ಈಗ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಟ್ರೆಂಡ್ಸ್, ನಮಗೆ ಅವಶ್ಯಕತೆ ಇಲ್ಲ. ಇಂಡಿಯನ್ ಎಕ್ಸ್ಟರ್ನಲ್ ಡೇಟಾ ಅಂತ ಕರಿತೀವಿ, ಬಾಹ್ಯ ಸಾಲ. ಹೌದಾ? ನೆಕ್ಸ್ಟ್ ಪ್ರಿಂಟ್ ಡೆಫಿಸಿಟ್ ಹೈಪೋಥೆಸಿಸ್ ಅಂತ ಕರಿತೀವಿ. ಜೆ ಕರ್ವ್, ಇದು ಒಂದು ನೋಡ್ಕೋಬೇಕಾಗತ್ತ. ಜೆ ಕರ್ವ್. ಹೌದಾ? ನೆಕ್ಸ್ಟ್ ಇದರಲ್ಲಿ ಫಾರಿನ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂದ್ರೆ ವಿದೇಶಿ ವಿನಿಮಯ ದರ. ಇದರಲ್ಲಿ ಫಿಕ್ಸ್ಡ್ ಬರುತ್ತಾ? ಫಿಕ್ಸ್ಡ್ ಮತ್ತೆ ಫ್ಲೆಕ್ಸಿಬಲ್. ಅಂದ್ರೆ ಫಿಕ್ಸ್ ಅಂದ್ರೆ ಇಲ್ಲಿ ಡಿವ್ಯಾಲ್ಯೂಯೇಷನ್ ಬರುತ್ತಾ, ರಿವ್ಯಾಲ್ಯೂಯೇಷನ್ ಬರುತ್ತಾ. ಇಲ್ಲಿ ಫ್ಲೆಕ್ಸಿಬಲ್ ಅಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಡಿಪ್ರಿಸಿಯೇಷನ್, ಅಪ್ರಿಸಿಯೇಷನ್ ಬರ್ತಾ ಹೋಗ್ತಾ. ಎಕ್ಸ್ಚೇಂಜ್ ರೇಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಹಿಸ್ಟರಿ ಆಫ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಇನ್ ಇಂಡಿಯಾ, ಕನ್ವರ್ಟಬಿಲಿಟಿ ಆಫ್ ಇಂಡಿಯನ್ ರುಪಿ, ಇಂಟರ್ನ್ಯಾಷನಲೈಸೇಷನ್ ಆಫ್ ರುಪಿ ಅಂತ ಕರಿತೀವಿ. ಕರೆನ್ಸಿ ಸ್ವ್ಯಾಪ್ಸ್, ಇದು ಇಂಪಾರ್ಟೆಂಟ್. ಹೌದಾ? ಹಾರ್ಡ್ ಕರೆನ್ಸಿ ವರ್ಸಸ್ ಸಾಫ್ಟ್ ಕರೆನ್ಸಿ. ಬರೀ ಇವನ್ನೆಲ್ಲ ನಿಯರ್ ಕರೆನ್ಸಿ ಅಂತ ಬರುತ್ತಾ, ಡಿಯರ್ ಕರೆನ್ಸಿ ಅಂತ ಬರುತ್ತಾ? ಹೌದಾ? ನಿಯರ್ ಕರೆನ್ಸಿ, ಡಿಯರ್ ಕರೆನ್ಸಿ, ಸಾಫ್ಟ್ ಕರೆನ್ಸಿ, ಹಾರ್ಡ್ ಕರೆನ್ಸಿ, ಹಾಟ್ ಕರೆನ್ಸಿ ಅಂತ ಬರುತ್ತೆ. ಹೀಗೆ ಹಲವಾರು ಕರೆನ್ಸಿಗಳು ಬರ್ತವೆ ವಿದೇಶಿ ವ್ಯಾಪಾರದಿಂದ. ಮತ್ತೆ ಇಲ್ಲಿ ಕರೆನ್ಸಿ ಸ್ವಾಪ್ಸ್ ಅಂತಿತ್ತಲ್ಲ, ಅಥವಾ ಇಂಟರ್ನ್ಯಾಷನಲೈಸೇಷನ್ ಆಫ್ ರುಪಿಯಲ್ಲಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ಡಿ ಡಾಲರೈಸೇಷನ್ ಅಂತ ಕಾನ್ಸೆಪ್ಟ್ ಬರ್ತೀವಿ. ಸೈಡ್ ಬರುತ್ತೆ ನೋಡ್ರಿ, ಡಿ ಡಾಲರೈಸೇಷನ್ ಅಂತ ಕರಿತೀವಿ. ಮತ್ತೆ ನೀರ್ ಬರ್ತಾ ಹೋಗ್ತವೆ. ಹೌದಾ?
ಮತ್ತು ವಸ್ತು ಅಸ್ತ್ರ ಕೆಲವೊಂದು ಅಕೌಂಟ್ ಬರ್ತವೆ ಸ್ವದೇಶದಲ್ಲಿನೇ ನಾವೇನ್ ಮಾಡ್ಲಿಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ. ಹೌದು. ನೆಕ್ಸ್ಟ್ ಫೆರಾ ಮತ್ತೆ ಫೆಮಾ ಬರುತ್ತಾ, ಫೆರಾ ಮತ್ತೆ ಫೆಮಾ ಬರುತ್ತಾ. ಇಂಡಿಯನ್ ಫಾರಿನ್ ಟ್ರೇಡ್ ಬರುತ್ತಾ, ಅಬ್ಜೆಕ್ಟಿವ್ಸ್ ಆಫ್ ಫಾರಿನ್ ಟ್ರೇಡ್, ವೇರಿಯಸ್ ಎಕನಾಮಿಕ್ ಇಂಟಿಗ್ರೇಷನ್ಸ್ ಟು ದಿ ಫಾರಿನ್ ಟ್ರೇಡ್, ಇದು ಅಷ್ಟು ಅವಶ್ಯಕತೆ ಇಲ್ಲ. ಇನ್ಸ್ಟಿಟ್ಯೂಷನ್ ರಿಲೇಟೆಡ್ ಟು ದಿ ಫಾರಿನ್ ಟ್ರೇಡ್, ರೀಸೆಂಟ್ ಮೇಜರ್ ಸ್ಕೀಮ್ಸ್ ಟು ಪ್ರಮೋಟ್ ಫಾರಿನ್ ಟ್ರೇಡ್, ಸ್ಕೀಮ್ಸ್ ಯಾವ್ಯಾವು. ಹೌದಾ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಹೌದಾ. ಸೊ ಅಂತಾರಾಷ್ಟ್ರೀಯ ಸಂಘಟನೆಗಳು, ಅದರಲ್ಲಿ ಇಂಪಾರ್ಟೆಂಟ್ ಯಾವುದು, ಬ್ರಿಟನ್ ವುಡ್ ಇನ್ಸ್ಟಿಟ್ಯೂಷನ್. ಯಾವುದು? ಬ್ರಿಟನ್ ವುಡ್. ಯಾವ ವುಡ್? ಬ್ರಿಟನ್ ವುಡ್. ಈ ಬ್ರಿಟನ್ ವುಡ್ ಸಮ್ಮೇಳನದ ಫಲವಾಗಿ IMF ಬಂದಿತ್ತು. ಯಾವುದು? IMF. ಹೌದಾ. ಇದ್ರದ್ದು ಹೆಡ್ ಕ್ವಾರ್ಟರ್ ಬಂದು ವಾಷಿಂಗ್ಟನ್ DC, ವಾಷಿಂಗ್ಟನ್ DC. ಸೊ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ಅಬ್ಜೆಕ್ಟಿವ್ಸ್ ಆಫ್ IMF, ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ IMF ಇದು, ಫಂಕ್ಷನ್ಸ್ ಆಫ್ IMF. ಎಸ್. ಮತ್ತೆ IMF ಕೋಟಾ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಮೆಂಬರಿಂಗ್ ಕಂಟ್ರೀಸ್ಗೆ ವೋಟಿಂಗ್ ಪವರ್ ಇರುತ್ತೆ. ಅವ್ರದ್ದು ಎಷ್ಟೆಷ್ಟು ಕೋಟಾ ಇರುತ್ತಾ ಅಷ್ಟೆಷ್ಟು ವೋಟಿಂಗ್ ಪವರ್ ಇರುತ್ತೆ. ಟೈಪ್ಸ್ ಆಫ್ ಫಿನಾನ್ಸಿಂಗ್ ಬೈ IMF, ಟೈಪ್ಸ್ ಆಫ್ ಫಿನಾನ್ಸಿಂಗ್. ಸೊ ಫಿನಾನ್ಸಿಂಗ್ ರಿಸೋರ್ಸಸ್ ಆಫ್ IMF ಅಂತ ಕರೀತೀವಿ. IMF ಮತ್ತೆ ಭಾರತ. ಸೊ ಭಾರತವು ಸಂಸ್ಥಾಪನಾ ರಾಷ್ಟ್ರವಾಗಿ, ಅಂದ್ರೆ ಯಾವಾಗ ಸ್ಥಾಪನೆ ಆಗುತ್ತೋ ಅದಕ್ಕೆ ಮೆಂಬರ್ಶಿಪ್ ಅವಾಗ ತಗೊಂಡಿರ್ತೀವಿ. ಸೊ ರೀಸೆಂಟ್ ರಿಫಾರ್ಮ್ಸ್ ಅಂಡರ್ಟೇಕನ್ ಬೈ ದ IMF, ರಿಫಾರ್ಮ್ಸ್ ಡಿಮ್ಯಾಂಡೆಡ್ ಬೈ ಸಮ್ ಮೆಂಬರ್ಸ್ ಆಫ್ IMF, ಅದರ್ ಕ್ರಿಟಿಸಿಸಮ್ಸ್ ಆಫ್ IMF ನೋಡ್ತಾ ಹೋಗೋಣ. ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಬರುತ್ತೆ. ಸೊ ಯಾವ್ಯಾವ ಬರ್ತಾವಪ್ಪ ಅಂದ್ರೆ IBRD, IDA, ಮಿಗಾ ಬರಲ್ಲ. IBRD, IDA, IFC ಇವೇ ತಗೋರಿ. ಮಿಗಾಗಳು ಬರುತ್ತೆ. ಇಷ್ಟು ಬರ್ತದೆ, ಮಿಗಾನು ಬರುತ್ತೆ. ಎಸ್. ವರ್ಲ್ಡ್ ಬ್ಯಾಂಕ್ ಗ್ರೂಪ್, ಈ ಗ್ರೂಪ್ಗಳಲ್ಲಿ ಬರ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂದ್ರೆ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಲೈಕ್ ಬ್ರಿಕ್ಸ್ ಬ್ಯಾಂಕ್, ಯಾವ ಬ್ಯಾಂಕ್, ಅಥವಾ NDB ಅಂತ ಕರಿತೀವಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಹೌದಾ. ಮತ್ತೆ ಏಷ್ಯನ್ ADB ಬರುತ್ತೆ. ಯಾವ DB? ADB. ಸೊ ADB ಬ್ಯಾಂಕ್ ಬರುತ್ತೆ. ಮತ್ತೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು WTO, ವೆರಿ ಇಂಪಾರ್ಟೆಂಟ್. WTO ಎವಲ್ಯೂಷನ್ ಆಫ್ WTO, ಒಂದು ಗ್ಯಾಟ್ ಇತ್ತು, ಈಗ WTO ಆಯ್ತು. ಹೌದಾ. ಕೆಲವೊಂದು ಅಗ್ರಿಮೆಂಟ್ಸ್ ಬರ್ತವೆ, ಲೈಕ್ ಇದೇ ತರ ಮೇಜರ್ WTO ಅಗ್ರಿಮೆಂಟ್ಸ್ ಅಂತ. ಈ WTO ಅಲ್ಲಿ ಗ್ಯಾಟ್ಸ್ ಬರುತ್ತೆ, ಟ್ರಿಪ್ಸ್ ಬರುತ್ತೆ. ಎಸ್. ಕ್ರಿಟಿಸಿಸಮ್ಸ್ ಆಫ್ WTO, ಅಚೀವ್ಮೆಂಟ್ಸ್ ಆಫ್ WTO. ಹಾಗಾದ್ರೆ WTO ದ ಪ್ರೆಸೆಂಟ್ ಡೈರೆಕ್ಟರ್ ಆಗಿದ್ದಪ್ಪ ಅಂದ್ರೆ ನಕುಂಜಿ ಒಕೋಂಜೋ ಐವೇಲಾ. ಯಾವೇಲಾ? ಐವೇಲಾ. ನಕುಂಜಿ ಒಕೋಂಜೋ ಐವೇಲಾ. ಎಸ್. ಸೊ ಇಷ್ಟು ನಿಮ್ಮ WTO ಬಗ್ಗೆ. ಯಾವುದ್ರ ಬಗ್ಗೆ? WTO. ಅದರ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಗನೈಸೇಷನ್ ಅಂತ ಬರ್ತವೆ. G3, ಲೈಕ್ G2 ಬರುತ್ತಾ, G7, G20 ಅಲ್ಲಿ ಈಗ G21 ಆಗಿರೋದು. G33, OPEC. ಇನ್ನೂ ಬರ್ತವೆ ಕೆಲವೊಂದು, ಲೈಕ್ ಬಿಮ್ಸ್ಟೆಕ್, ಸಾರ್ಕ್, RCEP, ಮತ್ತೆ ಆಸಿಯನ್ ರಾಷ್ಟ್ರಗಳು, ಕ್ವಾಡ್, I2U2, AUKUS, ಮತ್ತೆ G2, G4 ಬರುತ್ತಾ. ಹೌದಾ. ಹೀಗೆ ಹಲವಾರು ಬರ್ತಾ ಹೋಗ್ತಿರ್ತವೆ. ಚಿಕ್ 4 ಅಂತ ಬರುತ್ತೆ. ಹೀಗೆ ಹಲವಾರು ಇನ್ಸ್ಟಿಟ್ಯೂಟ್ಗಳು ಬರ್ತಾ ಹೋಗ್ತವೆ. ನೋಡ್ತಾ ಹೋಗುತ್ತೆ ಮುಂದೆ ನೋಡ್ತಾ ಹೋಗೋಣ. ಎಸ್. ಸೊ ನೆಕ್ಸ್ಟ್ ಪಾಪ್ಯುಲೇಷನ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಸೊ ಇದು ಪಾಪ್ಯುಲೇಷನ್, ಜನಸಂಖ್ಯೆ ಅಂತ ಕರಿತೀವಿ. ಸೊ ಯಾವಾಗ ಒನ್ ಟೈಮ್ ಕ್ವಶನ್ಸ್ ಬರ್ತಾ ಇರ್ತಾರೆ, ಇದೇನು ಅಷ್ಟೊಂದು ಏನು ಇಂಪಾರ್ಟೆಂಟ್, ಅದಕ್ಕೆ ಲಾಸ್ಟ್ ಹಾಕೊಂಡಿದ್ದೀನಿ. ಮಾಲ್ಥಸ್ ಅವರ ಜನಸಂಖ್ಯಾ ಸಿದ್ಧಾಂತ, ಝೀರೋ ಪಾಪ್ಯುಲೇಷನ್ ಥಿಯರಿ, ಹೌದಾ. ದ ಆಪ್ಟಿಮಮ್ ಥಿಯರಿ ಆಫ್ ಪಾಪ್ಯುಲೇಷನ್, ಥಿಯರಿ ಆಫ್ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಇಂಡಿಯನ್ ಪಾಪ್ಯುಲೇಷನ್, ಟ್ರೆಂಡ್ ಇನ್ ಸೈಜ್, ಗ್ರೋತ್ ಪ್ಯಾಟರ್ನ್, ಬರ್ತ್ ಡೆತ್ ರೇಟ್ಸ್, ಕಾಸಸ್ ಆಫ್ ರ್ಯಾಪಿಡ್ ಗ್ರೋತ್ ಅಂಡ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಪಾಪ್ಯುಲೇಷನ್ ವರ್ಸಸ್ ಎಕನಾಮಿಕ್ ಡೆವಲಪ್ಮೆಂಟ್. ಹೌದಾ. ಪಾಪ್ಯುಲೇಷನ್ ವರ್ಸಸ್ ಎಕನಾಮಿಕ್ ಗ್ರೋತ್ ಆರ್ ಡೆವಲಪ್ಮೆಂಟ್ ಅಂತ ತೋರಿಸ್ತದೆ. ಎಸ್. ನೆಕ್ಸ್ಟ್ ಮೆಸರ್ಸ್ ಟು ದಿ ಚೆಕ್ ಪಾಪ್ಯುಲೇಷನ್ ಎಕ್ಸ್ಪ್ಲನೇಷನ್, ಅಂದ್ರೆ ಜನಸಂಖ್ಯಾ ಸ್ಫೋಟ.
ಎಕನಾಮಿಕ್ ಮೆಜರ್ಸ್ ಏನಾಗುತ್ತಾ, ಸೋಷಿಯಲ್ ಮೆಜರ್ಸ್ ಏನಾಗುತ್ತಾ, ಫ್ಯಾಮಿಲಿ ಪ್ಲಾನಿಂಗ್. ಸೊ ಫ್ಯಾಮಿಲಿ ಪ್ಲಾನಿಂಗ್ ನ ಪ್ರಪಂಚದಲ್ಲೇ ಜಾರಿ ತಂದ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ನಮ್ದೆ ಯಾವುದು ಭಾರತ. ಹೌದಾ, ನಾವು ಭಾರತ ಏನ್ ಮಾಡಿ ಫ್ಯಾಮಿಲಿ ಪ್ಲಾನಿಂಗ್ ಜಾರಿ. ಸೊ ಅದರ ಘೋಷವಾಕ್ಯನು ನಿಮ್ಗೆ ಅರ್ಥ ಅಂದ್ರೆ ಮಕ್ಕಳು ಆಕಸ್ಮಿಕವಾಗದಿರಲಿ ಆಯ್ಕೆಯಾಗಿರಲಿ, ಮಕ್ಕಳು ಆಕಸ್ಮಿಕವಾಗದಿರಲಿ ಆಯ್ಕೆಯಾಗಲಿ ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾ ಹೋಗ್ತಾರೆ ಘೋಷವಾಕ್ಯ. ಸೊ ಎವಲ್ಯೂಷನ್ ಆಫ್ ಗವರ್ಮೆಂಟ್ ಪಾಲಿಸೀಸ್, ಮಿಸ್ಸಿಂಗ್ ವುಮೆನ್ ಇನ್ ಸೆಕ್ಸ್ ಕಾಂಪೋಸಿಷನ್, ಸೊ ಕಾಸಸ್ ಆಫ್ ಲೋ ಫೀಮೇಲ್ ಆರ್ ಮೇಲ್ ರೇಷಿಯೋ, child sex ratio of CSR, so measures of to overcome demographic dividend, benefits of demographic dividend. ಇವೇನು ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನೋಡ್ಕೊಳ್ಳಿ. ಎಸ್, ಸೊ ಇಷ್ಟು ಮಾಡಿಬಿಟ್ಟು ಇನ್ನೂ ಕೆಲವೊಂದು ಎಕ್ಸ್ಟ್ರಾ ಇದಾವೆ. ಫಾರ್ ಎಕ್ಸಾಂಪಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತದೆ, ಹೌದಾ. ಸೊ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ HDA ಕೆಲವೊಂದು ಸೂಚ್ಯಾಂಕಗಳು ಬರ್ತವೆ, ಸೂಚ್ಯಾಂಕಗಳು, ಹೌದಾ. ಸೊ ಅವುಗಳನ್ನ ನೋಡ್ಬೇಕು. ಮತ್ತೆ ಕೆಲವೊಂದು ಏನ್ ಮಾಡ್ತಾರಪ್ಪ, ಈ RBI, IMF, ವರ್ಲ್ಡ್ ಬ್ಯಾಂಕ್, WTO ಇವೇನ್ ಮಾಡ್ತಾವ ಅಂದ್ರೆ ಕೆಲವೊಂದು ಸೂಚ್ಯಾಂಕಗಳನ್ನು ಬಿಡುಗಡೆ ಮಾಡ್ತಾರೆ. ಇವನು ನೋಡ್ಕೋಬೇಕಾಗತ್ತೆ, ಇವನು ನೀವು ನೋಡ್ಕೋಬೇಕಾಗತ್ತ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮಾಡ್ಬೇಕು, HDA ಮಾಡ್ಬೇಕು, ಹೌದಾ. ಕೆಲವೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮೊದಲು MDG ಇತ್ತು, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ, ಅದನ್ನು ಮಾಡ್ಬೇಕಾಗತ್ತೆ. ಸೊ ಇಷ್ಟನ್ನ ನೀವು ಸರ್ ಈಗ ಫೈನಲ್ ಇಷ್ಟೆಲ್ಲ ಮಾಡ್ತೀರಿ ಸರ್, ಓಕೆನಾ. ಇಷ್ಟೆಲ್ಲ ಮಾಡ್ತೀನಿ, ಇಷ್ಟೆಲ್ಲ ಮಾಡ್ಬಿಟ್ಟು ಈ ಸರ್ ಇದೇ ಫೈನಲ್ ಅಂದ್ರೆ ಹೇಳಕ್ ಬರಲ್ಲ, ಸ್ವಲ್ಪ ಕರೆಂಟ್ ಅಫೇರ್ಸ್ ಆಡ್ ಮಾಡ್ತೀನಿ ಮಿಡಿಲ್ ಅಲ್ಲಿ. ಯಾಕಪ್ಪ ಅಂದ್ರೆ ಈಗ ನಿಮ್ಗೆ ಸ್ಲೈಡ್ ಅಲ್ಲಿ ಏನ್ ಮಾಡಿದನಪ್ಪ ಅಂದ್ರೆ ಸ್ಲೈಡ್ಸ್ ಒಳಗಡೆ ಹೇಳಿದ್ ಮಾತ್ರ ಮಾಡ್ತೇನೆ ಅಂತ ಗ್ಯಾರಂಟಿ ತಗೋಬಿಡ್ರಿ. ಇದಕ್ಕಿಂತ ಜಾಸ್ತಿನೇ ಮಾಡ್ತೀನಿ, ಕಡಿಮೆ ಮಾಡಲ್ಲ, ನೆನಪಲ್ಲಿ. ಇದಕ್ಕಿಂತ ಜಾಸ್ತಿನೇ ಮಾಡ್ತೇನೆ ಹೊರತು ಇದಕ್ಕಿಂತಂತೂ ಕಡಿಮೆ ಮಾಡಲ್ಲ. ನಿಮ್ಗೆ ಸ್ಟಾರ್ಟಿಂಗ್ ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೆ ತಾನೇ, ನಾನು ಏನ್ ಹೇಳಿದ್ದೆ ಇಲ್ಲಿ, ನೀವು ಒಂದೇ ಬುಕ್ನೇ ಓದಿ ಇದು ಮಾಡ್ತಂದ್ರೆ ಆಗಲ್ಲ, ಈ ಕಾನ್ಸೆಪ್ಟ್ ಕೇಳ್ಬೇಕು. ಈಗ ನಿಮ್ಗೆ ಅರ್ಥ ಆಗಿರುತ್ತಾ. ಸೊ ಎಕನಾಮಿ ಎಷ್ಟು ಡೀಪ್ ಆಗಿರುತ್ತೆ ಅಂತೇಳಿ, ಎಕನಾಮಿ ಎಷ್ಟು ಡೀಪ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಹೌದಾ. ನಾನೇನು ಹೇಳೋದ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಐತಿ ಅಂದ್ರೆ ಐತಿ, ಇನ್ನು ಇದೆ. ಕೆಲವೊಂದು ಮಿಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ RBI ತಗೋರಿ, RBI ಒಳಗಡೆ ಹೆಲಿಕಾಪ್ಟರ್ ಮನಿ ಅಂತ ಬರುತ್ತೆ, ಹೆಲಿಕಾಪ್ಟರ್ ಮನಿ, ಹೌದಾ, ಬರ್ತಾರೆ. ಮತ್ತೆ ರಿಟೇಲ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ. ಕೆಲವೊಂದು ಏನ್ ಟಾಪಿಕ್ಸ್ ಇದಾವಲ್ಲ, ಆ ಟಾಪಿಕ್ಸ್ ಅಲ್ಲಿ ಆಡ್ ಮಾಡಿಲ್ಲ, ಯಾಕಂದ್ರೆ ಲ್ಯಾಕ್ ಆಫ್ ಟೈಮ್ ಇಂದನೋ ಏನೋ ಗೊತ್ತಿಲ್ಲ. ಬಟ್ ನಿಮಗೆ ನಾನು ಕ್ಲಾಸ್ ಮಾಡೋ ಟೈಮಲ್ಲಿ ನನ್ನ ಕಡೆಯಿಂದ 100% ಇರುತ್ತೆ, ಇದನ್ನಂತೂ ಗ್ಯಾರಂಟಿ ಕೊಡಬಲ್ಲ. ಇಷ್ಟು ಎಕನಾಮಿ ಇರೋದು. ನೀವು ನಾರ್ಮಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಎಕನಾಮಿಕ್ಸ್ ಅಂತಾರೆ ಫಸ್ಟ್, ಹೌದಾ. ಎಕನಾಮಿಕ್ಸ್ ಹೇಳ್ತಾರೆ, ಕೆಲವೊಬ್ರು GK ಹೊಡೆದ್ಬಿಡ್ತಾರೆ. ಈ GK ಹೊಡೆದ್ರಿಂದ ಯೂಸ್ ಇಲ್ಲ. ಮತ್ತೆ ನೀವು ಈಗ KEಗೆ ಬರಿತಾ ಇದ್ದೀರಿ, ಯಾವುದಕ್ಕೆ, KA, KSP ಮತ್ತೆ KPSC. ಇವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಕ್ವಶನ್ ಪೇಪರ್ ತೆಗೆಯೋದನ್ನ. ಇವರು ಆಲ್ಮೋಸ್ಟ್ ಆಲ್ ಈಗ ಮಾಡ್ತಿರೋದು ಡೆಪ್ತ್ ಆಗಿ ತೆಗಿತಾರೆ. ಸೊ ಡೆಪ್ತ್ ಆಗಿ ತೆಗೆದಾಗ ಇಷ್ಟು ದಿನ ಇತ್ತು ಏನೋ GDP ವಿಸ್ತರಿಸಿ, GNP ವಿಸ್ತರಿಸಿ, ಹಿಂಗಿತ್ತು ಸಿನಿಮಾ. ಈಗ ಸಿನಿಮಾ ಇಲ್ಲ. ನಾನು ಹೇಳಿದ್ನಲ್ಲ, PC ಇಂದ ಹಿಡ್ಕೊಂಡು DC ವರೆಗೆ ಸರ್, ಇದರಲ್ಲಿ ಕೇಸೆಟ್ ಅವ್ರಿಗೂ ಕವರ್ ಆಗುತ್ತೆ. ಮತ್ತೆ ಅದನ್ನು ಹೇಳ್ತಾರೆ, ಯಾರು ಕೇಸೆಟ್ ಓದ್ತಾರೋ ಅವ್ರಿಗೂ ಕವರ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಎಸ್, PC ಒಂದು ಸಣ್ಣ ಕಾನ್ಸೆಪ್ಟ್, ಈಗ ಫಾರ್ ಎಕ್ಸಾಂಪಲ್ ಯಾವ್ದೊಂದು ಕಾನ್ಸೆಪ್ಟ್ ಬಂತಪ್ಪ ಅಂದ್ರೆ XYZ ಕಾನ್ಸೆಪ್ಟ್ ಅನ್ಕೋದು, ಅದು PC ಇಂದ ಹಿಡ್ಕೊಂಡು ಸ್ಮಾಲ್ ಸ್ಟೆಪ್ಸ್ ಇಂದ ಹಿಡ್ಕೊಂಡು ಅದನ್ನ ಡೀಪ್ ವರೆಗೆ ಹೋಯ್ತೀವಿ. ಎಸ್, ಅಷ್ಟು ಡೀಪ್. ಇದನ್ನ ನೋಡ್ಕೊಂಡ್ಬಿಟ್ರೆ ಸಾಕಲ್ಲ, ಇದರಲ್ಲೇ ಬಂದ್ಬಿಡುತ್ತೆ ಸರ್. ಮತ್ತೆ ನಾವು ESI ಓದುತ್ತಿದ್ರಿ ಸರ, ನಾವು PSI ಓದ್ತಾ ಇದೀವಿ, ಹಂಗೇನಿಲ್ಲ. ಎಲ್ಲ ಈಗ PC ಕೇಳಿ, PSI ಕೇಳಿ, UPSCಗೆ ಕೇಳಿ, ಯಾವ್ದಕ್ಕೆ ಕೇಳಿ, UPSC ಕೇಳಿ. ಕೇಳ ಕ್ವಶನ್ ಲೆವೆಲ್ ಡೆಪ್ತ್ ಇರುತ್ತೆ ಹೊರತು ಇದ್ರಲ್ಲೇ ಕೇಳ್ಬೇಕು. ಸೊ ನಾವು ಡೆಪ್ತ್ ಓದ್ಕೊಂಡ್ರೆ ಮುಗಿತಲ್ಲ, ಹೌದಾ ಇಲ್ಲೋ. ಎಸ್, ಸೊ ಇವತ್ತು ತರಗತಿ ಸ್ನೇಹಿತರೆ, ಸೊ ನನ್ನ ತರಗತಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಚೆನ್ನಾಗಿ ರೀಡ್ ಮಾಡ್ರಿ, ರಿವೈಸ್ ಮಾಡ್ರಿ, ರೀಕಾಲ್ ಮಾಡ್ರಿ. ಎಸ್, ಸೊ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇದನ್ನ ಶೇರ್ ಮಾಡ್ರಿ. ಥ್ಯಾಂಕ್ ಯು. ಎಸ್, ಎಲ್ಲರಿಗೂ ಧನ್ಯವಾದಗಳು.
ವಿಡಿಯೋ ನೋಡಿದ್ದಕ್ಕಾಗಿ.